ವಿದ್ಯುತಿ ಬಲ ಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವರತಿ ಮುಖರ ಅಶೇಷ ದೋಷಾತಿ ದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿ ಮತಿ ನಿಯತ ಧ್ಯಾನ ಜ್ಞಾನ ಯೋಗಾತ್ ಗಮ್ಯಂ ವಂದೇ ಮುಕುಂದ ಭಿದಮಲಮಲಂ ಬ್ರಹ್ಮ ವೇದಾಂತ ವೇದ್ಯಂ येन प्रादुर्भावि भूमिवलये व्यस्तारि गोसन्ततिः प्राबोधि श्रुतिपङ्कजं करुणया प्राकाशयितत्वं परं ध्वान्तं ध्वंसमनाय साधुनिकरश्चाकारि सन्मार्गगः तेन व्यासदिवाकरेण सततं मत्याजि मे मानसं व्याप्तिर्यस्य निजे निजे नमः सा पक्षे स पक्षे स्थितिः व्यावृत्तिश्च विपक्षतोऽथ विषये शक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वनिर्णयाय भगवान् आनन्दतीर्थो मुनिः भवति यदनुभावात् एडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च संख्यावद्गणगीयमानचरितः सांख्याक्षपादादिनि संख्या सत्समय प्रभेद पटिमा प्रख्यात विख्यातिगः मुख्यावासग्रहं क्षमा दमा शमा दया मुख्यावासग्रहं क्षमा दमदया मुख्यामलश्रीधुरां व्याख्याने कलयद्रतिं जयवरो विख्यातरो मद्गुरुः त्वङ्गतुङ्गतरङ्गमङ्गलनदी तुङ्गान्तरङ्गस्थले रङ्गोत्सङ्ग निषङ्गिवातविदुता अम्बः प्लाविते पाविते श्रीमन्त्रालय नाम्नि धाम्नि वसते या शंसते शंसते ಮಂತ್ರಾಲೋಚನಮಾರ್ತಿನಾಶನ ಕೃತೆ ತಂಸಾಂ ಪುನಸ್ತನ್ವತೆ. ಶ್ರೀ ಗುರುಭ್ಯೋ ನಮಃ. ಮಂತ್ರಾಲಯ ಪ್ರಭುಗಳ ಬಗ್ಗೆ ಕಳೆದ 4 ದಿನಗಳಿಂದ ಯಥಾಶಕ್ತಿ ಹೇಳ್ಕೋತ ಬಂದಿದ್ದೇನೆ. ರಾಯರು ವೆಂಕಟನಾಥಾಚಾರ್ಯರು ಹುಟ್ಟಿದ ಇಸ್ವಿ 1598, ನಮ್ಮ ಇಂಗ್ಲೀಷ್ ಪ್ರಕಾರ 1598ನೇ ಇಸ್ವಿ. ಅವರ ಮುಂಜವಾದದ್ದು 1608 ಇಸ್ವಿ. 1621ನೇ ಇಸ್ವಿ ಒಳಗೆ ಈ ಸನ್ಯಾಸ ಪೀಠ ತಗೊಂಡ್ರು. ಸುಮಾರು 23-24 ವರ್ಷ ತಿಳ್ಕೊಡ್ರಿ. ಆಶ್ರಮಗಳು ನಿಮಗೆ ಸುಧೀಂದ್ರ ಗೊತ್ತ ನಿಮಗೆ. ಬೃಂದಾವನ ಪ್ರವೇಶ ಮಾಡಿದ್ದು 1671ನೇ ಇಸ್ವಿ. ಸುಮಾರು 51 ವರ್ಷ ವೇದಾಂತ ಸಾಮ್ರಾಜ್ಯ ಇರ್ತಕ್ಕಂಥ ಮಹಾನುಭಾವ. ಅವರ ವೈಶಿಷ್ಟ್ಯ ಹೇಳಬೇಕಾದ್ರೆ ನಿಮಗೆ ನಿನ್ನೆ ಹೇಳ್ತಿದ್ದೆ ನಿಮಗೆ ನಾನು ಸನ್ಯಾಸ ತಗೊಂಡದ್ದನ್ನು, ಸುಧೀಂದ್ರ ಹೆಂಗೆ ಅವ್ರಿಗೆ ಸನ್ಯಾಸ ಕೊಟ್ಟರು. ಮಂತ್ರಾಲಯ ಪ್ರಭುಗಳು ಮಾಡಿರ್ತಕ್ಕಂಥ ಮೊದಲೇ ಉಪನ್ಯಾಸ ಪೀಠಾರೋಹಣ ಆಯ್ತು, ರಾಮದೇವ್ರ ಪೂಜಾ ಆಯ್ತು, ಅಡಿಗೆ ತಯಾರಾಗಿದೆ, ಊಟಕ್ಕೆ ಕೊಡ್ಲಿಕ್ಕೆಲ್ಲ ಮತ್ತು ಉಪನ್ಯಾಸಗಳು ಸ್ವಾಮಿಗಳು ಆಶೀರ್ವಚನ ಅಂತಾರ, ರಾಯರಂತಾರ. ಇದನ್ನು ತಿಳ್ಕೊಡ್ರಿ ಅಂತಾರ. ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸ್ವನಿಷ್ಪುನ್ನಂ ಧ್ಯೇಯೋ ನಾರಾಯಣ ಸದಾ. ಆಲೋಢ್ಯ ಸರ್ವಶಾಸ್ತ್ರಾಣಿ, ಇಲ್ಲಿ ತನಕ ಶಾಸ್ತ್ರ ಅಂತೇನು ಬಂದದ, ಪುರಾಣ ಅಂತೇನು ಬಂದಾವ, ಏನೇನು ಸದ್ವಿಚಾರ ಬಂದವ ಎಲ್ಲ ಹುಡುಕಿ ತೆಗೆದು ಸಂಶೋಧನೆ ಮಾಡಿ ಕಿತ್ತು ಒಗಿರ್ಬೇಕಾರ. ಎಲ್ಲಿ ಹೋದು ಸಿಗೋದು ಒಂದು ಆಲೋಢ್ಯ ಸರ್ವಶಾಸ್ತ್ರಾಣಿ ಪುನಃ ಪುನಃ ವಿಚಾರಚ ಇದಮೇಕಂ ಸ್ಫುನಿಷ್ಪು, ಇದು ಒಂದೇ ಖರೆ. ಇದಮೇಕಂ ಧ್ಯೇಯೋ ನಾರಾಯಣ ಸದಾ. ಇದೇ ಒಂದು ಮಂತ್ರ ಅಂತಕ್ಕಂಥ ಮಹಾನುಭಾವ. ಇಷ್ಟು ಹೇಳಿ ಅಂತಾರ, ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ವನಿಮಗಾ ನಮಃ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವ ಪ್ರದಿಶ ಸುದರ್ಶಂ ನೋ ಜಯ ಜಯ. ನಿಮ್ಮ ಕಂಪ್ನಿ ಮಂತ್ರ ಮೂಲ ಮಂತ್ರ ಇದೆ, ನಿಮ್ಮ ಕಂಪ್ನಿ ಹೌದಾ ಕೇಳ್ತೇನೆ ನಿಮಗೆ. ಅಂತಹದ್ದು ಸ್ವಾಪ್ನ ಅರ್ಥ ಮಾಡಿಕೊಂಡು ಅಂತಾರ ಗತಿ ಕಾಣಬೇಕು ಅಂತಂದ್ರೆ ಆನಂದ ಹೊತ್ಪಾದಿಸಿದರೆ ಗತಿ ಗೋತ್ರವಯ್ಯ.
ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಂಧು ಬಳಗ, ಆನಂದ ತೀರ್ಥರೇ ನಮ್ಮ ಕುಲದೈವವೇ ಅಂತ ಹೇಳ್ತಾರೆ. ಇಷ್ಟು ಉಪನ್ಯಾಸ ಮಾಡಿ ಗುರುಗಳ ಮಹಿಮಾ ಹೇಳಿ ಅನೇಕ ತೀರ್ಥಯಾತ್ರೆ ಮಾಡಿದರು. ತಿರುಪತಿಗೆ ಹೋಗ್ಯಾರ, ಬದ್ರಿಗೆ ಹೋಗ್ಯಾರ, ಕಂಚಿಗೆ ಹೋಗ್ಯಾರ, ಕುಂಭಕೋಣಂಕಿ ಸೈ ಉತ್ತರ ಭಾರತ, ದಕ್ಷಿಣ ಭಾರತ, ಪೂರ್ವ ಭಾರತ, ಪಶ್ಚಿಮ ಭಾರತ, ಬಹುಶಃ ಎಷ್ಟು ಪ್ರಯತ್ನ ಎಷ್ಟು ದಿಗ್ವಿಜಯ ಮಾಡಿ ವಿಚಾರ ಮಾಡಿ. ಅಷ್ಟು ದಿಗ್ವಿಜಯ ಅಷ್ಟು ಅಂಕಿ ಹೇಳಲಿಕ್ಕೆ ಸಾಧ್ಯ ಇಲ್ಲಲ್ಲ, ಹೌದಾ? ಒಂದು ಅವರ ಸಮುದ್ರಕ್ಕೆ ಹೋದ್ರು, ಸಮುದ್ರ ಸ್ನಾನ ಮಾಡೇ ಮಾಡ್ತಾರೆ, ಹೌದಾ? ಸಮುದ್ರ ಸ್ನಾನ ಮಾಡ್ತೀವಿ ಅಂತೇವು ಖರೆ, ಸ್ನಾನ ಸಂಕಲ್ಪ ವತ್ಸ ಅಂತ ವಿಜೇಂದ್ರ ಕಾರ್ಯ ಹೇಳ್ತಾರೆ, ರಾಘವೇಂದ್ರ ಶೇಖರ್ ಅಂತಾರ. ರಾಯರ ಚರಿತ್ರೆ ಹೆಂಗದ ರೀ? ಸಮುದ್ರ ಅಂತದೇನು, ಆ ಸಮುದ್ರದಾಗ ಸ್ನಾನ ಮಾಡಿ ಸಾಧ್ಯ ಇಲ್ಲ, ಒಟ್ಟು ಮಾಡಿಕ್ಕೆ ಸಾಧ್ಯ ಇಲ್ಲ. ಸಮುದ್ರ ಸ್ನಾನಕ್ಕೆ ನಾವು ನೀವು ಹೋಗಿರ್ತೇವೆ, ಸಂಕಲ್ಪ ಮಾಡ್ತೇವೆ, ದಿವಸ ಅಕ್ಷಂತೆಲ್ಲ ಹೇಳ್ಕೊಂಡು ಸಮುದ್ರ ಸ್ನಾನ ಮಹಂಕರಿಷೆ ಅಂತೀವಿ ನಾವು. ಒಟ್ಟು ಸಮುದ್ರ ಮೇಲೆ ಹಾಕೋತೇವೆ ನಾವೇನು, ಸುಮ್ಮನೆ ತೆರಿ ಹಾದೋರು ಸಾಕಿಷ್ಟೇ ನಿಮಗೆ ಅಂತಾರ, ವಿಷಯಕಾರ ಅಂತಾರ. ನಾನು ಸ್ನಾನ ಸಂಕಲ್ಪ ವತ್ಸ, ನಾ ಏನು ಸ್ನಾನ ಸಂಕಲ್ಪ ಮಾಡ್ತಾರ ಒಂದು ಮುಳುಗಷ್ಟ ಹಾಕಿದೆ ಅಂತಾರೆ ರಾಘವೇಂದ್ರ ವಿಜಯಕಾರ. ಅಷ್ಟು ಮಾಡ್ಲಿಕ್ಕೆ ಸಾಧ್ಯ ಅಂತಾರೆ. ಮಂತ್ರಾಲಯ ಪ್ರಭುಗಳು ಶಿಷ್ಯಂದ್ರನ ಕರ್ಕೊಂಡು ಸಮುದ್ರ ಸ್ನಾನಕ್ಕೆ ಹೋದ್ರು. ಭಾಳ ವೈಭವಂದ ಹೇಳ್ತಾ ಇದ್ದಾರೆ ಆ ಮಾತನ್ನು. ಸಮುದ್ರ ಸ್ನಾನಕ್ಕೆ ಹೋದ್ರೆ ಒಂದು ಚಮತ್ಕಾರ ಆತಂತ. ಅಲ್ಲೇನು ಏನು ಚಮತ್ಕಾರ ಸಮುದ್ರದೊಳಗೆ? ಸಮುದ್ರ ಶಾಂತಿ ಯಥಾ ಪ್ರಕಾರ ತಾನು ಹರಿತಾ ಹರಿತಿತ್ತು, ಅವು ತೆರೆಗಳು ಬಂದು ಬೀಳ್ತಿತ್ತು, ದಂಡಿ ಇದೆಲ್ಲ ಖರೆ. ಇವ್ರು ಹೋದ ಕೂಡಲೇನ ಆ ಸಮುದ್ರ ಉಕ್ಕೇರಿ ಬಂತಂತ ಒಮ್ಗಿಲೇನ, ಅದು ಅಸಾಧ್ಯ ತೆರೆಗಳು ಬಂದುವಂತ. ಜನರು ಹಿಂಗ್ಯಾಕೆ ಮಾಡಿ ಅಲ್ಲಿ ಹತ್ತಿದ್ದು ಅಂತ ನೋಡ್ತಾರ, ಯಾರ ಬಳಿ ಹತ್ತಾರ? ರಾಯರ ಬಳಿ ಹತ್ತಾರ. ಹಿಂಗ್ಯಾಕಾತು ಕಲ್ಪನಾ ಮಾಡ್ತಾರೆ ವಿಜಯಕಾರ. ಬಹಳ ಸುಂದರವಾಗಿರ್ತಕ್ಕಂಥ ಕಲ್ಪನಾ. ತಿಳ್ಕೊಡ್ರಿ, ನೀವೊಂದು 3-4 ಮಕ್ಕಳನ್ನ ಹಡ್ರಿ ಅಂತ ತಿಳ್ಕೊಡ್ರಿ. ಮಕ್ಕಳು ಹುಟ್ಟ್ಯಾವ ನಿಮಗೆ, ಹುಟ್ಟಿದಗಳು ನಿಮ್ಮ ಹತ್ರಲೇ ಇಲ್ಲವು, ಮನೆ ತೊಗೊಂಡು ಹೋಗ್ಬಿಟ್ಟಾರ. ಮಕ್ಕಳು ಹುಟ್ಟಿದ್ವು, ಕಷ್ಟಪಟ್ಟು ಹಡಿದ್ರಿ, ಮಕ್ಕಳು ಹುಟ್ಟಿದ್ಗಳು ಯಾರು ಬಂದು ತೊಗೊಂಡು ಹೋಗ್ಬಿಟ್ರು ಮಕ್ಕಳನ್ನ. ಅವ್ರು ಎಲ್ಲಿ ಹೋಗ್ಯಾವ ಗೊತ್ತಿಲ್ಲ ನಿಮಗೆ. ಸುಮಾರು ವಯಸ್ಸು ಸ್ವಲ್ಪ ಹೊತ್ತು ಸ್ವಲ್ಪ ವರ್ಷ ಆದ ಮೇಲೆ ಆ ಮಕ್ಕಳನ್ನ, ಹೆಣ್ಣು ಗಂಡು ಏನೋ ಇರಲಿ, ಆ ಮಕ್ಕಳನ್ನ ಕರ್ಕೊಂಡು ಅವ್ರನ್ನ ಆಡಿಸ್ಕೋತ ಬಂದರೆ ತಂದೆ ತಾಯಿ ಹತ್ರ ಏನಾಗಬಾರ್ದು ಅವ್ರಿಗೆ? ಕಲ್ಪನಾ ಮಾಡಿಕೊಡ್ರಿ. ಹಂಗೆ ನೀವು ಮಕ್ಕಳು ಕಳ್ಕೊಂಡ್ಬಿಟ್ಟಿದ್ರು, ಅವ್ರು ಮಕ್ಕಳೇ ಇಲ್ಲ, ಹೊಡೆದಾರ ಮಕ್ಕಳಿಲ್ಲ. ಆ ಮಕ್ಕಳನ್ನ ಯಾರೊಬ್ಬರು ತೊಗೊಂಡು ಹೋಗ್ಬಿಟ್ರು. ಆ ಮಕ್ಕಳನ್ನ ನಾವು ಕರ್ಕೊಂಡು ಬಂದು ಅವ್ರನ್ನ ಆಡಿಸ್ಕೋತ ಬಂದರೆ ತಂದೆ ತಾಯಿ ಏನಾಗಲಿಕ್ಕಿಲ್ಲ, ಅಳ್ಕೋತ ಕೊಡ್ತಾರನ, ತಕ ಕುಣಿತಾರ ಒಂದ ಸೋನಾನ. ಹಂಗೆಲ್ಲ ಕಲ್ಪನಾ ಮಾಡ್ತಾರೆ ಅವ್ರು. ಎಷ್ಟು ಚಂದ ಕಲ್ಪನಾ ಇರ್ತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ವದನೆ ವಿಧುಂ ಕರತಲೆ ಸುರದ್ರಮಂ ನಯನೆ ಸುಧಾದಿ ಮನಸ್ತ್ರಿಯಂ ಚ ಯಹ ನಿಜ ಸಂತತಿಯಂ ಯತಿವರೇ ಅನುಸಂಧರನ್ ಮುದಿತೋ ನನರ್ಥ ಸ ತರಂಗ ರಿಂಕಣೈ ಸಹ. ಆ ಸಮುದ್ರ ರಿಂಗಣೈ ಅನೇಕ ತೆರೆಗಳಿಂದ ನನರ್ಥ ಕುಂಡಿ ಹಚ್ಚಂತ, ತಕ ಕುಂಡಿ ಹಚ್ಚಂತ. ಏನಾಗಿತ್ತು ಸಮುದ್ರ ಕುಣಿಯೋ ಹಂಗದ? ಸಮುದ್ರ ಮಥನ ಆತು. ಭಾಗವತ ಹೇಳ್ತೇನೆ. ಇವು 4 ವಸ್ತು ಹುಟ್ಟ್ಯಾವ ಅಲ್ಲಿ, ಇನ್ನು ಭಾವ ಹುಟ್ಟ್ಯಾವ. 4 ಅಂಕೆ ಹುಟ್ಟ್ಯಾವ ತಿಳ್ಕೊಡ್ರಿ. ಯಾರ್ಯಾರು ಹುಟ್ಟ್ಯಾರಲ್ಲಿ? ಚಂದ್ರ ಹುಟ್ಟಿದ, ಹೌದಾ? ಮತ್ತಂದ ಚಂದ್ರ ಹುಟ್ಟಿದ್ದು ನಿಮಗೆ ಕೇಳಿದೆ. ಅಲ್ಲಿ ಕಲ್ಪವೃಕ್ಷ ಆವಾಗ ಹುಟ್ಟಿದ್ದು, ಅದು ಕೂಡ ನಾನು. ಅಮೃತ ಮತ್ತೆ ಅದು ಆವಾಗ ಹುಟ್ಟಿದ್ದು. ಲಕ್ಷ್ಮೀದೇವಿ ಆವಾಗ ಹುಟ್ಟಿದ್ದು. ಸಮುದ್ರ ರಾಜ ಏನೋ ಸಮುದ್ರ ಮಥನ ಆತು, ಇವ್ರು ಹುಟ್ಟಿದ್ರು. ಸಮುದ್ರ ರಾಜ ಮಕ್ಕಳಾದಂಗೆ ಆದ್ರೆ ಮತ್ತೆ ಇವರು ಹುಟ್ಟಿದಗಳು. ಲಕ್ಷ್ಮೀದೇವಿ ನಾರಾಯಣ ತಗೊಂಡು ಮಾಡ್ಕೊಂಡು ಹೋಗ್ಬಿಟ್ಟ. ಕಲ್ಪವೃಕ್ಷ ಆ ಸ್ವರ್ಗಕ್ಕೆ ಹೋಗ್ಬಿಡ್ತ. ಚಂದ್ರ ಮ್ಯಾಲೆ ಹೋಗಿ ಕುತ್ಕೊಂಡ. ಅಮೃತ ಎಲ್ಲ ಹಂಚಿಕೊಂಡು ತಗೊಂಡು ಯಾರು ಇಲ್ಲಿದೆ ಮಕ್ಕಳದಂಗೆ ಆತು. ರಾಯ ಮಂತ್ರಾಲಯ ಪ್ರಭುಗಳು ಬಂದ್ರಲ್ಲ, ವದನೆ ವಿಧುಂ, ಆ ಸಮುದ್ರ ರಾಜ ನೋಡಿದಂತೆ. ಇವ್ರ ಮುಖದೊಳಗೆ ಚಂದ್ರ ಇದ್ನಂತೆ, ಚಂದ್ರನ ಸಂತೆ ಇತ್ತಂತೆ. ಒಂದು ಮಗ ಸಿಕ್ಕಂಗಾತ. ಕರತಲೆ ಸುರುದ್ರಮಂ, ಅವ್ರ ಕೈಯಾಗ ಕಲ್ಪವೃಕ್ಷ ಕಾಮಧೇನು, ಅದು ನೋಡಿ ಆ ಚಿಹ್ನೆ ಇತ್ತು ಅಂತ ರಾಯರ ಕೈಯೊಳಗೆ. ಕಲ್ಪವೃಕ್ಷ ಕಾಮಧೇನು ಇತ್ತಂತೆ. ಅದನ್ನಾಗ ಸಮುದ್ರ ರಾಜ ನೋಡಿದ, ನನ್ನ 2ನೇ ಮಗ ಸಿಕ್ಕ ಅಂದವ. 3ನೇದು ನಯನೇ ಸುಧಾ, ಅಲ್ಲಿನ ಅಮೃತ ಇತ್ತಲ್ಲ, ರಾಯರ ಕಣ್ ತುಂಬ ಅಮೃತ ಇತ್ತಂತ ಲೆಕ್ಕ ಹಾಕರ್ ಮಹಾತ್ಮ. ಅವ್ರು ನೋಡೋ ದೃಷ್ಟಿನೇ ಹಂಗೆ. ಅದಕ್ಕೆ ನಮೋ ಅತ್ಯಂತ ದಯಾಳವೇ. ರಾಯರಲ್ಲಿ ಸಿಟ್ಟಿಲ್ಲ, ಶರ್ವಿಲ್ಲ, ದ್ವೇಷ ಇಲ್ಲ, ಇವು ಯಾವೂ ಇಲ್ಲ ಅವರಲ್ಲಿ. ತಿಳ್ಕೊಟ್ರಿ, ಯಾರು ಬಂದರೂ ಅಮೃತ ದೃಷ್ಟಿ ಮಹಾನುಭಾವರು. ಅವ್ರನ್ನ ನೋಡ್ಬಿಟ್ರೆ ಸಾಕು ನಮ್ಮನ್ನ. ಅವ್ರಿಗೆ ಹೇಳೋ ನಾವಿನ್ನೂ ನಮ್ಮ ನೋಡಿಲ್ಲ ಅವರು
ನಾವು ಹಂಗೆ ಕಳ್ಳೆ ಮಳ್ಳೆ ಪ್ರದಕ್ಷಿಣೆ ಹಾಕ್ಬೇಕು ಒಂದು ಸವನ ಹಂಗೆ ತಿಳಿದು ಪ್ರಯಾಣ ಮಾಡ್ಕೋದು ಹೋಗ್ಬೇಕು. ರಾಯರಿಗೆ ಹೇಳ್ಬೇಕು, ಸ್ವಾಮಿ ಒಮ್ಮೆ ನಮ್ಮನ್ನು ನೋಡ್ರಿಪ್ಪ ನೀವು ಅಂತ ತಿಳ್ಕೊಂಡು ಹೇಳಿ. ನಾವು ನೋಡು ಹಂಗೆ ಆಗ್ಬೇಕು ಅವ್ರಿಗೆ. ಒಮ್ಮೆ ನೋಡ್ಬಿಟ್ರೆ ಸಾಕು ನಮ್ಮನ್ನು. ಅವರು ಕಣ್ತುಂಬ ಅಮೃತ ಇತ್ತಂತ. ರಾಯರ ಕಣ್ತುಂಬನ ಅಮೃತ ಅಂದ್ರೆ ಏನ್ರಿ ಅದು? ಅದನ್ನು ಪಾನ ಮಾಡಿಬಿಟ್ಟು ಜಡ್ಡಿಲ್ಲ, ಜಾಪತ್ತಿಲ್ಲ, ಬಡತನ ಇಲ್ಲ, ಏನು ಇಲ್ಲೇ ಇಲ್ಲ, ಅಮೃತನೇ. ಕಣ್ತುಂಬ ಅಮೃತ ಇತ್ತಂತ ರಾಯರ ಕಣ್ತುಂಬನ. ಅದನ್ನ ನೋಡ್ತೀನಿ ಸಮುದ್ರ. ಓಹೋ, ಮೂರನೇ ಮಗ ಸಿಕ್ಕ ಅಂತಂತದೇನು. ಶ್ರೀಯ ಹೇಳ್ತಾ ಇದ್ದಾರೆ, ಶ್ರೀಯಂಚಯ ಮನಃ. ಅವ್ರ ಮನಸ್ಸಿನ ತುಂಬ ಲಕ್ಷ್ಮಿ ಇದ್ಲ. ಒಂದಲ್ರಿ 2 ಲಕ್ಷ್ಮಿ ಅವ. ಒಂದು ವಿದ್ಯಾಲಕ್ಷ್ಮಿ, ಒಂದು ಸಂಪತ್ ಲಕ್ಷ್ಮಿ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶೇನಾಯತೆ ರಾಜ ಆಯತೆ ರಿಕ್ತೋ ರಾಘವೇಂದ್ರಂ ತಮಾಸ್ತ್ರಿ. ಮುಂದೆ ಮನೆ ಹೇಳ್ತೀನಿ ನಾನು. ಅವ್ರು ನೋಡಿದ್ರೆ, ನಾವು ನಿಷಿದ್ರನ್ನ, ಅವ್ರು ಕೊಟ್ಟಿದ್ರನ್ನ ಕಿಂಚಿತ್ ದುಡ್ಡು ಬರ್ಲಿಕ್ಕೆ ಸಾಧ್ಯ ನಮಗೆ, ಸಂಪತ್ತು ಬರ್ಲಿಕ್ಕೆ ಸಾಧ್ಯ ನಮಗೆ. ಇವತ್ತು ನಮ್ಮ ಹತ್ರ ದುಡ್ಡು ದುಗಾಣೆಲ್ಲ ಯಾರು ತಗೊಂಡಿಲ್ಲ. ಅವ್ರು ಅನುಗ್ರಹ ಮಾಡ್ರಂತ ಒಳಗೂ ಸಾಧ್ಯ. ಅದಕ್ಕೆ ಚಂದ್ರ, ಕಲ್ಪವೃಕ್ಷ, ಅಮೃತ, ಲಕ್ಷ್ಮಿ, ಸಮುದ್ರ ಮಕ್ಕಳು ಹೌದಲ್ಲಿ. ಆ ಮಕ್ಕಳನ್ನ ರಾಯರು ಆಡಿಸೋತ ಬರ್ಲಿಕ್ಕೆ ಇದ್ದಿದ್ರಂತೆ. ನಾನು ರಾಜ ನೋಡಿದ ಸಮುದ್ರ ರಾಜ, ಏನಪ್ಪ ನನ್ನ ಮಕ್ಕಳು ಕರ್ಕೊಂಬಂದಾರಲ್ಲ, ಸ್ವಾಗತ ಅವ್ರ ಮಹಾಸ್ವಾಮಿಗಳಿಗೆ ಅಂತ್ಕೊಂಡು ತಲೆ ತುಂಬ ಅವ್ರು ತಾಳು ತುಂಬ ಅಭಿಷೇಕ ಮಾಡ್ಕೊಂಡು ಸಮುದ್ರ ರಾಜ ಅಂತಕೊಂಡು ಬಂದಂತೆ. ಸ್ವಾಮಿ ಅನ್ನಂತೆ, ನನ್ನ ಮಕ್ಕಳನ್ನ ದರ್ಶನ ಮಾಡಿಸಿದ್ರೆ ಇಷ್ಟು ವರ್ಷ ಆದ್ಮೇಲೆ ನನಗೆ ಅಷ್ಟು ಸಂತೋಷ ಆಯ್ತು ಅನ್ಸಿದ್ರೆ. ಇದು ಒಂದು ಉದಾಹರಣೆ ಹೇಳಿರ್ತೀನಿ. ತುಂಬ ಇರ್ತಕ್ಕಂಥ ಮಾತುಗಳು ಹೇಳ್ತಾ ಇದ್ದಾರೆ ಮುಂದುವರೆದು. ಮಹಾನುಭಾವರ ಪವಾಡಗಳನ್ನು, ಅವ್ರನ್ನ ಮಾಡಿರ್ತಕ್ಕಂಥ ಮಹಿಮಾದಿಗಳನ್ನ ಅವ್ರು ಹೇಳೋದು ಬಹಳ ಕಷ್ಟ ಕೆಲಸ. ಎಷ್ಟದು ಹೇಳಲಿಕ್ಕೆ ಅಂತೂ ಬಹಳಷ್ಟು ಇರ್ತಕ್ಕಂಥದ್ದು ಅಂತಾರ ದಾಸರು. ನೋಡ್ರಿ, ಜಗನ್ನಾಥ ದಾಸರು ಬಿಡ್ತಕ್ಕಂಥ ಒಂದು ಕೀರ್ತನದೊಳಗೆ ಒಂದು ಸಾಯಿ ಹೇಳ್ತೀನಿ ಇಷ್ಟೇ ಅದ್ರಾಗ. ಜಗನ್ನಾಥ ದಾಸರು ಅಂತ, ಸ್ವಾಮಿ ನೀವು ಏನು ಮಾಡಿದಿರಿ ಅಂದರೆ 6 ಲೆಕ್ಕ ಕೊಡ್ತೀನಿ ನಿಮಗೆ, ಲೆಕ್ಕ ಹಾಕಿ ನೀವು 6, 7, 4 ಗಂಟೆ ಗ್ರಂಥ ಹಾರಾರ್ಥ ಬರೆದವರೇ. 6, 3, 7, 4, 8 ಗ್ರಂಥ ಸಾರಾರ್ಥ ತೋರಿಸಿ ಸರ್ವರಿಗೆ ನ್ಯಾಯದಿಂದ ರಾಯ ಬಾರೋ ತಂದೆ ತಾಯಿ ಬಾರೋ ಈ ಕೃತ ಕೇಳಿದ್ರಿ. ಉಳಿಸಲಿಕ್ಕೆ ಹೋದಂತರ 6, 3, 7, 4, 8 ಗ್ರಂಥ ಸಾರ. 6, 3 ಎಷ್ಟಾಯ್ತು? 18 ಆತಿಲ್ಲೋ. 7 ಪ್ಲಸ್ ಎಷ್ಟಾಯ್ತು? 18, 7 ಹೌದಾ? 4 19 ಪ್ಲಸ್ ಮತ್ತು 8 ಯಾರ ಗ್ರಂಥ? ಸಿಮದಾಚಾರ ಮೂಲಗ. ಹೆಂಗತ್ತ 6, 3, 7, 4, 8 ಗ್ರಂಥ ಸಾರಾರ್ಥ ಸೋರಿರ್ತಕ್ಕಂಥ ಮಹಾನುಭಾವರು ಅಂದ್ಕೊಂಡ್ರಿ. ಇಷ್ಟು ಗ್ರಂಥ ಕೊಟ್ಟಿರ್ತಕ್ಕಂಥ ಮಹಾನುಭಾವರು ನಿಮ್ಮ ವೈಶಿಷ್ಟ್ಯ ಅಂತ ತಿಳ್ಕೊಂಡು ಹಾಳು ಮಾಡ್ತಾರೆ. ಗೋಪಾಲ ದಾಸರು ಒಂದು ಸುಳಾದಿ ಬರ್ದಾರ. ಅದ್ರ ಹೆಸರ ಮಂತ್ರಾಲಯ ಸುಳಾದಿ. ಅದು ಹಿಂಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ದೊಡ್ಡ ಸುಳಾದಿ ಅದು. ಒಂದೇ ಮತ್ತೊಮ್ಮೆ ಯಾವ ಪ್ರಸಂಗ ಹೇಳ್ತೀನಿ ನಿಮ್ಗೆ ಸುಳಾದಿ. ಅದನ್ನು ಆ ಅರ್ಥ ಮಾಡ್ಕೊಂಡು ಮಂತ್ರಾಲಯ ಸುಳಾದಿ ಓದ್ಬಿಟ್ರೆ ನೀವೆಲ್ಲಿದ್ರಿ ಗೊತ್ತಾಗೋದಿಲ್ಲ ನಿಮಗೆ. ಗೋಪಾಲದಾಸರು ಯಾವಾಗ ವಿಚಾರ ಮಾಡಿ ಮಂತ್ರಾಲಯಕ್ಕೆ ಎಲ್ಲ ಕಡೆ ಡಬ್ಬಗಳ್ಳಿ ಗಿಡ, ಕಟ್ಟಡ ಇಲ್ಲ, ಏನಿಲ್ಲ, ಊಟ ಇಲ್ಲ, ಏನಿಲ್ಲೇ ಇಲ್ಲ, ಪೂಜೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹೋದ್ರು ಗೋಪಾಲದಾಸರು. ಅದನ್ನ ನೋಡಿ ಅಲ್ಲಿ ಮಂತ್ರಾಲಯ ಸುಳಾದಿ ಬರೆದ್ರು ಅವರು. ಕೊನೆ ಸಾಲ ಅಷ್ಟೇ ಹೇಳ್ತೇನೆ ನಿಮ್ಗೆ. ಅದ್ರಾಗ ಅವ್ರು ಬರ್ಕೊಂಡಾರ ಅವರು. ನೋಡ್ರಿ, ಅವತ್ತೇನು ಅವ್ರು ಹೇಳಿದ್ರಲ್ಲ, ಇವತ್ತು ಖರೆ ಆಗ್ಯದ. ಅದು ದಿನ ದಿನಕ್ಕೆ ಇಲ್ಲಿ ನೂತನ ಉತ್ಸವಗಳಾಗುವವು. ಜನ ಮಂದಿ ಅಥಾತ ಆನೆ ಅಡ್ಡಾಡ್ದಂತ ಅವಾಗ ಹೇಳ್ಬಿಟ್ಟಾರ ಅವರಲ್ಲಿ ಗೋಪಾಲದಾಸರು. ಇವತ್ತಿನ ಮಂತ್ರಾಲಯ ಚಿತ್ರಣ ಅವತ್ತೇ ಕೊಟ್ಟಾರ ಗೋಪಾಲದಾಸರು ಕೊಟ್ಟರು. ನಿತ್ಯದಲ್ಲಿ ಮುಂಜುವೆ, ಮದಿನೆ, ಹರಿದಿನ ಕಾರ್ಯಕ್ರಮ ಎಷ್ಟಾಗ್ತಾವ್ರಿ ಇವತ್ತಲ್ಲಿ. ಇಲ್ಲೇ ಸ್ವರ್ಣ, ಸವರ್ಣ, ಸ್ವವರ್ಣ, ಸ್ವರ್ಣ ಸವರ್ಣ. ಸ್ವರ್ಣ ಅಂದ್ರೆ ಬಂಗಾರ, ಸವರ್ಣ ಅಂದ್ರೆ ವೇದಗಳು ಅಂತ ಅರ್ಥ. ಮತ್ತವಾಗ ವರ್ಣ ಅಂದ್ರೆ ಅಕ್ಷರಗಳು, ಸವರ್ಣ ಇರ್ತಕ್ಕಂಥ ಅನೇಕ ಗ್ರಂಥಗಳ ಪಾರಾಯಣ. ಇಲ್ಲಿ ಏನು ಮಹಿಮಾ ರಾಯರ ಹತ್ರ ನೋಡ್ತೀರಿ ನೀವು, ಎಷ್ಟು ಮಂದಿ ವಿದ್ವಾಂಸರು ಎಂತನ ಅಂತ ಮಾತು ಹೇಳ್ಕೊತ ಹೋಗಿ ಒಂದು ಸಣ್ಣ ಕೀರ್ತನದೊಳಗೆ ಜಗನ್ನಾಥದಾಸರು ಮಹಾ ಉಪಕೃತ. ಅವರಿಂದ ನಾನು ಹರಿಕಥಾಮತ ಹೇಳೋ ಮುಂದೆ ಹೇಳೇ ನಿಮ್ಮ ನಾನು ಅವ್ರು ಜಗನ್ನಾಥರು ಉದ್ಧಾರ ಆದ ಮಂತ್ರಾಲಯದಾಗ ಅಂತ ತಿಳ್ಕೊಂಡು ಜಡ್ ಆಪತ್ತಾಗ ಒದ್ದಾಡ್ರು. ಎಲ್ಲಿ ಬದುಕಾಗಲಿಲ್ಲ, ಅಲ್ಲಿ ಹೋಗಿ ಸಾಷ್ಟಾಂಗ ಸ್ವಾಮಿ ಕ್ಷೇರವಾಗ ಸಾಯ್ತೀನಿ, ಬದುಕುದಿಲ್ಲ, ನಾ ಇನ್ನು ಉದ್ಧಾರ ಮಾಡಿ ಕೇಳ್ಕೊಂಡು ಹೊತ್ನಾಗ ತಮ್ಮ ಇಲ್ಲಿ ಬ್ಯಾಡಪ್ಪ, ನೀ ಅಲ್ಲಿ ಹೋಗೊಂದು ಕಳಿಸ್ಕೊಟ್ರು. ಇವರು ಸಲ್ಲಾದರು, ಅವ್ರು ಪ್ರಹ್ಲಾದರು, ಅದು ಗೊತ್ತಿಲ್ಲ ನಿಮಗೆ ಅಂತ ಬಡಿತಾರ. ಒಂದು ಸಣ್ಣ ಕೀರ್ತದಾಗ ಏನು ಸುಮಾರು ಕೀರ್ತನೆನೂ ಭಾಳ ಸಣ್ಣದು. ಅದ್ರಾಗ ಎಷ್ಟು ಮಹಿಮೆ ಹೇಳ್ಯಾರ ಅಂದ್ರೆ ಸುಮಾರು 19 ಮಹಿಮೆ ಹೇಳ್ತಾರೆ ರಾಯರು ಒಂದು ಸಣ್ಣ ಕೀರ್ತನದೊಳಗೆ. ಅದು ಸಂದರ್ಭವನ್ನು ಹೇಳ್ತಾ ಇದ್ದೆ ನಿಮಗೆ. ರಾಘವೇಂದ್ರ ಗುರು ರಾಯ ಘೋರ ಪಾಪೌಗಳ ಎಣಿಸದೆ ಪಾಲಿಸದೆ ಬಿಡೆ ಅಂತ ತಿಳ್ಕೊಂಡು ಹೇಳ್ತಾರೆ. ಒಂದೇ ಮಹಿಮಾ ಹೆಂಗದ ಅವ್ರು ಹೇಳಿದ್ದು.
ಪ್ರಕಟಿಸಿ ತೋರಿದಿ ಮುಕುತಿಯೇ ಬೇಡಿದ ಭಕುತನ ಯೋಗ್ಯತೆ ನಿಖಿಲ ಜನರಿಗೆ. ಒಂದು ಮಹಿಮಾಳ ತೋರಿದಿ ಮುಕುತಿಯ ಅಲ್ಲಿ ಬರೀ ರಾಯ ಸ್ತೋತ್ರಕ್ಕೆ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರನ್ನ ವಿದ್ಯತೆ. ಭಾಳ ಮಂದಿ ತಲೆ ಕೆಡಿಸ್ಕೊಂಡಾರ, ರಾಯರಿ ಮುಗಿಸ್ಕೊಡೋ ಅಧಿಕಾರ ಅದನ್ನು ಇಲ್ಲ, ತಿಕ್ಕೆ ತಿಕ್ಕೋದು ಹಂಗೆ ನ್ಯಾಯ ಕೊಡ್ತಾನ ಅದ ಅಂತ ಇಲ್ಲ ಅಂತ ಮೋದ ಅಂತ ಇಲ್ಲ ಅಂತ ತಿಳ್ಕೊಂಡು ಅದನ್ನೋ ಇಲ್ಲೋ ಅವ್ರ ಕಾಲಕ್ಕೊಬ್ಬ ಅಡಿಗೆ ಅವ ನಿತ್ಯ ಅವ್ರಿಗೆ ಪ್ರಸಾದ ನೈವೇದ್ಯಕ್ಕೆ ಅಡಿಗೆ ಮಾಡೋಕ್ಕೂ ಯಂಕಣ್ಣ ಅಂತ ಅವನ ಹೆಸರು. ಅಡಿಗೆ ಯಂಕಣ್ಣ ಅಂತ ಅವನ ಹೆಸರು. ಅಖಂಡ ಅಡಿಗೆ ಮಾಡಿ ನೈವೇದ್ಯ ಇಡಬೇಕು. ಭಾಳ ದಿನ ರಾಯ ಹತ್ತ ಸ್ವಾಮಿ ನಂದು ಅಪೇಕ್ಷೆ ಅದಂತ ಕೇಳ್ದವ. ಏನು ಅಪೇಕ್ಷಾನೋ ಅಂದ್ರೆ ಅವ್ರು ನಾ ಮುಕ್ಷಕ್ಕೆ ಹೋಗ್ಬೇಕಾಯ್ದು ಅಂದವ. ಭಾರಿ ಕಷ್ಟಪ ಇದು, ನಾಮ ಹೋಗಿಲ್ಲ, ನೀ ಏನು ತಲೆ ಹೋಗ್ತೀವಿ ಅಂದ್ರೆ ಎಷ್ಟು ಕಟ್ಟದು ಹೋಗೋದು. ತಥಾಸ್ತು ಅಂದರು. ನಾವು ಹೇಗೆ ಮಾಡ್ತೀಯ ಅಂದ್ರು, ಬೇಕಾದ್ ಮಾಡ್ತೀನಿ ಅಂದ. ಕೆಂಡ ಇರಾಗ ಹಾರ ಅಂದ್ರು ಅವ್ರು. ಎಷ್ಟು ವಿಶ್ವಾಸ ಗಪ್ಪನ ಹಾರಿಬಿಟ್ಟವ. ವಿಮಾನ ಬಂದು ಕರ್ಕೊಂಡು ಹೋಗ್ಬಿಡ್ತಾವ. ಅದನ್ನ ಹೇಳ್ತಾ ಇದ್ದಾರೆ, ಪ್ರಕಟಿಸಿ ತೋರಿದ ಮುಕುತಿಯ ಬೇಡಿದ ಭಕುತನ ಯೋಗ್ಯತೆ ನಿಖಿಳ ಜನರಿಗೆ. ಒಂದು ಹೇಳ್ತಾ ಇದ್ದಾರೆ. ಎರಡನೇ ಹೇಳ್ತಾ ಇದ್ದಾರೆ, ಭೃತ್ಯಗೆ ಬಂದಪ ಮೃತ್ಯು ಕಳೆದ ಸುಖವಿತ್ತು ಪಡೆದ ಪುರುಷೋತ್ತಮ ದಾಸ. ಭೃತ್ಯ ಸೇವಕ ಏನಾಗಿತ್ರಿ, ಮೈ ತುಂಬ ಜಡ್ ಅವಾಗ. ಯಾವ ಡಾಕ್ಟ್ರಿಗೂ ಪತ್ತೆ ಹತ್ವಲ್ಲವು, ಎಂಥ ಔಷಧಕ್ಕೂ ಬಗೆಹರಿಲಿಲ್ಲ. ಬಂದು ಕೇಳಿಕೊಂಡು ಪ್ರಾರ್ಥನಾ ಮಾಡಿಕೊಂಡು ರಾಯ ಹತ್ರ ಬಂದ್ಕೊಂಡು, ಏನಪ್ಪ ಏನು ಮಾಡ್ತೀವಿ ನಾ ಈ ಸ್ವಾಮಿ ಉಳಿಸ್ರಿ ಹೆಂಗಾರ ಮಾಡಿ. ನನ್ನ ಹೆಂಡ್ರು ಮಕ್ಕಳು ಇರ್ತಾರ, ನನ್ನ ಪ್ರಪಂಚ ಹಾಳಾಗಿ ಹೋಗ್ತದೆ, ತಾವಿಲ್ದೆ ನಾ ಯಾರ ಹತ್ರ ಹೋಗ್ಬೇಕಿನ್ನ. ಇಲ್ಪ ಅದು ಸಾಧ್ಯ ಇಲ್ಲ ನಮ್ಮ ಕಡೆಯಿಂದ. ಇಲ್ಲಿ ಸ್ವಾಮಿ ನಿಮ್ಮನ್ನು ಬಿಡುದೇ ಪಾದ ಬಿಡುದಿಲ್ಲ ಅಂದ. ಅನ್ಯಥಾ ಶರಣಮ್ಮನಾಸ್ತಿ ತ್ವಮೇವ ಶರಣ ನಮ್ಮ ಕೇಳ್ಕೊಂಡ. ಆತ ಸೇವಾ ಮಾಡು ಅಂತ ಹೇಳಿದ. ಅವಾಗ ಮಾಡ್ಕೋತ ಹೋದಂಗೆ ಅವನ ಅಪಮೃತ್ಯು ಬಂದಿರ್ತಕ್ಕಂಥ ಮೃತ್ಯು ಅಲ್ಲ, ಅದು ಅಪಮೃತ್ಯು ಬಂದಿರ್ತವಾಗ. ರಾಯರ ಮೃತ್ಯು ತೆಗಿಲಿಕ್ಕೆ ಸಾಧ್ಯ ಇಲ್ಲ, ಅದು ಭಗವದ್ ಇಚ್ಛಾ. ಅದು ಯಾರ್ಯಾರು ಹೋಗೋದನ್ನ ಅಪಮೃತ್ಯುನ ಕೆಲಸ ಬರ್ತದೆ. ಏನೋ ಆಕ್ಸಿಡೆಂಟ್ ಆಗೋದು, ಸುಡುಗಾಡಾಗೋದು, ಜಡ್ ಆಗೋದು, ಜಪತ್ತಾಗೋದು, ಇಂಥವ್ರು ಮಾತ್ರ ನಮ್ಮಲ್ಲಿ ಗುರುಗಳು ಬೇಕಾದಷ್ಟು ಮೈತತಿ. ಬಹಳ ಗುರುಗಳಿದ್ದಾರೆ ಮಾಡ್ತಕ್ಕಂಥ ಮಹಾನುಭಾವರು. ಅಂತ ಇತ್ತು ಪಡೆದೆ ನೀನು ಪುರುಷೋತ್ತಮ ದಾಸ ಅಂತ ರಾಯರನ್ನು ಹೇಳ್ತಕ್ಕಂಥ ಮಾತು. ಮತ್ತೊಮ್ಮೆ ಹೇಳ್ತಾರ, ಹುತನಹ ಗುಣಿಸಿದ ರತುನ ಮಾಲಿಕೆಯ ಕ್ಷಿತಿಬಿಗೆ ತಂದಿತ್ತ ಅತುಳ ಮಹಿಮನೆ. ರಾಯರಿಗಂತಾರ, ನಿಮ್ಮ ಮಹಿಮಾ ಅತುಳ ಮಹಿಮನೆ, ನಿಮ್ಮ ಮಹಿಮಾಕ್ಕೆ ಸರಿ ಸಾಟಿ ಇಲ್ಲದಕ್ಕೆ. ಏನು ಮಾಡಿದ್ರಿ? ಹುತವಾಹ ಅಂದ್ರೆ ಅಗ್ನಿ, ರತನ ಮಾಲಿಕೆ ಕೂತಾರ, ಯಜ್ಞ ಮಾಡ್ಲಿಕ್ಕೆ ಕೂತ್ಕೊಂಡಾರ. ಅವ ರಾಜ, ಆಗಿನ ಕಾಲದ ರಾಜ ಬಂದವನ ಕಾಣಿಕೆ ಕೊಟ್ಟಿವ್ರಿಗೆ ಹೋಡ್ ರತ್ನಹಾರ ಕೊಟ್ಟ. ರತ್ನಹಾರ ತುಂಡ್ರು, ಬೆಂಕಿಯಾಗ ಹೋದ್ಬಿಟ್ಟು ಪೂರ್ಣಾಹುತಿ ಕೃಷ್ಣಾರ್ಪಣ ಅಂದ್ಬಿಟ್ಟು ಗಲಗಲ ಬಡ್ಕೊಂಡವ. ಏನು ತಲೆಯದಲ್ಲಿ ಮಗ ಅಂದ ಸ್ವಾಮಿಗಳಿಗೆ. ನಿಮಗೆ ಸನ್ಯಾಸಿಗಳು ಬುದ್ಧಿನೇ ಇರೋದಿಲ್ಲ, ನಿಮ್ಮ ಸನ್ಯಾಸಿಗಳಿಗೆ ಮಹತ್ವ ಗೊತ್ತಿರೋಲ್ಲ ನಿಮಗ ಅಂತ. ಯಾಕೆ ಅಷ್ಟು ಓದಾಡ್ತಿದ್ದೆ ಅಂದ್ರೆ ಅವರು ಕೈ ಹಾಕ್ತಕ್ಕಂಥ ತೊಗೊಂಡು ಹೋಗಿದೆ ಅಂತ ಕೊಟ್ಟರು. ಇದು ಸಮಾಧಿ ಬರ್ತಕ್ಕಂಥ ಒಂದು ಮಹಾನುಪೆ. ಮಹಿಪತಿ ದಾಸನ ಕೇಳಿ ನೀವು ಹೆಸರು ಕೇಳಿ. ಮಹಿಪತಿ ದಾಸರು ಎಲ್ಲೋ ಕಾಖಂಡಿಕೆ, ಎಲ್ಲೋ ಆ ಮುಸಲ್ಮಾನ್ ರಾಜನ ಹತ್ರ ಅವರು ಕರ್ಣಿಕರು ದಿವಾನರು ಕೆಲಸ ಮಾಡ್ತಾರೆ. ಮೊದಲು ಅವರು ದಿವಾನರಿದ್ರು, ದಿವಾನರಿದ್ರು ಅಡ್ಡಾಡ್ತಿದ್ರು ವಿಜಯಪುರದೊಳಗೆ. ಅವ್ರ ಕೈಯಾಗನ ರಾಜಮೋಹರ್, ಅವರ ಶೀಲ್ ಹಾಕೋರು. ಅದು ಶೀಲ್ ಹಾಕಿದ್ರೆ ಕರೆಕ್ಟ್ ಅಂತ ಅರ್ಥ. ಅದಕ್ಕೆ ರಾಜನ ಮೊಹರ್ ಅದು ಸಿಕ್ಕ ಇದ್ದಂಗೆ ಇವ್ರ ಹತ್ರ ಇತ್ತು. ಆಗಿನ ಕಾಲಕ್ಕೊಂದು ಅಣ್ಣ ಒಂದು ತಂಗಿ, ನುಂಗಾ ನುಂಗಿ ಅಂತ ಹೆಸರು ಅವ್ರಿಗೆ. ಹೆಸರೇ ನುಂಗಾ ನುಂಗಿ ಅಂತ ತಿಳ್ಕೊಂಡು ಹೇಳಿ. ಆ ನುಂಗಾ ನುಂಗಿಯ ಹುಸ್ಸಿನಂಗೆ ಬರೇ ಬತ್ತಲೆ ಡ್ರೆಸ್ ಇಲ್ದಂಗೆ ಅಡ್ಡಾಡ್ತಿದ್ದು ಮಹಾ ಅವಧೂತ ಶಿಖಾಮಣಿಗಳು. ಮತ್ತವು ಮುಸಲ್ಮಾನರು ಅಲ್ರಾಕ ಪ್ರಶ್ನೆ ಬೇರೆ. ಅವಧೂತ ಚರ್ಯ ಇರ್ತೀವಿ ಕೆಲವು ಮಂದಿ. ನಿಮಗೆ ಹತ್ರ ಬೇಕಾದ್ರೆ ಶರೀಫ್ ಸಾಹೇಬ್ರು ಇದ್ರಿಲ್ಲ, ಶಿಶುನಾಥ್ ಅವರು. ಅವ್ರ ಉಪಾಸನ ಏನೇ ಇರಲಿ, ನಿಮಗೆ ಅವಧೂತ ಚರ್ಯ ಇತ್ತು ಅವ್ರ ಹತ್ರ. ಆ ನುಂಗಾ ನುಂಗಿ ಹೋಗೋ ಹೊತ್ತಿನಾಗ ಇವ್ರು ದಾರಾಗಿ ಬಿಟ್ಟಾರ. ಅವ್ರಿಗೆ ಏನೋ ಕೇಳಿದ್ರಿ ಅವ್ರು ನಿನ್ನ ಕೈಯಾಗಿಂದ ತಾಯಿಲ್ಲ ಅಂತ ಕೇಳಿದ್ರು. ಅವರು ಕೈಯಾಗಿ ಏನಿತ್ತು, ಇವ್ರ ಕೈಯಾಗ ರಾಜ ಉಂಗ್ರ ಮುದ್ರಿ ಸಿಕ್ಕ ಕೊಟ್ಟವರು. ಬರಬ್ಬರಿ ಅದನ್ನ ಆ ಸರೋವರ, ಆ ನದಿ ಒಂದು ಪಾಂಡ್ ಇದ್ದಂಗೆ ಕೆರಿ ಅರ ಒಗದ್ಬಿಟ್ರು. ಅವ್ರು ಗಲಗಲ ಪಡ್ಕೊಂಡು ಇವ್ರು ನನ್ನ ರಾಜಾಗ ಏನು ಹೇಳಿ, ನಾನು ಮುಂಜಾನೆ ಸಿಹಿ ಹಾಕೊಂಡು ನಾ ಏನು ಹೇಳಿ ಅವಾಗ ಅಂತ ಒಳ್ಳಿಗೆ ಹತ್ತಿರ. ಅವ್ರು ನಲಿಗೆ ಹತ್ತಿರ ನಂಗಾ ನುಂಗಿ. ಅವ್ನು ನಂಗಾ ನುಂಗಿ ಹೇಳ್ದ, ಈಗ ಡುಮ್ಕಾ ಮಾರು ಅಂದವ. ಒಳಗೆ ಹಾರ ಪಾಂಡ್ ಒಳಗೆ ಸರಿ ತೊಗೊಂಬಾದನಂತ ಒಳಗೆ ಹೋದ, ತೊಗೊಂಬಂದ. ಆ ಮುತ್ತ ತೊಗೊಂಡು ಒಂದು ಬೇಕು ಎರಡು ಬೇಕು ನೀವು ಅಂದವ.
ಕೈಯೇ ಬಿಟ್ರು ಅವರು. ಈ ದಂಧೆನೂ ಬೇಡ, ಈ ನೌಕರಿನೂ ಬೇಡ, ಇದು ಬೇಡ ಅಂತೇಳಿ ಅವತ್ತಿಂದ ನಮ್ಮ ಮಹಿಮೆ ದಾಸರಾಗಿರ್ತಕ್ಕಂಥ ಮಹಾನುಭಾವರು ಎಷ್ಟು ಕೀರ್ತನ ಬರೀತಾರೆ, ಮುಂದೆ ಎಷ್ಟು ಮಹತ್ವ ಆಗ್ತಾರೆ ಮಹಿದಾಸರು. ಹಂಗಿದ್ದಂಗೆ ಅಂತಾರೆ ಇಲ್ಲಿ, ಹುತವಹನಿಗೆ ಉಣಿಸಿದ ಏನದು ರತುನ ಮಾಲಿಕೆ, ರತ್ನ ಮಾಲಿಕೆಯನ್ನ ಕ್ಷಿತಿಪ ಅಂದ ರಾಜ ಕ್ಷಿತಿ ಬಗ್ಗೆ ತಂದು ಅತುಳ ಮಹಿಮನೆ ಪುನಃ ತಗೊಂಡ ಇಲ್ಲಿ ನೀನು ತಗೊಂಡು ಹೋಗಂದ್ರು. ಅಕರ್ತುಂ ಅನ್ಯಥಾ ಕರ್ತುಂ. ಇಂಥ ಶಕ್ತಿ ಬರ್ಬೇಕಾದ್ರೆ ಹರಿಪಾದ ಕಂಜ ನಿಷೇವಣಾತ್ ಲಬ್ಧ ಸಮಸ್ತ ಸಂಪತ ಅಂತಾರೆ ಮಹಾನುಭಾವರು ಅಂತಾರ. ಕನಲಿದ ಜನಪನ ಅನುನಯದಲ್ಲಿ ನಿನ್ನಣುಗನ ಮಾಡಿದ ಘನ ತರ ಚರಿತ. ಕನಲಿದ ಜನಪ ಅಂದ್ರೆ ಅವನು ಒಬ್ಬ ರಾಜ. ಅವೇನ್ ಮಾಡಿದ, ಏನೋ ಸೊಕ್ಕಿ ಬಂದಿದ್ದ, ಮಾಡಬಾರ್ದನ್ನು ಮಾಡಿದ, ಅಪರಾಧ ಮಾಡಿದ್ದ. ಅವನು ತಾದಿತ್ತಂದು ಸರಿಯಾಗಿ ಇದು ಯೋಗ್ಯ ಚೇತನ ಅದ, ಒಳ್ಳೆ ಹುಡುಗನ ಇದ್ದಾನಿವ, ಒಳ್ಳೆ ರಾಜನ ಇದ್ದಾನೆ, ಕೆಲವು ಕೆಟ್ಟ ಸಂಗತಿಯಿಂದ ಹಾಳಾಗ್ಯಾನಿವ ಅಂತ ತಿಳ್ಕೊಂಡು ನಾವು ಉದ್ಧಾರ ಮಾಡಿರ್ತಕ್ಕಂಥ ಮಹಾನುಭಾವರು ಅಂತ ರಾಯರ ಚರಿತ್ರೆ ಎಲ್ಲ ಹೇಳ್ಕೊತ ಹೋಗ್ತಾರೆ ಪವಾಡಗಳನ್ನ. ಯಾರು? ಜಗನ್ನಾಥದಾಸರು. ಜಗನ್ನಾಥದಾಸರು ಬರೋ ಹೊತ್ತಿಗಾಗಲೇ ವೃಂದಾವನಸ್ಥರ ಆಗಿಬಿಟ್ಟಿದ್ದು ರಾಯರು ತಿಳ್ಕೊಡ್ರಿ. ನಮಗೆ ಇದೆಲ್ಲ ಚರಿತ್ರೆ ಗೊತ್ತಿತ್ತು, ಅವ್ರಿಗೆ ಹೇಳ್ತಾ ಇದ್ದಾರೆ. ಮುಂದಿದ್ದು ನೋಡ್ರಿ, ಚೂತ ಫಲ ರಸದಿ, ಇದು ನಿಮ್ಗೆ ಗೊತ್ತಿರ್ತಕ್ಕಂಥದ್ದು. ಪೋತ ಮುಳುಗೆ ಮೃತ್ಯು ಭೀತಿ ಬಿಡಿಸಿದ ಅನಾಥ ರಕ್ಷಕ. ರಾಯರಂಥವರು ಅನಾಥ ರಕ್ಷಕ ಮಹಾನುಭಾವರು. ಸ್ವಾಮಿ ಯಾರಿಲ್ರಿ ಅಂದ್ರೆ ಉದ್ಧಾರ ಮಾಡ್ತಕ್ಕಂಥ ಮಹಾಬುಳು ಅನಾಥ ಅಂತ ರಕ್ಷಕ ಅದು ಹೇಳ್ತಾ ಇದ್ದಾರೆ. ಚೂತ ಫಲ ರಸ, ಮಾಹಣ್ಣಿನ ಶಿಖರಣೆ, ಚೂತ ಫಲ ರಾಜಕೇತ್ರತ್ತ. ಪೋತ ಅಂದ್ರೆ ಹುಡುಗ, ಮುಳುಗಿ ಗೊತ್ತೇ ಅದು. ರಾಯರು ಮಂತ್ರಾಲಯ ಪ್ರಭುಗಳು ರಾಮದೇವ್ರ ಪೆಟ್ಟಿಗೆ ತಗೊಂಡು ತಮ್ಮ ಜನರ ಕರ್ಕೊಂಡು ಯಾತ್ರಾ ಮಾಡ್ಕೋತ ಕಿರೀಟಗಿರಿ ಬಂದರು. ಗದಗಿನ ಹತ್ರ ಕಿರೀಟಗಿರಿ ಅಂತ ತಿಳ್ಕೊಂಡು ಹೇಳಿ ಪೂಜಾ ಪ್ರಾರಂಭ ಮಾಡಿದರು. ವೈಶಾಖ ಮಾಸ. ಅವ ರಾಜ ಏನು ಶ್ರೀಮಂತ, ಏನು ಹಂಡೆ ತುಂಬ ಶೇಖರಣೆ ಮಾಡಿಸಿ ಇಟ್ಟಿದ್ದ, ಹಣ್ಣು ಹೆಣ್ಣು ಇಟ್ಟಿದ್ದ. ಇತ್ಲ ಪೂಜಾ ನಡೀತು. ಅಲ್ಲಿ ಏನು ದೇಶ ಇದ್ದ ಶ್ರೀಮಂತಿದ್ದ, ಅವನು ಗೊತ್ತ ಮಗ, ಸಣ್ಣ ಹುಡುಗ ಪಾಪ ಗೊತ್ತಿಲ್ಲ, ಆಡ್ಕೋತ ಬಂದು ಮಾಹಣ್ಣು ಶೇಖರಣೆಗೆ ಬಿದ್ದವ. ಯಾರಿಗೂ ಗೊತ್ತಿಲ್ಲ, ಮುಳುಗ್ತು, ಸತ್ತು ಹೋತು ಹುಡುಗ. ಎಲ್ಲಿ ಹೊತ್ತು ನೋಡ್ತಾರ, ಶೇಖರಣೆ ಬಿದ್ದು ಹುಡುಗ. ಒಳಗೆ ಪೂಜೆ ನಡೆದ, ಹೇಳಬೇಕು ಬಿಡ್ಬೇಕು, ಏನು ಮಾಡ್ಬೇಕು. ಅವ ಅಂದ, ಎಷ್ಟು ದಿವಸ ಮೇಲೆ ರಾಜ ನಮ್ಮೂರಿಗೆ ಬಂದ ನಾವೆಂದು ಸ್ವಾಮಿಗಳು ಹೇಳೋದು ಬೇಡ, ನೀವೆಲ್ಲ ಉತ್ಸವ ಮಾಡಿಕೊಡಿ ತಿಳ್ಕೊಂಡು ಗಂಡ ಹೆಂಡತಿ ಕೂತು ದೂರ ಹೋಗಿ ಮನ್ಯಾಗ ಕೂತ್ಕೊಂಡು ಪಾಪ ಒಳ್ಕೋತ. ನಾನು ನಮಗೆ ಬಂದು ದುಃಖ ನಮಗಿರಲಿ, ನಮಗಿರೋದ ಇದು. ರಾಮದೇವ ಪೂಜೆ ವ್ಯಕ್ತಿ ಆಗೋದು ಬೇಡ, ನಾವು ಹೋಗಿ ಹೇಳ್ಬೇಕು, ರಾಯರ ಮನಸ್ಸು ಕರ್ಬೇಕು, ಮತ್ತೆ ಹೋಗೋದು ಬೇಡ ಅಂತ. ಆತು, ಪೂಜೆ ಆತು, ನೈವೇದ್ಯ ಆತು, ಮುದ್ರಾ ಕೊಟ್ಟರು, ಹೇಳಿದರು. ತೀರ್ಥಕ್ಕೆ ಯಜಮಾನ ಕರ್ಕೊಂಬರ್ರಿ ಒಂದು ರಾಯ. ಇಲ್ಲಿ ಸ್ವಾಮಿ ಬರೋ ಹಂಗಿಲ್ಲ. ಏನು ಹಂಗಂದ್ರು ಅಂದ್ರು. ಇಲ್ಲ ಸ್ವಾಮಿ, ನಿಮಗೆ ಹೇಳೋದು ಬೇಡ. ಯಾಕೆ ಹೇಳ್ರಿ, ನಾ ಇದ್ದೀನಿ ಹೇಳ್ರಿ ಅದು. ಇಲ್ಲ, ಹಿಂಗಾಗ್ಯದ. ಎಲ್ಲಿದ್ದಾನ ಹುಡುಗ ಅಂದ್ರು. ನೋಡಿದ್ರು, ತೀರ್ಥದ ಗಿಂಡಿ ಹಿಡ್ಕೊಂಡು ತಾವು ಹೋಗ್ಬಿಟ್ರ ಮನೆಗೆ. ಅಲ್ಲಿ ಹೋಗ್ತಾರ. ಯಾಕಪ್ಪ, ಏನು ಸ್ವಾಮಿ ಒಳಗೆ ಬರಬೇಡ್ರಿ, ನಮ್ಮ ದುಃಖ ನಮ್ಗೆ ಇರೋಲ್ದಾಕ ಖುಷಿ ಅಂದ್ರು. ರಾಮದೇವರು ಬಂದಲ್ಲಿ ಸಂಕಟ ದುಃಖ ಮತ್ತೊಂದಿನ ಆಗ್ಲಿಕ್ಕೆ ಸಾಧ್ಯ ಅದನ್ನ ನಮ್ಗೆ ಗೊತ್ತಾಗಿ ತೆಗಿ ಕಾಜಿ ಮಾಡಿ ಹುಡುಗನ ತೆಗಿ ತೋರಿಸ್ ನಮಗೆ ಇಲ್ಲಿ ಅಂದ್ರೆ. ಕೈಯಾಗಿ ನೀರು ತಗೊಂಡ್ರು, ಪ್ರೋಕ್ಷಣ ಮಾಡಿರು, ಮೈ ತುಂಬ ಕಣ್ಸಿದ್ರು, ಹುಡುಕೋದು ಎದ್ದು ಬಿಡ್ತೀವಿ ಹುಡುಗ. ನಾವು ಮೃತ್ಯು ಪರಿಹಾರ ಮಾಡಲ್ಲ, ಅಪಮೃತ್ಯು ಪರಿಹಾರ ಮಾಡೇವಿ. ಎಲ್ಲಿ ಮುಳುಗಿದ ಆಕ್ಸಿಡೆಂಟ್ ಹೌದಲ್ಲ, ಮತ್ತದು ಬಂತು. ಆಯುಷ್ಯ ಅದ ಹುಡುಗ, ಇದ್ರಾಗ ಹೋಗ್ಬೇಕಾಗಿತ್ತವ. ನಮ್ಮ ಶಕ್ತಿ ಅಲ್ಲ, ಒಳಗೆ ಕೂತ ಮೂರು ರಾಮದೇವರು ಅಂತ ಶಕ್ತಿ ಅಂತಾರ. ಚೂತ ಅವ ಕಿರೀಟಗಿರಿ ರಾಜ ಹುಚ್ಚಿ ಹಿಡಿತ್ರಿ ಅವ. ಸ್ವಾಮಿ, ನಮ್ಮ ಕುಟುಂಬ ಉಳಿಸಿದ್ರಲ್ಲಿ ಅಂತ ಬರ ಹಾಳಿ ತಗೊಂಡ ಬರೆದ ಬಿಟ್ಟಾಗ ಅವ. ಇಂಥ ದಿನ ಮಂತ್ರಾಲಯ ಸ್ವಾಮಿಗಳು, ಗುರುಸಾರ ರಾಘವೇಂದ್ರ ಸ್ವಾಮಿಗಳು ನಮ್ಮ ಮನೆಗೆ ಬಂದಿದ್ರು. ಈ ಘಟನಾ ಆತ ಮನೆಯೊಳಗೆ, ಹಿಂಗೆ ನನ್ನ ಮಗಳು ಉಳಿಸಿಕೊಟ್ರು ನನ್ನ ಮಗನ್ನ. ಇವತ್ತಿಂದ ಈ ಕಿರೀಟಿ ಗ್ರಾಮ ಆಚಂದ್ರಾರ್ಕ ಪರ್ಯಂತ ಇವ್ರು ತಾಬಾ ಇರಲಿ. ಈ ರೆಕಾರ್ಡ್ ನಾವು ನೋಡಿ ಮಂತ್ರಾಲಯದಾಗ ಭಾಷಣ ನಾವು ರೆಕಾರ್ಡ್ ಹುಡುಕೋ ಪ್ರಥಮ ಐತಲ್ಲಿ ಹೋಗೋದು. ನಾವು ಕೂತಿದ್ವಿ ಅಲ್ಲಿ, ರೆಕಾರ್ಡ್ ತೋರಿಸಿ ಕಿರೀಟಿಗಿರಿ ರೆಕಾರ್ಡ್ ಇಲ್ಲದ ನೋಡಿ ತೋರಿಸಿದ್ರು. ಆಚಂದ್ರಾರ್ಕ ಕಿರೀಟಿಗಿರಿ ಮೈ ಇರಲಿ ಅಂತ ತಿಳ್ಕೊಂಡು ಮುಂದೆ ಪ್ರವೀಣ ಶೇಷನ ಆತು, ಮುಂದಾತು, ಹೋದ ಪ್ರಶ್ನೆ ಬೇರೆ. ಇಷ್ಟು ಅದ್ಭುತವಾಗಿರ್ತ ಮಹಿಮ ಅವರಿಗೆ ಅಪಮೃತ್ಯುಗಿರ್ತಕ್ಕಂಥದ್ದು. ರಾಯರ ಸ್ತೋತ್ರ ಹೇಳ್ತಾರೆ ಅದನ್ನು. ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ಕ್ಷಣಕ್ಕೆ ನಮ್ಮ ಅನುಭವ ಆಗಿದೆ. ನೀವೊಂದು ಮಾತು ಹೇಳ್ತೇನೆ ನಾನು, ರಾಯರ ಸ್ತೋತ್ರದಾಗ ಈ ಮಹಿಮಾ ಹೇಳ್ಯಾರಲ್ಲ, ಅವು ನಮ್ಮ ಅನುಭವ ಬರಬೇಕು. ದೀಪ ಸಂಯೋಜನಾ ಜ್ಞಾನಂ ಪುತ್ರ ಲಾಭೋ ಭವೇ ಧ್ರುವಂ. ರಾಯರ ಮುಂದೆ ನಿತ್ಯದಲ್ಲಿ ಎಣ್ಣಿದು ತುಪ್ಪದ್ದು ದೀಪ ಹಸಿಗೋತ ಇದ್ರ ಯಾರಕ್ಕೆ ಹೇಳ್ತಾ ಇದ್ದಾರ? ವಂದ್ಯಾ ಸುಪುತ್ರ ಪ್ರದಹ. ರಾಯಸ್ತೋದ್ ಮಾತು ಹೌದಿಲ್ಲ?
ವಂದ್ಯ ಅಂದ್ರೆ ಬಂಜಿ ಅಂತ ಅರ್ಥ. ವಂದ್ಯ ತತ್ಸಮ, ಬಂಜಿ ತದ್ಭವ. ಎರಡು ಶಬ್ದ, ಸಂಸ್ಕೃತ ಶಬ್ದ ಕಾಣ ಶಬ್ದ. ವಂದ್ಯ ಬಂಜಿ ಅಂತ ಅರ್ಥ. ಅಂತ ವಂದ್ಯ ಅಂದ್ರೆ ಹೆಂಗೆ ಗೊತ್ತಾ ನಿಮಗೆ? ವಂದ್ಯ ಅಂದ್ರೆ ಬಂಜಿ ಅಂತ ಮಕ್ಕಳದಕ್ಕೂ. ಆ ಬಂಜಿ ತಂದಾಗ ಒಂದು 25 ನಮೂನಿ ಅವ ಅಂತ. ಆಯುರ್ವೇದ ಕಲ್ತು ನೋಡಿ ಹೇಳ್ತಾರೆ, ನೀವು ಯಾವ ಮನೆ ಬಂಜಿ ತಗೊಳೋದನ್ನ ಔಷಧ ತಗೊಂಡ್ರು ಆಗುದಿಲ್ಲ, ಅದು ಆಗುದಿಲ್ಲ, ಏನಾಗುವುದಿಲ್ಲ. ರಾಯರ ಅನುಗ್ರಹದಿಂದ ವಂದ್ಯ ಸುಪುತ್ರ ಪ್ರದಹ. ವಂದ್ಯ ಹಿಂಗ ರಾಯರು ನಡ್ಕೊಂಡ್ರೆ ಕೆಟ್ಟ ಮಗ ಅಲ್ಲ, ಒಳ್ಳೆ ಮಗ ಹುಡ್ತಾನಂತ, ಶಾಸ್ತ್ರೋದ್ಗಮ ಹುಡ್ತಾನಂತ. ದೀಪ ಸಂಯೋಜನಾ ಜ್ಞಾನಂ ಪುತ್ರ ಲಾಭೋ ಭವೇದ್ರಂ ಅಲ್ಲಿ ಹಂಗೆ ಹೇಳಿದ್ರು. ವಂದ್ಯ ಸುಪುತ್ರ ಪ್ರದಹ ಅದೇ ಸ್ತೋತ್ರ ಹೇಳ್ತಾರ ಅವ್ರು. ಇವು ಏನು ಮಾತವಲ್ಲ. ಸರ್ವಯಾತ್ರಾ ಫಲಾವಾಪ್ತೆ ಯಥಾಶಕ್ತಿ, ಇವು ನಮ್ಮ ಅನುಭವಕ್ಕೆ ಬರ್ಬೇಕು ಇವೆಲ್ಲ. ಅಂದ್ರೆ ರಾಯ ಸ್ತೋತ್ರ ಅಂದಾಗ ಅಂತ ತಿಳ್ಕೊಡ್ರಿ ನಾವು ಸ್ವಾಮಿ ಈ ಮಾತು ಅನುಭವ ತಂದು ಕೊಡ್ರಿ ನಮಗೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ರಾಯರ ಸ್ತೋತ್ರದ ಕೀರ್ತಿ ಅಂತ ಮಹತ್ವದಾಗಂತ ಅದನ್ನ ಹೇಳ್ತಾ ಮುಂದುವರಿತಾರೆ. ಕ್ಷಿಪ್ರದಿ ತೋರಿದ ವಿಪ್ರರ ಮಹಿಮೆಯ ಆ ಪೃಥ್ವೀಶಿಗೆ ಅಪ್ರತಿ ಗುರುವೇ. ಇಲ್ಲಿ ಏನು ಹೇಳ್ಬೇಕಾಯ್ತು ನಿಮಗಂದ್ರೆ, ನಾನು ಆ ಪ್ರತಿಯೊಂದು ಆ ಎರಡು ನುಡಿ, ಎರಡು ಸಾಲಿನ ಒಂದು ನುಡಿ ಇದು. ಪ್ರತಿಯೊಂದು ಕೊನೆಗೆ ವಿಚಿತ್ರ ಶಬ್ದ ಹಾಕ್ತಾರೆ ಜಗನ್ನಾಥಾಸರು. ಒಮ್ಮೆ ಅಂತಾರ ಉತ್ತಮದಾಸ ಅಂತಾರ, ಒಮ್ಮೆ ಘನತರ ಚರಿತ ಅಂತಾರ, ಒಮ್ಮೆ ಅನಾಥ ರಕ್ಷಕ ಅಂತಾರ, ಒಮ್ಮೆ ಅಪ್ರತಿಮ ಗುರುವೇ ಅಂತಾರ. ಆ ಶಬ್ದ ಹೆಂಗ ನೋಡಿ ಮಹಾನುಭಾವ. ಅಪ್ರತಿಮ ಗುರು ಏನು ಮಾಡ್ಯ ಗೊತ್ತಾ? ಕ್ಷಿಪ್ರದಿ ತೋರಿದ ವಿಪ್ರರ ಮಹಿಮೆಯ. ವಿಪ್ರ ಅಂದ್ರೆ ಏನ್ರಿ? ಬ್ರಾಹ್ಮಣ. ಬ್ರಾಹ್ಮಣ ಬಹಳ ಶಕ್ತಿ ಅದ, ನಮ್ಗೆ ಗೊತ್ತಾಗಲ್ದದು. ನೀವು ಕೇಳ್ತೀರಿ, ನೀವು ಬಹಳ ಗೊತ್ತಾ ಬರ್ತಕ್ಕಂಥ ಸಂದರ್ಭ. ಆ ಋಷಿಗಳ ಮಗ ಶೃಂಗಿ ಇದ್ದಿಲ್ಲ, ಏನು ಮಾಡಿದವ? ಶಾಪ ಕೊಟ್ಟ ಪರೀಕ್ಷಿತ್ ಮಹಾರಾಜ್ಗೆ. ಇನ್ನು 7 ದಿವಸದಾಗ ತಕ್ಷಕ ಬಂದು ಕಡಿದು ಹೋಗಿ ಶಾಪ ಕೊಟ್ಟಿಲ್ಲವ. ಸಣ್ಣ ಹುಡುಗದು. ಆ ಹುಡುಗನ ಮಾತು ಖರೆ ಆಗ್ಬೇಕಂತ ಕೇಳಿದ್ರೆ ಆಗ್ತದ ಅಂದ್ರು ಅವ್ರ ಅಪ್ಪ ಹಿರಿ ಮಾಡಲಿ. ಅವ್ರು ಋಷಿಗಳಿಗೆ ಹೇಳ್ತಾ ಇದ್ದಾರೆ, ಮಾತು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಹುಡುಗ ಸಣ್ಣವ ಗಾಯತ್ರಿ ಮಾಡಿ ಮಾಡಿ ಅವನದು ಖರೆ ಆಗ್ತದ. ಹಂಗೆ ಇನ್ನೊಂದು ಸಂದರ್ಭ ಆಯ್ತು. ಸಂದರ್ಭದೊಳಗೆ ಸಿರಿಸಿಂಗಿ ಲಿಂಗರಾಜ ಅಂತ ತಿಳ್ಕೊಂಡು ಶೈವ ಅವ ಪಣ ತೊಟ್ಟಿದ್ದ. ಬ್ರಾಹ್ಮಣರು ವೇದ ಸುಳ್ಳು ಅಂದವ. ವೇದದಾಗ ಏನು ಹೇಳ್ತದೆ? ಮಂತ್ರ ಅಂದ್ರೆ ಮಂತ್ರಕ್ಕೆ ಇಷ್ಟು ಶಕ್ತಿ ಅದಲ್ಲ. ಆಗಿಂದಾಗ ಬೀಜ ಹಾಕಿದ್ರೆ ಅದು ಆಗ ಫಲ ಕೊಟ್ಟು ಹಣ್ಣಾಗಿ ಗಿಡ ಆಗಿ ಪಣ್ಣ ಕೊಟ್ಟು ಅಂತ ವೇದ ಮಂತ್ರ ಹೇಳ್ತದೆ. ಹೆಂಗೆ ಸಾಧ್ಯ ಇದೆ ಅಂದ ನಾವು. ಮಳೆ ಬಂದ್ರೆ ಆಗೋದಿಲ್ಲ, ಕಾದ್ರೆ ಆಗೋದಿಲ್ಲ ಅವಂತ ಕೈ ತೊಟ್ಟಿದ್ದ. ರಾಯ ಚಾಲೆಂಜ್ ಸ್ವೀಕಾರ ಮಾಡಿದ್ರು, ನಾವು ಮಾಡ್ತೇವೆ ಬಾಯಿ ಅಂತ. ರಾಜ ಅವನು ಸಿಂಗಿ ರಾಜನ ಕರೆದ್ರೆ ಕೂತ್ಕೋಯಿಲ್ಲ, ಮಣ್ತು ಕೈ ಅಂತ ಪಟ 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 ಮಂತ್ರ ಅಂದ್ರೆ ಆಗಿನ ತಕ್ಷಣ ಬೀಜ ಆಗಿ ವೃಕ್ಷ ಆಗಿ ಫಲ ನಿಂತದ. ಇದೆಲ್ಲ ಕಡೆ ಮಾಡ್ಲಿಕ್ಕೆ ಹೋದಿಲ್ಲ ಅಂದ್ರೆ ಅವರು ನೀನು ತೋರಿಸಿವ. ಅದಕ್ಕಂತಾರ ಕ್ಷಿಪ್ರದಿ ತೋರಿದ ವಿಪ್ರರ ಮಹಿಮೆಯ. ವೇದ ಬೇಕಾದ ಕೊಡ್ತಕ್ಕಂಥ ವೃಕ್ಷ ತಿಳ್ಕೊಟ್ರೆ ಮಗ ಅದನ್ನು ಸಾಧಿಸೋದು ನಮಗಾಗಲ್ದು. ನಮ್ಮಲ್ಲಿ ಅನೇಕ ಮಂತ್ರಗಳವ. ಕೆಲವು ಮಂದಿ ಗೊತ್ತಾಗ್ತದೆ ನಿಮಗೆಲ್ಲ. ಮಳೆ ಬರಲಿಲ್ಲ ಮಂತ್ರ ಅಂದ್ರೆ ಮಳೆ ಬರಬೇಕು, ಮಂತ್ರದಿಂದ ಇಂದ್ರದಿ ತುಷ್ಟಿ ಆಗಬೇಕು ಅಂತಂತ ಮಂತ್ರ ಶಕ್ತಿ ನಮ್ಮ ಹತ್ತಿರದ. ಮನನ ತ್ರಾಯತಿ ಇತಿ ಮಂತ್ರ ಅಂತ ಅರ್ಥ. ಅದಕ್ಕೆ ಮಂತ್ರ ಸದನ, ಇದು ಮಂತ್ರಾಲಯ ಅಂತ. ಮಹಾನುಭಾವರು ಎಲ್ಲ ಮಂತ್ರ ಹೃದ್ಗತ ಮಾಡ್ಕೊಂಡಿರ್ತಕ್ಕಂಥ ಮಹಾನುಭಾವ ಅವ್ನಿಗೆ ಕೆಣದ ತೋರಿಸಿರು. ಅದನ್ನ ಹೇಳ್ತಾ ಇದ್ದಾರೆ. ಆ ಪೃಥ್ವೀಶ ಅಂದ್ರ ರಾಜ, ಅವಾಗ ಅಪ್ರತಿಮ ಗುರುವೆ. ಏನು ತೋರಿದಿ? ವಿಪ್ರರ ಮಹಿಮೆಯ. ವಿಪ್ರ ಅನ್ನೋದು ವೇದ ಮಹಿಮಾ ಅಂತ ಅರ್ಥ, ಬ್ರಾಹ್ಮಣರ ಮಹಿಮಾ ಅಂತ ಅರ್ಥ ಅಂತಾರ ಮುಂದೆ. ಪತಿತನ ನಿಜ ಯೋಗ್ಯತೆಯನ್ನು ಅರಿತು ಸದ್ಗತಿಯ ಪಾಲಿಸಿದೆ ಯತಿ ಕುಲವರ್ಯ. ಪತಿತ ಅಂದ್ರೆ ಬಿದ್ದವ, ಸ್ವೈದೇವರ್ತಕ್ಕಂಥ ಅಂತ ಮಹಾನುಕಥನ ಹೇಳ್ತಾ ಇದ್ದಾರೆ. ಮುಂದುವರೆದು ಮಹಿಮಾ ಹೆಂಗದ ನೋಡ್ರಿ. ಯಾವುದು ಮಹಿಮಾ ಎಲ್ಲ ಲಿಸ್ಟ್ ಮಾಡ್ರಿ ಜಗನ್ನಾಥದಾಸರು. ಮಳಲ ಮಾರ್ಗದೋಳು ಅರ್ಥ ಮಾಡಿಕೊಡ್ರಿ. ಮಳಲ ಮಾರ್ಗದೋಳು ಲಲನೆ ಪ್ರಸೂತಿಸೆ ಪುಲಿನ ಕಮಂಡಲೋಳು ಜಲವ ತೋರ್ದ್ಯ ಮಹಾನುಭಾವ. ರಾಯರು ಮಂತ್ರಾಲಯ ಪ್ರಭುಗಳು ದಿಗ್ವಿಜಯ ಕೊಂಟಾರ. ಆಗಿನ ಕಾಲಕ್ಕೆ ನೀವು ಇವು ಆಗಿನ ಕಾಲ ಅಲ್ಲೆಲ್ಲೇ ಸ್ಟೇಷನ್ ಗೀಷನ್ ಇದ್ವ ಏನು ಗುರುತು ಏನು ಹಂಗೆ ಹೋಗ್ಕೋತ ಹೋಗ್ಬೇಕು. ಯಾವ ಊರು ಬರ್ತೋ ಗೊತ್ತಿಲ್ಲ, ಏನಕ್ಕೆ ಬೋರ್ಡ್ ಇಲ್ಲ, ಏನಿಲ್ಲ, ಮೈಲಿಗಿಲ್ಲ, ಏನು ಹಂಗೆ ಹೋಗ್ಕೋತ ಹೋಗೋದಂಗೆ. ಕೆಟ್ಟ ಮಧ್ಯಾಹ್ನ ಒಂದು ದೇಶಕ್ಕೂ ಎಲ್ಲ ಉಸುಕಲ್ಲ ಅಲ್ಲಿ ಕಡೆ. ನೀವು ಮುಂದಿನ ಊರಿಗೆ ಹೋಗಿ ಸ್ನಾನ ದೇವ್ರ ಪೂಜೆ ಆಗಿ ಊಟ ಆಗ್ಬೇಕು. ಯಾತ್ರಾದೊಳಗೆ ಅವರ ಶಿಷ್ಯಂದರು ಅವ್ರ ಹೆಂಡಂದರು ಸ್ವಾಭಾವಿಕ ಮತ್ತು ಅವ್ರು ಇರಲಿಕ್ಕೆ ಬೇಕಲ್ಲ. ಈಗೂ ಇರ್ತಾರೆ ನೋಡಿರ್ತೀರಿ. ಅವ್ರ ಶಿಷ್ಯಂದ್ರು ಹೋಗ್ತಿರ್ತಾರೆ, ಅವ್ರ ಹೆಂಡಂದ್ರು ಹೋಗ್ತಿದ್ರು. ಆಗಿನ ಕಾಲಕ್ಕೆ ಹೋಗೋ ಹೊತ್ತೆ ತುಂಬಿದ ಗರ್ಭಿಣಿ ಆಕಿ ಹೆಣ್ಮಗಳು ದಾರ್ಯಾಗ ಹೊಂಟಾರ. ಮ್ಯಾಲೆ ಕೆಟ್ಟ ಬಿಸಿಲು. ಅದನ್ನ ಹೇಳ್ತಾರಲ್ಲಿ ಮಳಲ ಮಾರ್ಗದೊಳು. ಮಳಲು ಅಂದ್ರೆ ಉಸುಕು. ಅವಾಗ ಲಲನೆ ಸ್ತ್ರೀ ಪ್ರಸೂತಿಸೇ ಆಕೆ ಹೆರಿಗೆ ಆತ್ ಪಾಪ. ಈ ಹೆರಿಗೆ ಹೇಳಿ ಬರ್ತಾರೆ. ವಿಪನ್ನ ಓದ್ತೀವಿ ನಾವು ಬಸ್ಸಿನಲ್ಲಿ ಹೆರಿಗೆ ಆಯಿತು ನಾವು ಓದ್ತಿರ್ತೇವೆ. ನಾವು ಮಾತಾಡ ಗೊತ್ತಾಗ್ತದೆ ಇಲ್ಲಿರ. ಆಗಿನ ಕಾಲಕ್ಕೆ ಈಗಿನ ಕಾಲಕ್ಕೆ ಡಾಕ್ಟರ್ ಎಲ್ಲ ವ್ಯವಸ್ಥೆ ಅದ. ಆಗಿನ ಯಾರಿದ್ರು ನೋಡೋರಿಗೆ
ಟೈಮ್ ಬಂತು ಆ ಹೆಣ್ಮೈ ಹರಿದು. ಬಿಸಿಲು, ನೀರಿಲ್ಲ, ಊರಿಲ್ಲ, ಅಲ್ಲಿ ವ್ಯವಸ್ಥೆ ಇಲ್ಲ. ಪುಲಿನ ಕಮಂಡಲದಳು ಆ ಹೆಣ್ಮಳಿಗೆ ಸ್ನಾನ ಆಗ್ಬೇಕು, ಆ ಕೂಸಿ ಸ್ನಾನ ಆಗ್ಬೇಕು. ರಾಯರಿಗೆ ಸುದ್ದಿ ಹೋತು, ರಾಯರು ಮುಂದಿದ್ರು. ಏನಾಗ್ಯದ್ರು ಸ್ವಾಮಿ, ಹೆಣ್ಮಗಳು ಹೆರಿಗೆ ಆಗಿದೆ, ನೀರಿಲ್ಲ ಇಲ್ಲಿ. ದವಾ ಕಣ್ಣು ತೊಗೊಂಡ್ರು, ಹೊರ್ತಿ ತೆಗಿರಲಿ ಅಂದ್ರು. ನೀರು ಸುರಿವಿದ್ರು, ಗಂಗಾ ಪ್ರವಾಹ ತಿಳ್ಕೊಟ್ರಿ. ನೀರು ಬಿಡ್ಲಿಕ್ಕೆ ಹೆತ್ತ ಅವಾಗ ಭಾಗೀರಥಿ ವೈಭವ ಹೇಳ್ತಾ ಇದ್ದಾರೆ. ನಂತರ ಅಂತ ಇಂಥ ಸೇವಾಗ ನಾ ಬರ್ತೇನಲ್ಲ ಅಂತ ಕಾಯ್ಕೋತ ಕೂತಿದ್ರ ಅಂತ. ಅವರ ಕಮಂಡ ಶಕ್ತಿ ಎಷ್ಟು ಮಹಾನುಭಾವದು. ಅದಕ್ಕೆ ಹೇಳ್ತಾ ಇದ್ದಾರೆ, ದೌರ್ಭ್ಯಾಂ ದಧಾನಂ ಕಾಷಾಯ ವಸನಂ ರಾಮ ಮಾನಸಂ ಯೋಗೇಂದ್ರ ತೀರ್ಥ ವಂದ್ಯಾಂಗ್ರಿಂ ತುಳಸೀಧಾಮ ಭೂಷಣಂ ಜ್ಞಾನ ಭಕ್ತಿ ತಪಪೂರ್ಣಂ ಧ್ಯಾಯೇತ್ ಸರ್ವಾರ್ಥ ಸಿದ್ಧಿಗೆ ಮಹಾನುಭಾವ ಹೇಳ್ತಾ ಇದ್ರೆ. ಲಲನೆ ಪ್ರಸೂತಿಸಿ ಅದಕ್ಕೂಳೆ ಆತ ಅದು ಲಲನೆ ವ್ಯವಸ್ಥೆ ಆತು. ಮುಂದೆ ಹೇಳ್ತಾರ, ಬಿಸಿಲಿಂದ ಅಳುವ ಶಿಶುವಿಗೆ, ಹೌದ್ರಿ, ನೀರೇನೋ ಕೊಟ್ರಿ ನೆರಳು ಬೇಕಲ್ಲ ಅಲ್ಲಿ ಅವ್ರು ಹೋಟ್ಲಿಗೆ ಇಟ್ಲಿದ್ದು ನೀನ್ರ ಅಲ್ಲಿ. ಅದು ಕೆಟ್ಟ ಮಳೆಯಿಂದ ಮಾರ್ಗ, ಅದು ಏನೇ ಸುಡುಗಾಡಿಲ್ಲ. ಆ ಬಾಣಂತಿ ಕೂಸು ಹಳ್ಳಿಗೆ ಹತ್ತಿ ತಿಳ್ಕೊಟ್ರೆ, ಕೂಸು ಅದರಲ್ಲಿಗೆ ಹತ್ತದ, ಹುಟ್ಟಿದ ಕೂಸು ನಕ್ಕೋತ ಅಡ್ಯಾಡ್ತಾವನು, ಚೀರ್ತಿದ್ದ ಒಂದು ಸಮುದ್ರ. ಅದನ್ನ ಹತ್ತೋಣ ಹೆಂಗದ, ಅದೆಂಥದ್ದು, ಬಿಸಿಲಿಂದ ಅಳುವ ಶಿಶುವಿಗೆ. ಮಗು ಪಾಪ ಹಳ್ಳಿಗೆ ಹತ್ತ, ಸಣ್ಣ ಹುಡುಗ ಹುಟ್ಟಿದ, ಕೆಟ್ಟ ಬಿಸಿಲಾಗ ಹತ್ತದ. ಚೈಲ ಆಗಸದಲ್ಲಿ ಮಹಾನುಭಾವರು ಮಂತ್ರಾಶಕ್ತಿ ಹಾಕಿದ್ರು, ಮ್ಯಾಲ ನಟ್ಟಗೆ ನೆಳ ಬಂತು ನೋಡ್ರಿ. ಒಂದು ಹಾಸಿಗೆ ಹಾಕ್ತೇನೆ ಬಂದ. ನಾ ಹೇಳೋ ಮಾತ್ರ ಯಾರಂತಾರೆ ಇದನ್ನ, ಜಗನ್ನಾಥ ಅಂತಾರ. ಆ ಚಲಸಲಿ ನಿಲ್ಲಿಸಿದು ಅಸಮ ಮಹಿಮನೆ ಕೊಂಡ್ರ. ಹುಡುಗ ಮಳ್ಳಿಗೆ ಹತ್ತದ. ನಾ ಈಗ ನಮೋ ಅತ್ಯಂತ ದಯಾಲವೇ ಇಂಥವೆಷ್ಟು ಅದಕ್ಕೆ ನಿಮಗೆ ನಾವು ತಿಳ್ಕೊಡ್ರಿ. ಆ ಹುಡುಗ ಮಳ್ಳಿಗೆ ಹತ್ತಿದ್ರೆ ಮ್ಯಾಲ ಕಣ್ಣು ನೋಡಿರು, ಅಕ್ಷತ ಹಾಕಿದ್ರು, ಮ್ಯಾಲ ನೇರ ಬಟ್ಟೆ ಬಂದ್ಬಿಡ್ತು ಮ್ಯಾಲೆ. ಅಳೋ ಹುಡುಗ ನಗಲಿಗೆ ಹತ್ತಿ. ಏನು ವೈಶಿಷ್ಟ್ಯ, ಯಾರು ಅಳ್ತಾರ ರಾಯರವ್ರು ನಗಿಸ್ತಾರೆ ತಿಳ್ಕೊಂಡ್ಬಿಟ್ಟ. ಬಿದ್ದವರನ್ನ ಎತ್ತಕ್ಕಂಥ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು. ಯಾವುದೇ ವಿದ್ಯಾದಾಗಿರ್ಲಿ, ಸಂಪತ್ನಾಗಿರ್ಲಿ, ಮತ್ತೊಂದ್ರಾಗಿರ್ಲಿ, ಇಲೆಕ್ಷನ್ ಸೋತವ್ರಿಗಿರ್ಲಿ, ಸುಡುಗಾಡಿರ್ಲಿ, ಯಾವುದಿಲ್ಲ, ಬಿದ್ದವ್ರನ್ನ ಎತ್ತತಕ್ಕಂಥ ಮಹಾಪ್ರಭುಗಳು ಅಂತ ಹೇಳ್ತಾ ಇದ್ದಾರೆ ಆ ರೀತಿ ಒಳಗೆ. 12 ವರ್ಷ ಅನ್ನೋದಕ ಸಲ್ಲಿಸಿದೆ ಮೇದಿನಿಪತಿಗೆ ಮಹಾದಯವಂತ. ಆಗಿನ ಕಾಲಕ್ಕೊಬ್ಬ ರಾಜ ಆ ಕಾವೇರಿ ಪಟ್ಟಣದೊಳಗೆ, ಅವನ ಹೆಸರು ರಘುಪತಿ ಭೂಪಾಲ ಅಂತ ಅವನ ಹೆಸರು. ಎಷ್ಟು ವರ್ಷ ಆದ? 12 ವರ್ಷ. ಎಷ್ಟು ವರ್ಷ ಆಯ್ತು? 12 ವರ್ಷ. ಏನಾತ ಅವಾಗ? ಅನ್ನೋದಕ, ಬರಗಾಲ ಬಿತ್ತು ಬಿತ್ತು ಬಿತ್ತು, ಅಸಾಧ್ಯ ಬರಗಾಲ. ಈಗ ನಿಮಗೆ ಬರಗಾಲ ಪ್ರಶ್ನೆ ಬರೋದೇ ಇಲ್ಲ. ನಮ್ಮ ಹುಬ್ಬಳ್ಳಿಯಾಗ ಬರ ಬಿದ್ದಂತ ತಿಳ್ಕೊಳ್ಬೇಕಾರೆ ನಾವು, ಮಳೆನ ಆಗಿಲ್ಲ, ಏನು ಬೆಳೆದಿಲ್ಲ, ಹೆಂಗೆ ತಿಳ್ಕೊಡ್ರಿ. ನಮ್ಮಿಂದ ಫಾರಿನಿಂದ ತರಿಸ್ತಾರೆ. ನಮ್ಮಲ್ಲೆಲ್ಲ ಆಗಿಂದಾಗ ವಿಮಾನದಾಗ ಬಾರ ಬಂದ್ಬಿಟ್ಟು ಎಷ್ಟು ಗಂಜಿ ಟೆಂಟ್ ಬರ್ತಾವ, ಅವು ಬರ್ತಾವ, ಹಸಿಗೆ ಹೊತ್ತಿಗೆ, ಈಗೆಲ್ಲ ವ್ಯವಸ್ಥೆ ವಾಸಿವರಾಗ್ಬಿಟ್ಟಿದೆ. ಅಂತೂ ಸರ್ಕಾರ ರಕ್ಷಣಾ ಮಾಡ್ತಿತ್ತು, ಏನಾರ ವ್ಯವಸ್ಥೆ ಮಾಡ್ತಿತ್ತು. ಆಗಿನ ಕಾಲಕ್ಕೆ ಎಲ್ಲಿ ಸರ್ಕಾರ ಇತ್ತು, ಮಾಡ್ಲಿಕ್ಕೆ ಸಾಧ್ಯ ಇತ್ತು, ಏನು ತರಲಿಕ್ಕೆ ಗಾಡಿ ಇದ್ದು, ವಿಮಾನ ಇದ್ದು, ಬಸ್ ಏನಿಲ್ಲೇ ಇಲ್ಲ. ಅಂತ ಹೊತ್ತಿನಾಗ 12 ವರ್ಷ ಆ ರಾಜ್ಯದೊಳಗಿರ್ತಕ್ಕಂಥ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು ಅವ್ರಿಗಿಷ್ಟು ಊಟಕ್ಕೆ ವ್ಯವಸ್ಥೆ ಮಾಡಿದ್ರು. ಅಷ್ಟು ಪದಾರ್ಥ ತರಿಸಿಕೊಟ್ರು. ಅದನ್ನ ಜಗನ್ನಾಥರಂತ 12 ವರ್ಷ ಅನ್ನೋದಕ್ಕೆ ಸಲ್ಲಿಸಿದೆ ಮೇದಿನಿಪತಿಗೆ ಮಹಾದಯವಂತ ಮಹಾನುಭಾವರಿಗೆ ಹೊರ್ತಾ ಇದ್ದಾರೆ. ಸಾದರದಲ್ಲಿ ನೋಡ್ರಿ ಎಷ್ಟು ದೊಡ್ಡ ಮಾತು, ಒಳ್ಳೆ ಇದು ಮೌಲಿಕ ಮಾತಿದು. ಸಾದರದಲ್ಲಿ ಹಸ್ತೋದಕ ಕೊಡಲು ನಿಷೇಧಗೈಯದೆ ನಿವೇದಿಪೆ ಹರಿಗೆ. ನಾವೇನೋ ರಾಯರಿಗೆ ಹಸ್ತೋದಕ ಇಡ್ತೇವೆ, ಹೌದಾ? ರಾಯರಂತಾರ ಅದೇ ಮಾಡ್ತಾರಂತೆ, ನೀನು ಹರಿಗೆ ನಿವೇದಿಸುವೆ. ನಮ್ಮಲ್ಲಿ ಕೆಲವು ಪರಂಪರಾ ಅದ, ಚೌಕಲ್ಮ ಗೊತ್ತು, ಅವ್ರ ಕರ್ಮದ ಕ್ಯಾರಿ ಮಾಡೋದು, ಹಸ್ತೋಕ ತಗೊಳಗಲ್ಲ. ಅವ್ರು ಟೀಕಾ ಮಾಡ್ಲಿಕ್ಕೆ ಹೋದ್ರು, ನಾವು ತಿಳ್ಕೊಂಡ್ರೆ ಮತ್ತೆ ಹಂಗಿರ್ತೈತೆ ಅಂತ ತಿಳ್ಕೊಬಟ್ಟಿ ಅವರು ಕರ್ಮ ಅದಕ್ಕೆ ಮಾಡ್ಲಿಕ್ಕೆ ಸಾಧ್ಯ. ದೊಡ್ಡ ವಿದ್ವಾಂಸರು ಇದ್ದಾರೆ ಇನ್ನೂ ಇಲ್ಲಿ. ನೇಮ ಹಸ್ತೋಕ ತಗೊಳಂಗಲ್ಲ. ಆತ ಬೇಕಾದ ದೊಡ್ಡ ಪಂಡಿತರು ಪುಸ್ತಕ ಬರ್ದಾರ, ಕಂಡು ತಿಳ್ಕೊಂಡಾರ, ಭಾಷಣ ಮಾಡ್ತಾರ, ಉಪನ್ಯಾಸ ಮಾಡ್ತಾರ, ಪಾಠ ಪ್ರವಚನ ಮಾಡ್ತಾರ, ಶಾಸ್ತ್ರ ಓದಿಕೊಂಡಾರ. ಜಡ್ ಆತ್ ನೋಡ್ರಿ. ಜಡ್ ಆತ್. ಏನು ದಿನ ದವಾಖಾನೆಗೆ ಹೋಗ್ಬೇಕು, ನಿತ್ಯ ದವಾಖಾನೆ ಹೋಗ್ಬೇಕು, ನಿತ್ಯ ಔಷಧ, ನಿತ್ಯ ಇಂಜೆಕ್ಷನ್, ಪಾಠ ನಿಂತು, ಪ್ರವಚನ ನಿಂತು, ಎಲ್ಲ ಆಚಾರವಂತಿಕೆ ನಿಂತು ಹೋತವ್ರು. ಅವ್ರ ತಲೆಗೆ ಹೊಳಿತು, ನಾ ಅಪರಾಧ ಮಾಡೀನಿ, ಹಸ್ತೋದಕ್ಕೆ ಬಂದ ನಾವು ಅಲ್ಲಿ ಅಂತ ಹೊಳಿ ಕಳಿಸಿ ನಾನು ಸತ್ಕೋತ ಹೋದ್ರು ಮಂತ್ರಾಲಯಕ್ಕೆ. ಅವ್ರು ಹೆದರಿದ್ರು. ಇವ್ರು ನೋಡಿ ಮತ್ತೆ ಪುಣ್ಯಾತ್ಮ ಬೇರೆ ಮಾಡ್ತಾವ, ಏನಂತಾನೋ ಗೊತ್ತಿಲ್ಲ, ನೀನು ತಿಂತಾನೋ ಇಲ್ಲೋ ತಿಳ್ಕೊಂಡು ಊಟಕ್ಕೆ ಆಗ್ರಿಪ್ಪ ನಿಮ್ಮ ಎಲಿ ಅಂಜಲ ಕೊಡ್ರಿ ತಿಂದು ಹೋಗ್ತೇನೆ ನಾನು ಅಂತ. ಒಳಗೆ ಹೋಗಿ ಕೂತ್ಕೊಂಡು ಹಸ್ತೋಕ ಹಾಕಿರ್ತಾರೆ, ದೋಸ್ತೋಕ ತೊಗೊಂಬರ್ರ ಮೊದಲೇ ತಕೊಂಡು. ಯಃ ಪಿಬೇ ಜಲಮೇತೇನ ಸ್ತೋತ್ರೇಣಾಭಿಮಂತ್ರಿತಂ ತಸ್ಯ ಕುಕ್ಷಿಗತ ದೋಷಾ ಸರ್ವೇ ನಶ್ಯಂತಿ ತತ್ಕ್ಷಣ. ಅಪಣಾಚಾರ ಅಂತಾರ. ಏನಂತ ತಿಳ್ಕೊಂಡು
ಆ ಸ್ತೋತ್ರ ಸಹಿತ ಯಃ ಪಿಬೇತ್, ಯಾರು ಕುಡಿತಾರ, ಜಲಂ ಸ್ತೋತ್ರೇಣಾಭಿಮಂತ್ರಿತಂ, ರಾಯಿ ಸ್ತೋತ್ರ ಅನ್ಕೋತ ವೃಂದಾವನದ ಮೇಲೆ ಒಂದು ಸಾಲಿಗ್ರಾಮ ಇಟ್ಟುಕೊಂಡು ಅಭಿಷೇಕ ಮಾಡಿ ಆ ನೀರು ತಗೊಂಡ್ರೆ ಕುಕ್ಷಿಗತ ದೋಷ, ಹೊಟ್ಟೆಗಿರ್ತಕ್ಕಂಥ ಸಮಗ್ರ ಹೋಗತಕ್ಕಂಥ ಔಷಧ ಆ ಶಕ್ತಿ ಅದ ತಿಳ್ಕೊಂಡ್ರೆ ಪಾದವಾಗಿರ್ತಕ್ಕಂಥ ಶಕ್ತಿ ಹೇಳ್ತಾ ಇದ್ದಾರೆ. ಯಾಕೆ ರಾಯರು ಅಷ್ಟು ಸಾಲಿಗ್ರಾಮ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಮೇಲೆ ಆ ಚಿಂತೆ ಎಲ್ಲ ಅವ್ರನ್ನಾಗಿರ್ತಕ್ಕಂಥದ್ದು ಅದನ್ನ ಹೇಳ್ತಾ ಇದ್ದಾರೆ. ಕುಕ್ಷಿಗತ ದೋಷ, ನಮ್ಮ ಬ್ರಾಹ್ಮಣ ಹೋದ ಸಾಷ್ಟಾಂಗ ಸ್ವಾಮಿ ತಪ್ಪಾಗಿದ್ದು ಕ್ಷಮಾ ಮಾಡಿ, ನಮ್ಮನ್ನ ತಿಳಿಯಿಲ್ಲ, ಸುಮ್ಮನೆ ದುಡ್ಡಿಸ್ತನ ದಿಮಾಕ್ ಮಾಡಿವಿ ನಾವು ಅಂತ ಹಸ್ತುಗ ತೊಗೊಂಬಂದ ಬದುಕಿದ ಮುಂದ. ಅವರೇ ಹೇಳ್ತಿದ್ರು ಇಂಥ ತಪ್ಪು ಮಾಡಿವ ಅಂತ ತಿಳ್ಕೊಂಡು, ಆ ರೀತಿ ಹೇಳ್ತಾ ಇದ್ದಾರೆ ಅಂತಾರ. ಸಾದರದಲ್ಲಿ ಹಸ್ತೋದಕ ಕೊಡಲು ರಾಯರ್ ತಾವು ತಿಂತಾರ ಏನ್ ಮಾಡ್ತಾರಂತೆ, ನಿವೇದಿಪಿ ಹರಿಗೆ, ಅದನ್ನ ತಾವಂತಾರ ಸ್ವಾಮಿ ಇಲ್ಲಿಷ್ಟಾರಪ್ಪ ನೀ ಅನುಗ್ರಹ ಮಾಡಿ ಉಪಕಾರ ಮಾಡೋರಿಗೆ ಅಂತ ಹೇಳ್ತಾರಂತೆ. ಹಸ್ತೋದಕ ಮಹಿಮೆ ಹೇಳ್ತಾ ಇದ್ದಾರೆ. ರಾಯರ ಪಾದೋದಕ ಹಸ್ತೋದಕ ಎಷ್ಟು ಶಕ್ತಿ ಅದಕ್ಕೆ, ಮೃತ್ತಿಕಾ ಮಹಿಮೆ ಮುಂದೆ ಬರ್ತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಪಾದೋದಕವ ಅಂತಾರೆ ಮುಂದೆ, ಅಲ್ಲಿ ಹಸ್ತೋದಕ ಆತು. ದಿನೇ ದಿನೇ ಸೇವೆಪ ಸಾಧುಗಳ ವ್ಯಾಧಿಗಳಿರದೆ ನೀನು ಅಳಿದೆ. ಪಾದೋದಕ ಮಹಿಮೆ ಹೇಳ್ತಾ ಇದ್ದಾರೆ. ಹಿಂದಕ್ಕೊಬ್ರು ಗುರುಗಳಿದ್ರು ನಮಗೆ, ಅವ್ರು ಹೇಳ್ತಿದ್ರು ಏನಾಗೋದು ನನ್ನ ಕಡೆಯಿಂದ ಏನು ಮಾಡ್ಲಿಕ್ಕೆ ಹೋಗ್ಬಾರಪ್ಪ, ಸ್ನಾನ ಮಾಡು, ಸಂಧ್ಯಾ ಮಾಡು, ರಾಯ ಸ್ತೋತ್ರ ಅನ್ನು ಹತ್ತಿರ ಮಠ ಇದ್ರೆ ಪಾದಕ ತೊಗೊಂಬೋಗಿದ್ರು. ಅಷ್ಟು ಶಕ್ತಿ ಇರ್ತಕ್ಕಂಥ ಸಾಯ್ತಪ್ಪ ಪಾದಕ. ಅವ್ರು ರಾಯರಂತಾರ ನಂದಲ್ರಿ ಇದು ಅಂತಾರ. ಮೇಲೆ ಎಷ್ಟು ಸಾಲಿಗ್ರಾಮ ಹಾಕ್ಕೊಂಡಾರ, 700 ಸಾಲಿಗ್ರಾಮ ಹಾಕೊಂಡು ಕೂತ್ಕೊಂಡ್ರೆ. ಧನ್ವಂತರಿ ಅದನ್ನು, ವಾಸ್ಯ ಅದನ್ನು, ಒಂದು ಋಷಿ ಸಾಲಿಗ್ರಾಮ ಅದನ್ನು, ಎಷ್ಟು ಪ್ಲ್ಯಾನ್ ನೋಡ್ರಿ ರಾಯರು. ಇದಕ್ಕೆ ಪ್ಲ್ಯಾನ್, ಪ್ರೀ ಪ್ಲ್ಯಾನ್ ಅನ್ನೋದು. ನಾ ಎಷ್ಟು ದಿನ ಬರ್ತಾರೋ ಕ್ಷೇತ್ರ ಗೊತ್ತಿಲ್ಲ, ಯಾವ ಹುಸುಗಳು ಬರ್ತಾವೋ ಗೊತ್ತಿಲ್ಲ. ಅವ್ರಿಷ್ಟಿಗೂ ನಾ ಅಲ್ಲ, ಅವ್ರು ಚಿಂತೆ ಮಾಡ್ತಾರೆ. ಇಷ್ಟು ಅಲ್ಲಿಂದ ಹರಿದು ಬಂತಕ್ಕಂಥದ್ದು ಪಾದೋದಕ, ಅದು ನಿರ್ಮಾಲ್ಯ ತಿಳ್ಕೊಡ್ರಿ. ಅದನ್ನ ಹೇಳ್ತಾ ಇದ್ದಾರೆ. ಒಂದು ಪಾದೋದಕ, ಒಂದು ಹಸ್ತೋದಕ, ನವೃತ್ತಿಕ ನೇಮಿಸಿಕೊಂಡ್ಬಿಟ್ರೆ ಮುಂದುವರೆದು. ಯತಿವರ ದೂರದಿ ಮತಗೈಯಲು ಆಗಸ ಪಥದಲ್ಲಿ ಕಂಡು ನುತಿಸಿದ ಮಹಿಮಾ. ಲಘು ಅರ್ಥ ಆಗೋದಲ್ಲ, ಡಿಫಿಕಲ್ಟ್ ಅದ ಇದು. ಯತಿವರ ದೂರದಿ ಮೃತಗೈಯಲು, ಯತಿವರ ಅಂತ ದೊಡ್ಡ ಯತಿಗಳು ಅಂತ ಅರ್ಥ, ಶ್ರೇಷ್ಠ ಯತಿಗಳು. ಮೃತರಾದರು ಅವರಿಗೆ ಸ್ವ ಬರುವುದಲ್ಲ. ಆಗಸ ಪಥದಲ್ಲಿ ಆಕಾಶ ಮಾರ್ಗದಾಗ ಕಂಡು ಇವರು ರಾಯರು ನುತಿಸಿದಿ ಅವ್ರನ್ನ. ಏನು ಸಂದರ್ಭ ಇದು, ಅಸಾಧ್ಯ ನಿಮಗೆ. ಮಂತ್ರಾಲಯ ಪ್ರಭುಗಳು ಮಂಚಾಲಯ ಕೂತ್ಕೊಂಡಾರ, ತುಂಗಭದ್ರಾ ಸ್ನಾನ ಮಾಡ್ಲಿಕ್ಕಿತ್ತಾರ. ನೋಡಿದ್ರಿ ಮೇಲೆ ವಿಮಾನ ಹೊಂಟಿದ್ ಮ್ಯಾಲ, ಅದ್ರಾಗ ಬೇತಿಗಳು ದೊಡ್ಡ ಸ್ವಾಮಿಗಳು ಕೂತ್ಕೊಂಡ್ರು. ಅವ್ರು ನೋಡಿದ್ರು, ಇವರು ನೋಡಿದ್ರು. ಇಬ್ರು ಜ್ಞಾನಿಗಳಲ್ಲ ಅವರು. ಓಹೋ ಸ್ನಾನ ನಡೆದ ಅಂದ್ರೆ ಅವರು, ಆತ್ ಸ್ವಾಮಿ ನೀವು ಮುಂದೆ ನಾವು ಬರ್ತೀವಿ. ಏನ್ ಕೈ ಮಾಡಿದ್ರು, ಹಿಂಗ 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 ತೋರಿಸಿದ್ರು ರಾಯ. ಅರ್ಥ ಆತಿಲ್ಲ ನಿಮಗೆ? ಈ ಒಮ್ಮೆರಡು ಓಹೋ ಅರ್ಥ ಆತು ಅಂತ ಅಲ್ಲಿ ಬ್ಯಾಕ್ ಕೂತ್ಕೊಂಡವ್ರು. ಯತಿವರ ದೂರದಿ ಮೃತಗೈಯಲು ಆಗಸದಲ್ಲಿ ಆಕಾಶದಾಗ ಪಥದಲ್ಲಿ ಕಂಡು ನುತಿಸಿದ ಮಹಿಮಾ. ಹಿಂಗೆ ಕೈ ಮಾಡಿದ್ರೆ ಅರ್ಥ, ನಾವು ಇನ್ನು 2 ವರ್ಷ 2 ತಿಂಗಳ 2 ನಾವು ಬರ್ತೀವಿ ಅಂತ ತಿಳ್ಕೊಂಡು. ಅವ್ರು ಯಾರು ಗೊತ್ತಾ ನಿಮಗೆ? ಕೃಷ್ಣದ್ವೈಪಾಯನರು ದೊಡ್ಡ ಯತಿಗಳು ಅವ್ರಿಗೆ. ಇವ್ರಿಗಿಂತ ಸೀನಿಯರ್ ಕೃಷ್ಣದ್ವೈಪಾಯನರು ಶ್ರೇಷ್ಠ, ಫಾಸ್ಟ್ ಮಹಿಮಾದ ಕೃಷ್ಣದ್ವೈಪಾಯನ ಹೇಳ್ತಾ ಇದ್ದಾರೆ. ವಿಪಿನದಿ ಚಂಡ ತಾಪದಿ ಬೆಂದ ಕಾಶ್ಯಪಿ ಸುತನ ಉಳಿಹಿದ ಕೃಪಣ ಜನಾತ್ಮ ರಾಯರ ಮಂತ್ರಿ ಹೇಳ್ತಾ ಇದ್ದಾರೆ. ವಿಪಿನದಿ, ವಿಪಿನ ಅಡವಿ ಒಳಗಂತ ಅರ್ಥ. ಚಂಡಾತಾಪದಿ ಅಖಂಡ ತಾಪಸ್ಸು ಬಿಸಿಲಿತ್ತಿರ್ತಕ್ಕಂಥ. ಬೆಂದ ಕಾಶ್ಯಪಿ ಸುತ, ಅವನ ಮಗ ಹೇಳ್ತಕ್ಕಂಥವ ಭಯಂಕರ ಬೆಂಡು ಹೊಂಟ ದಾರಿ ಒಳಗೆ ಮೇಣಾದೊಳಗೆ ಶಿಷ್ಯನ ಕುಡ್ಕೊಂಡು ಒದ್ದಾಡ್ಲಿಕ್ಕೆ ಹತ್ತೆ ಬಿದ್ದೊಬ್ಬ ಮನುಷ್ಯ. ನೋಡ್ರು ಯಾಕೆ ಒದ್ದಾಡ್ತಾನಮ್ಮ, ಅವೇನು ಕೇಳಿಲ್ಲ, ಪ್ರಾರ್ಥನಾ ಮಾಡಿಕೊಂಡಿಲ್ಲ. ರಾಯ ಅಂಥ ಕಡೆ ಹೆಂಗ ಹೇಳ್ತಾ ಇದ್ದೇನೆ. ಅವ್ರ ತಲೆಯಾಗಿ ಬಂತು, ಅವ್ರ ಮನಸ್ಸಿಗೆ ಬಂತು ಅಂದ್ರೆ ಎಂಥವ್ರ ಜೀವನ ಉದ್ದಾರ ಮಾಡ್ತಕ್ಕಂಥ ಮಹಾಪ್ರಭುಗಳು, ಮಂತ್ರಾಲಯ ಪ್ರಭುಗಳು ನೋಡಿದ್ರು. ಇಲ್ಲೋ ಅಕ್ಕು ಮನುಷ್ಯನ ಕರ್ಕೊಂಬರ್ರಿ ಹೋಗಿಲ್ಲ ಅಂದ್ರೆ ಅವ್ರು ನಮ್ಮ ಮೇಣಕ್ಕೆ ಆಗಲಿಲ್ಲ, ನಮ್ಮ ಕೆಲಸ ಹೋದಾಗ ಮುಂದೆ ಪೂಜೆ ಅವಕಾಶ ಮಾಡಿ ಕರ್ಕೊಂಬರ್ರಿ ಅಂತೀವಿ. ಒದ್ದಾಡ್ಲಿಕ್ಕೆ ಎದ್ದು ಬಿಸಿಲಾಗ ಕರ್ಕೊಂಬಂದು ಅವು ನೀರು ಕುಡಿಸಿ ವ್ಯವಸ್ಥೆ ಮಾಡಿ ನಡಿಯಪ್ಪ ಹೂ ನಡಿ ಮುಂದೆ ಅಂತ. ಇಂಥ ಮಹಾನುಭಾವ ನಾನು ನೋಡಿ ಜಗನ್ನಾಥ ಅಂತ ಹೇಳ್ತಾ ಇದ್ದ ರೀತಿ. ಅನಿವೇದಿತ ಅರ್ಥ ಮಾಡ್ಕೊಡ್ರಿ. ಅನಿವೇದಿತ ಭೋಜನ ವಸ್ತುಗಳಿಂದ ಅನುಭವ ಮಾಡಿಸಿದ ಅನುಪಮ ಚರಿತ. ಅರ್ಥ ಆಗೋದಿಲ್ಲ. ಅನಿವೇದಿತ ಭೋಜನ, ಯಾವುದನ್ನು ಕೊಡಬಾರ್ದು ಅದನ್ನು ಕೊಟ್ರ ನಿವೇದನ ಮಾಡೋದು ಬೇರೆ, ಅನಿವೇದನ ಬೇರೆ. ಕೆಲವು ಗ್ರಾಹ್ಯ, ಕೆಲವು ಅಗ್ರಾಹ್ಯ. ಪಂಡುಲ, ಉಳ್ಳಾಗಡ್ಡಿ,
ಇಂಥವ ತಿಂದು ಅಂತ ಇಂದ ನೈವೇದ್ಯಕ್ಕೆ ಹೋಗಬಾರ್ದು. ಅನಿಯಮಿತ ಭೋಜನ ವಸ್ತುಗಳು ಯಾವನ್ನು ಉಣಬಾರ್ದು, ಯಾವನ್ನು ತಿನ್ನಬಾರ್ದು ಅಂಥ ವಸ್ತುಗಳನ್ನು ಇವ್ರ ಮುಂದೆ ತಂದಿಟ್ಟ. ನಿಮ್ಗೆ ಗೊತ್ತದ ಆ ರಾಜ ಅವ್ನು ಪರೀಕ್ಷೆ ಮಾಡಿ ಬಂದ. ವೆಂಕಟಭಟ್ ಹೇಳ್ತಾವ್ರಿಗೆ ಶಿಷ್ಯ, ರಾಜ ಹೋಗಿಲ್ಲ ನಮ್ಮ ಸ್ವಾಮಿ ಭಯಂಕರ ಜೋರಿದ್ದ ಅಸಾಧ್ಯ ಇದ್ದ ಅಂತ ತಿಳ್ಕೊಂಡು ಹೇಳ್ದ. ನಿಮ್ಗೆ ಹೆಂಗಿದ್ದಾರೆ ಏನು ಎಂಥ ಪಾಡ ಪುರುಷ ಅಂತ ಹೇಳ್ದ. ಆತ ನಾವು ಬರ್ತೀವಿ ಅಂತ ಹೇಳ್ದ. ರಾಜ ಬಂದ, ಮುಸಲ್ಮಾನ್ ರಾಜ ಬಂದು ತಂದು ಇಟ್ಕೊಂಡ. ಅವ ಏನು ತಂದ, ತನಬಾರ ಸಾಮಾನೆಲ್ಲ ತಂದಿದ್ದ. ಅಂತ ಇಂಥವೆಲ್ಲ ನಾನ್ ವೆಜಿಟೇರಿಯನ್ ಹೌದಾ ಎಲ್ಲ ತೊಗೊಂಬಂದು ತುಂಬ್ಕೊಂಡು ಇಟ್ಟ. ಅವನಿಂದ ಇಟ್ಟ. ನೋಡಿದ ಸ್ವಾಮಿ ಏನು ಮಾಡುತ್ತೋ ಸಿಗೊಂಬಂದಿದ್ದ. ಅದನ್ನು ಇಟ್ಟು ಕೆಳಗೆ ರಾಯರು ಗೊತ್ತಾಯ್ತು ಮೋಸ ಮಾಡ್ಲಿಕ್ಕೆ ಬಂದಾನೆ ಅಂತ ತಿಳ್ಕೊಂಡು ಪ್ರೋಕ್ಷಣ ಮಾಡಿದ್ರು. ತೆಗೆದು ನೋಡಿದ್ರು ಎಲ್ಲ ಹೂ ಆಗ್ಬಿಟ್ಟಿದ್ವು. ಅಷ್ಟು ಗಲಗಲ ಬಡ್ಕೊಂಡ್ಬಿಟ್ಟ. ಸ್ವಾಮಿ ಇದು ನಾನು ನೋಡೇ ಇಲ್ಲ, ನಮ್ಮ ಜಾತಿಯಾಗಿಂಥವ್ರು ಇಲ್ಲೇ ಇಲ್ಲ ಅಂದವ. ಇಂಥ ತರುಣ ಗಬಾಗ ತಿಂದ್ಬಿಡ್ತಾರೆ ನಮ್ಮ ಜಾತಿ ಒಳಗೆ. ಇಂಥ ಸ್ವಾಮಿಗಳು ನಮ್ಮ ಜಾತಿಯಾಗಿಲ್ರಿಪ್ಪ. ಏನು ಮಹಿಮಾನಿ ಮಹಾನುಭಾವರು ನೋಡಿದ ತಕ್ಷಣ ಹೆಂಗಾಗುತ್ತಲ್ಲ ನಿಮಗೆ ಇಂಥ ಮಹಾನುಭಾವರು. ಯಾಕೆ ಗೊತ್ತಾ ನಿಮಗೆ? ಕೃಪಾ ಕಟಾಕ್ಷ ಭಗವಂತ ಅನುಗ್ರಹ ಇರ್ತಕ್ಕಂಥ ಮಹಾನುಭಾವರು ಆಗ್ತಾ ಇದ್ದಾರೆ. ಆಯ್ತು. ಅನಿವೇದಿತ ಭೋಜನ ವಸ್ತುಗಳಿಂದ ಅನುಭವ ಮಾಡಿಸಿದ ಅಂತ ಅನುಪಮ ಚರಿತ ಅಂದ್ರೆ ರಾಯರು. ಅಂಥ ಚರಿತ್ರೆ ಮತ್ತೊಬ್ಬರದಿಲ್ಲ. ಭಾಷಾತ್ರಯುತ ಮುಂದಿನ ಸಿದ್ಧಾಂತ. ಭಾಷಾತ್ರಯ ಎಷ್ಟು? 3 ಅಂತ ಅರ್ಥ. ವ್ಯಾಸೋಕ್ತಿಗಳ ವ್ಯಾಸರಾಯರ ಗ್ರಂಥ ಮೇಲೆ ಮೇಲೆ ಬರ್ತದೆ. ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ. ನರಸಿಂಹರು 3 ಕಣ್ಣಿದ್ದಂಗಂತವೇನು ತ್ರಿನೇತ್ರದು ಒಂದು 3 ಕಣ್ಣ ಗೃಹಸ್ಥರು ಹೇಳ್ತಾ ಇದ್ದಾರೆ ಅವ್ರನ್ನ ಬಂದಿರತಕ್ಕಂಥವ್ರು. ಅವನೇನು ಮಾಡ್ತೀವಿ? ಪ್ರಕಾಶವ ಗೈಸಿದ ಭೂಸುರ ವಿನುತ. ಭೂಸುರ ವಿನುತ. ಭೂಸುರ ಅಂದ್ರೆ ಬ್ರಾಹ್ಮಣರು ಅಂತ ಅರ್ಥ. ಅವರಿಂದ ವಿನುತ ನಮಸ್ಕಾರ ಮಾಡಿಸಿಕೊಳ್ಬರ್ತಕ್ಕಂಥ ಮಹಾನುಭಾವರು ನೀವು ಅಂತ ಹೇಳ್ತಾರೆ. ಏನು ಮಾಡಿದ್ರಿ? ವ್ಯಾಸೋಕ್ತಿಗಳನ್ನು ನೀನು ಹೇಳ್ತಿದ್ದೀನಿ. ನಾನು ರಾಯರು ಉಡುಪಿಗೆ ಹೋದರು, ಯಾತ್ರಾ ಮಾಡ್ಕೋತ ನನ್ನ ಉಡುಪಿಗೆ ಹೋದ್ರೆ 8 ಮಂದಿ ಸ್ವಾಮಿಗಳು. ಹೆಂಗೆ? ಲಕ್ಷಯಾಮೇತೀಶ್ವರೈಕೃತ ಪೂಜನಂ ಗುಣಭಾಜನಂ ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ ಅಂತ ಕೃಷ್ಣ ವಾದಿರಾಜರು ಅಂತಾರೆ. ಲಕ್ಷಯಾಮಿ ಯತೀಶ್ವರೈ ಪೂಜಿತ. ಆ ಕೃಷ್ಣ ಮುಂದೆ 8 ಮಂದಿ ಸ್ವಾಮಿಗಳು ಬಂಗಾರ ತಟ್ಟೆ ಹಿಡ್ಕೊಂಡು ಆರತಿ ಬೆಳಗೊಂಡು ಅಂತ ರಾಯರು ಹೋದ್ರು. ರಾಯರನ್ನ ಕಂಡು ಭಾಳ ಸಂತೋಷ ಆಯ್ತು ಅವ್ರಿಗೆ. ಪಾಠ ಹೇಳ್ರಿ ಸ್ವಾಮಿ ಅಂದ್ರೆ ಅವರು 8 ಮಂದಿ ಕೂಡಿಸಿ ಪಾಠ ಹೇಳ್ಯಾರ ರಾಯರು. ಅವ್ರು ಒಬ್ರಿಗೆ ಅವ್ರು ವಿದ್ವಾಂಸರು ಮಹಾನುಭಾವರು. ರಾಮ ಶಬ್ದ ಅರ್ಥ ಮಾಡೋಲ್ಲ. ಮತ್ತು ಅವ್ರು ಅಸಾಧ್ಯ ಓದ್ಕೊಂಡು ಏನು ಹೇಳಿದ್ರೆ ಪಾಠಲ್ಲಿ ಚಂದ್ರಿಕಾ ಪಾಠ ಹೇಳ್ಯಾರಲ್ಲಿ. ಚಂದ್ರಿಕಾ ಅಂದ್ರೆ ವ್ಯಾಸರಾಯರ ಗ್ರಂಥ. ನೀನು ಹೇಳ್ತಿದ್ದೆ ನಿಮಗೆ ಚಂದ್ರಿಕಾ ಅಂತ ತಿಳ್ಕೊಂಡು. ನೋಡ್ರಿ, ಯಾವುದೇ ಒಂದು ವಿಷಯವನ್ನು ಸಬ್ಜೆಕ್ಟ್ ಮೇಲೆ 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 ಅಭ್ಯಾಸ ಮಾಡಿದ್ರೆ ಅದ್ರಾಗ ಏನು ಬರ್ತದೆ? ಪ್ರಾವೀಣ್ಯ ಬರ್ತದಿಲ್ಲ. ಅದ್ರಾಗ ಒಮ್ಮೆ ಓದೋದು ಬೇರೆ, ಪುನಃ ಪುನಃ ಓದಿ ಮಾಡೋದು ಬೇಡ. ಅದು ರಾಯರಂಥವ್ರು. ಚಂದ್ರಿಕಾ ಅದ್ಭುತ ಗ್ರಂಥ. ಏನು ಬರೀತಾರೆ ವ್ಯಾಸರಾಯರು? ಎಲ್ಲಿ ಆ ಚಂದ್ರಿಕಾ ಬರೆದ್ರೆ ವ್ಯಾಸರಾಯರು ಅವ್ರೆಂಥವ್ರು ಹೇಳ್ತಾರೆ. ವ್ಯಾಸರಾಯ ವರ್ಣ ಮಾಡಿದ್ರೆ ರಾಯರು ವರ್ಣ ಮಾಡ್ದಂಗನ 2ನೇ ಅವತಾರಲ್ಲ. ಅವ್ರ ಗುರುಗಳು ಶ್ರೀಪಾದರಾಜರು. ಶ್ರೀಪಾದರ ಹತ್ರ ಹೋಗಿದ್ರು, ಉತ್ತರ ದಿಶಕ್ಕೆ ಹೋದ್ರು ವ್ಯಾಸರಾಯ ತಮ್ಮ ಕಾಲಕ್ಕೆ. ಹೋಗಿ ಅಲ್ಲಿರ್ತಕ್ಕಂಥ ಪಂಡಿತ ಮಂಡಲಿನ ವಾದಕ್ಕೆ ಕರೆದು ಸೋಲಿಸಿದ್ರು. ಅವ್ರಂದ್ರಂತ ನಮಗೆ ಉಳಿದಿಲ್ಲ, ಈ ಮನುಷ್ಯನ ಭಾಷಾನ ಅರ್ಥ ಆಗೋಲ್ಲ ನಮಗೆ ಅದಂತಾರೆ. ಸಂಸ್ಕೃತ ಭಾಷಾ ಅಷ್ಟು ಬಿಗು ಭಾಷಾದಾಗ. ವ್ಯಾಸರಾಯ ಭಾಷಾ ಭಯಂಕರ ಬಿಗು ಭಾಷಾ. ಸಾಮಾನ್ಯರಿಗೆ ಅರ್ಥ ಆಗೋದು ಭಾಳ ಕಷ್ಟದ ಕೆಲಸ. ಅದು ಡೈಲೆಕ್ಟ್ ಅಂತಾರೆ ಅದಕ್ಕೆ. ಲ್ಯಾಂಗ್ವೇಜ್ ಡೈಲೆಕ್ಟ್ ಅದು. ಅಂಥ ಲ್ಯಾಂಗ್ವೇಜ್ ಅವ್ರದಂತ ನಿಮ್ಮದು ಸಮಸ್ಯೆ ಪ್ರಮೇಯ ತಿಳ್ಕೊಂಡು ಬೀಳುತ್ತೆ, ಈ ಭಾಷಾನ ಅರ್ಥ ಆಗಲ್ಲ ಮಗಂದು ಮೊದಲಿಕ್ಕೆ. ಹಂಗ ಒಂದು ಸಂದರ್ಭ. ಸತ್ಯಧ್ಯಾನರು ಒಬ್ಬ ವಿದ್ವಾಂಸ ವಾದಕ್ಕೆ ಬಂದ. ಅವ್ರ ಹತ್ರ ಬಂದ, ನಿಂತ್ಕೊಂಡ, ಒಳಗೆ ಬಂದು ಕೂತ್ಕೊಂಡ. ಈ ಸತ್ಯಧ್ಯಾನ ಹೇಳಿದರು, ಮಾರ್ಘ್ಯೆ ಉಪವಿಶ್ಯತ. ಅರ್ಥ ನಿಮಗೆಲ್ಲ ಅರ್ಥ ಆಗ್ತದೆ, ಏನೇ ಹೊಸದೇನೆಲ್ಲ. ಅವು ಹೇಳಿದರು, ವಿದ್ವಾಂಸ ಅಸಾಧ್ಯ ಹೋಗಿದ್ದು. ಮತ್ತು ನಾವು ಮಾರ್ಗೆ ಉಪವಿಶ್ಯತ. ಮಾರ್ಗೆ ಅಂದ್ರೇನು? ದಾರಿ. ಉಪವಿಶ್ಯ ಕೂತುಗೋ. ಅವ ಅಂದ, ಈ ದಾರ್ಯಾಗ ಕೂತು ಅಂತ ಏನು ಸ್ವಾಮಿ ಅಂದವ. ದಾರ್ಯಾಗ ಕೂತು ಅಂತ ವಿದ್ವಾಂಸ ದಾರ್ಯಾಗ ಕೊಡಿಸ್ತಾರೆ ಇಲ್ಲ. ಮಾರ್ಗೆ ಉಪವಿಶ್ಯತಾಮ್ ಅಂದರು. ಅವ ತಲೆ ತುಸ ನಿಂತ್ಕೊಂಡವ. ಏನ್ರಿ ಅರ್ಥ ಆಗೋದು ನಮಗೆ ಅಂದವ. ಸ್ವಾಮಿ ನನಗೆ ಯಾಕೋ ಇದು ಅರ್ಥ ಆಗೋದು ಅಂದ. ನೀವು ದೊಡ್ಡ ವ್ಯಾಕರಣ ಪಂಡಿತರು, ಶಾಸ್ತ್ರ ವಿಚಾರದ ನೀವು ಹೆಂಗೆ ಅರ್ಥ ಹೆಂಗಂದ. ಸ್ವಾಮಿ ನಿಮ್ಮ ಮುಂದೆ ನಾವು ಯಾರು ಅಂದವ. ಅಷ್ಟು ಅಂದಲ್ಲ. ಅದಕ್ಕೆ ಕಾಳಜಿ ಮಾಡ್ತೀವಿ ಅಂದ್ರೆ ಅವರು ಮೃಗ ಸಂಬಂಧಿ ಮಾರ್ಗೆ. ಮೃಗ ಅಂದ್ರೆ ಚಿಗರಿ. ಚಿಗರಿ ಆಸನ ಕೊಡು ಅಂತ ಹೇಳಿ ನಿನಗ ಅಂದ್ರು ಅವ್ರು.
ಮಾರ್ಗೆ ಅಂತ ಸಿಗದಿ ಮೃಗ ಸಂಬಂಧಿ ಮಾರ್ಗಿ ಸಂಸ್ಕೃತ ಶಬ್ದ ಹುಡ್ತದೆ ಹಿಂಗೆ ಮೃಗ ಸಂಬಂಧಿ ಮಾರ್ಗೆ ಅಂತ ತಿಳ್ಕೊಂಡು ಅಲ್ಲಿ ಹಾಸಿದ್ರಲ್ಲೇ ಕೃಷ್ಣಾಂಜನ ಹಾಸಿದ್ರಲ್ಲೇ ಮೃಗ ಸಂಬಂಧಿ ಮಾರ್ಗೆ ಉಪವಿಶತ ಅಂತೇಳಿ ಅವ ಅಂದ ನಿಮ್ಮ ಶಬ್ದ ಅರ್ಥ ಆಗೋದು ವಾದ ಸುದ್ದಿ ದಕ್ಷಿಣ ಕೋಟಿ ಊರಿಗೆ ಹೋಗ್ತೀನಿ ಅಂತ ತಿಳ್ಕೊಂಡು ಇಷ್ಟು ಇಷ್ಟು ಭಾಷಾ ವೈಭವ ಹೇಳ್ತಾರೆ ನಮ್ಗೆ ವ್ಯಾಸಾಯರ ಭಾಷಾ ಅಂದ್ರೆ ಅದ್ಭುತ ಭಾಷಾ ನೋಡಿರ ಪಂಡಿತರವ್ರು ಅವ್ರಂದ್ರು ನಿಮ್ಮ ಭಾಷಾಂಕಿ ಅರ್ಥ ಆಗಲಿಲ್ಲ ನಮಗೆ ನಿಮ್ಮ ಗುರುಗಳು ಯಾರು ಅಂತ ಕೇಳಿದ್ರು ಇವ್ರು ಅಲ್ಲಿ ಮುಳುಬಾಗಲು ಅಂತದ ಶ್ರೀಪಾದರಾವ್ ನಮ್ಮ ಗುರುಗಳು ಅಂತ ಹೇಳಿದ್ರು ಅವ್ರು ಗಂಟು ಮುಟ್ಟಿ ಕೊಟ್ಟು ಅಷ್ಟು ಪ್ರಾರ್ಥನೆ ಮಾಡಿ ಹಾಡ್ಕೊತ ಅಲ್ಲಿ ಹೋಗ್ಯಾರ ಬಸ್ಸಿಗೆ ಸೀರೆ ಮತ್ತು ಕಾರಲ್ಲಿ ನೋಡ್ಕೊತ ಹೋಗಿ ಅಷ್ಟು ಕೂಡ ಅಲ್ಲಿ ವ್ಯಾಸರಾಜ ಶ್ರೀಪಾದರಾಜ ಕೂತ್ಕೊಂಡಾರ ಪೂಜಾ ಮುಗಿಸ್ಕೊಂಡು ಕೂತ್ಕೊಂಡು ಅಕ್ಷರ ಏನೋ ಪಾಡ್ಕೊಂಡು ಕೂತ್ಕೊಂಡ ಬಂತಿದ್ದಂಡು ಬರ್ರಿ ಊಟಕ್ಕಿಟ್ಟ ಆ ಸ್ವಾಮಿ ಊಟ ಹಾಕಿ ನಮ್ಮದು ಅಂದ್ರೆ ಎಲ್ಲರಿಗೂ ಅಡುಗೆ ಮಾಡಿದ್ರು ಊಟಕ್ಕೆ ಹಾಕಿದ್ರು ಕೂತ್ಕೊಂಡ್ರು ಏನಿಲ್ಲ ನಾವು ನಿಮ್ಮನ್ನು ಕೇಳಲಿಕ್ಕೆ ವಾದಕ್ಕೆ ಬಂದಿಲ್ಲ ಎಲ್ಲಿ ವಾದ್ರಿ ಅಂದ್ರೆ ಅವ್ರು ನಿಮ್ಮ ಶಿಷ್ಯ ಬೈದ್ರು ವ್ಯಾಸರಾಯರು ನಮ್ಮನ್ನು ಸೋಲಿಸಿ ಹಣ್ಣು ಮಾಡಿ ಹೋಗ್ಬಿಟ್ರೆ ಜಯಪದ ತೊಗೊಂಬಂದಾರ ಅವ್ರನ್ನ ಕೇಳಿದ್ವಿ ನಿಮ್ಮ ಗುರುಗಳು ಯಾರು ಅಂತ ತಿಳ್ಕೊಂಡ್ರು ನೀವೇ ಹಿಂಗಿದ್ಮೇಲೆ ಗುರುಗಳು ಹೆಂಗಿರ್ಬೇಡ ನಿಮ್ಮನ್ನು ನೋಡ್ಲಿಕ್ಕೆ ಬಂದೇವಿ ಅಂದ್ರೆ ಶ್ರೀಪಾದರಾಜ ಆ ಡೈಲೆಕ್ಟ್ ನೋಡ್ರಿ ಅದಕ್ಕಂತಾರ ವ್ಯಾಸತ್ರಯಗಳ ವಿಮಾನ 10 ಸಲ ನಿನ್ನ ಹೆಜ್ಜೆ ದಶಂ ಕೃತ್ವ ಚಂದ್ರಿಕಾ ಪಾಠ 10 ಸಲ ಹೇಳ್ಯಾರಂತವ್ರಿಗೇನು ಎಲ್ಲ ಸ್ವಾಮಿಗಳಿಗೆ 10 ಸಲ ಹೇಳಿದ್ಮೇಲೆ ಅದು ಎಷ್ಟು ನುಡಿದಿರ್ಬೇಕು ಅದು ಎಷ್ಟು ಹಣ್ಣಾಗಿರ್ಬೇಕು ಗ್ರಂಥ ಅದು ಅದನ್ನ ಬರೀತಾರೆ ಚಂದ್ರಿಕಾ ಪ್ರಕಾಶ್ ರಾಯರು ನೋಡ್ರಿ ಬ್ರಹ್ಮಸೂತ್ರ ಭಾಷೆದ ಮೇಲೆ ರಾಯರು 6 ಗ್ರಂಥ ಬರ್ದಾರ ಒಂದಲ್ಲ ಪುಣ್ಯ ಬೇಕು ಓದ್ಲಿಕ್ಕೆ ಅಂತ ತಿಳ್ಕೊಡ್ರಿ 6 ಒಂದು ಬ್ರಹ್ಮಸೂತ್ರ ನಿಮ್ಗೆ ಗೊತ್ತು ವೇದವ್ಯಾಸ ಆಚಾರ ಭಾಷೆ ಅದ್ರ ಮೇಲೆ ಟಿಕಾರ ಸುಧಾ ಅದಕ್ಕೆ ರಾಯರು 6 ಗ್ರಂಥ ಬರೀತಾರೆ ತತ್ವಪ್ರಕಾಶಿಕ ಭಾವದೀಪ ನ್ಯಾಯ ಸುಧಾ ಪರಿಮಳ ಚಂದ್ರಿಕಾ ಪ್ರಕಾಶ್ ತತ್ವ ಮಂಜರಿ ನ್ಯಾಯ ಮುಕ್ತಾವಲಿ ತಂತ್ರ ದೀಪಿಕಾ 6 ಗ್ರಂಥ ಬರೀತಾ ತಿಳ್ಕೊಡ್ರಿ ಏನು ಒಂದಕ್ಕಿಂತವು ತಂತ್ರ ದೀಪಿಕಾಂಕಿ ಹಂಗೆ ನಿಮ್ಗೆ ಹೇಳ್ತೀನಿ ಕಷ್ಟ ಈ ಸೂತ್ರ ಹೆಂಗೆ ಅರ್ಥ ಮಾಡ್ಕೊ ಬರ್ತದೆ ಹೊಸ ರಾಯರದು ಅಣುಭಾಷ್ಯ ಅಂತ ಒಂದು ಆಚಾರ ಸಣ್ಣ ಗ್ರಂಥ ನಾರಾಯಣಂ ಗುಣಸರ್ವಿ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಬರೀ ಭಾಳ ರಾಯ ಸ್ತೋತ್ರದ ಅಷ್ಟ ಯಾರು ಮಾಡಿದ ಗ್ರಂಥ ತಿಮ್ಮದಾಚಾರ ಮಾಡಿರ್ತಕ್ಕಂಥ ಗ್ರಂಥ ಅದಕ್ಕೆ ಎಲ್ಲೋ ವ್ಯಾಖ್ಯಾನ ಯಾರು ಬರೋದು ಹಂಗೆ ರಾಯತನಕ ಹಂಗೆ ಬಂತದ್ದು ಯಾರು ಟಿಪ್ಪಣಿ ಟೀಕಾರ ಸುದ್ದಿ ಹೋಗಿಲ್ಲ ಅದನ್ನ ಬಿಟ್ಟು ಮ್ಯಾಲೆ ಹೇಳಿ ನೋಡ್ಕೊಂಡು ಇಲ್ಲಿ ದೊಡ್ಡ ಬರ್ತದೆ ಮತ್ತೆ ಆಗೋದು ನೋಡ್ಬೇಕು ಅಂತಾರ ಹೊರ್ಕೋದು ಬಂದರು ರಾಯರ್ತನಾಗ ಹಂಗೆ ಬಂತು ರಾಯರಂದ್ರಂತ ಇದೊಂದು ಬಿಟ್ಟಾರ ಅಂದ್ರೆ ಅವರು ಇದಕ್ಕೆ ನಾವು ವ್ಯಾಖ್ಯಾನ ಮಾಡ್ತೀವಿ ಅಂದ್ರೆ ಗ್ರಂಥ ಬಹಳ ಸಣ್ಣದು ಎಷ್ಟು ಕೆಲವೇ ಶ್ಲೋಕ ತತ್ವ ಮಂಜರಿ ಇಷ್ಟು ದಪ್ಪಾದ ಪುಸ್ತಕ ಅಂದ್ರೆ ಸಾಣದನ್ನು ದೊಡ್ಡದು ಮಾಡ್ತಾರ ದೊಡ್ಡದನ್ನು ಸಾಣದ ಮಾಡ್ತಾರ ರಾಯರ ವೈಶಿಷ್ಟ್ಯ ಇದು ಸವ್ಯಸಾಚಿತ್ವ ದೊಡ್ಡ ಗ್ರಂಥವನ್ನ ಸಾಣದು ಮಾಡ್ತಾರೆ ಸಣ್ಣ ಗ್ರಂಥವನ್ನ ದೊಡ್ಡದು ಮಾಡ್ತಾರೆ ಸಣ್ಣ ಗ್ರಂಥ ಅಂದ್ರೆ ಯಾವ್ದು ಅಣುಭಾಷೆ ಹೇಳಿದ್ನಿ ನಾನು ಏನು ಮಾಡಿದ್ರು ತತ್ವ ಮಂಜರಿ ಟಿಪ್ಪಣಿ ಬರೋರ ಮೇಲೆ ಅಸಾಧ್ಯ ಟಿಪ್ಪಣಿ ಅದು ಅರ್ಥ ಮಾಡ್ಲಿಕ್ಕೆ ಆಗೋದಿಲ್ಲ ಅಂಥ ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಅದು ಯಾವುದು ತತ್ವ ಮಂಜರಿ ಬದಿ ಬರ್ತಕ್ಕಂಥ ಗ್ರಂಥ ಒಂದ ಇನ್ನು ದೊಡ್ಡ ಗ್ರಂಥ ಸಾಣದ ಮಾಡ್ಬೇಕಲ್ಲ ರಾಯ ವೈಭವ ನೋಡ್ರಿ ಹಂಗೆ ಹೇಳ್ತೇನೆ ನಿಮ್ಗೆ ರಾಮಾಯಣ ಎಷ್ಟು ಶ್ಲೋಕವ 24,000 ಶ್ಲೋಕವಾದ ರಾಮಾಯಣದ ಇಡೀ ರಾಮಾಯಣವನ್ನ ಮಂತ್ರಾಲಯ ಸ್ವಾಮಿಗಳು ರಾಮಚಾರಿತ್ರ ಮಂಜರಿ ಅವ್ರ ಗ್ರಂಥ ಇನ್ನೇನು ನಿಷ್ಠೋರಿಸಿರದ ಕೃಷ್ಣ ಚಾರಿತ್ರ ಮಂಜರಿ ಅಂದ್ರೆ ಪುರಾಣನೂ ಕೈ ಬಿಟ್ಟಿಲ್ಲ ರಾಯರು ಇಡೀ 24,000 ಶ್ಲೋಕವನ್ನ 9 ಶ್ಲೋಕದಲ್ಲಿ ಹಿಡಿದು ಹಾಕ್ತಾರೆ ಒಂದು ಶಬ್ದೊಳಗೆ ಇಡೀ ಅಧ್ಯಾಯ ಕೊಡಿಸ್ತಾನ ಅದು ಶಬ್ದ ವೈಶಿಷ್ಟ್ಯ ಏನಕ್ಕೆ ಹೆಸರು ರಾಮಚಾರಿತ್ರ ಮಂಜರಿ ಒಂದು ಶ್ಲೋಕ ಹೇಳ್ತಾನೆ ಹಂಗೆ ಮುಂದೆ ಕೊಡ್ರಿ ಶ್ರೀಮಾನ್ ವಿಷ್ಣು ಪ್ರಜಾತೋ ದಶರಥ ನೃಪತೆ ರಾಮನಾಮಾಥನೀತೋ ವಿಶ್ವಾಮಿತ್ರೇಣ ಮಂತ್ರ ಹುರ್ಜನುಹಿತ ತಾಟಕಾಂ ಘಾತಕೋಸ್ತ್ರಂ ಬ್ರಹ್ಮಾದ್ಯಂ ಪ್ರಾಪ್ಯ ಹತ್ವಾ ನಿಧಿಚರ ನಿಖಿಲಂ ಯಜ್ಞಪಾಲೋ ವಿಮೋಚ ಅಹಲ್ಯಾ ಶಾಪಂ ಚ ಭಂಕ್ತ್ವಾ ಶಿವಧನುಪಯನ್ ಜಾನಕೀಂ ನಃ ಪ್ರಸೀದೇತ್ ಏನಿದು ರಾಮಚರಿತ್ರ ಮಂಜರಿ ಒಂದು ಶ್ಲೋಕ ಮಧ್ಯ ಪ್ರಾರಂಭ ಮಧ್ಯ ಒಂದೇ ರಾಗನ ಇಡೀ ಬಾಲಕಾಂಡ ಪೂರ್ತಿ ಬಂದ್ಬಿಡ್ತಾರೆ ಆ ಶಬ್ದ ಒಡೆಯೋದು ಭಾಷಾಣತನ ಇಡೀ ಒಟ್ಟು ಕಥಾ ಅಂದ್ರೆ ರಾಮಾಯಣದಾಗಿನ ಕಥಾ ಬರ್ತಾವ ಒಂದು ಕಥಾ ಬಿಡದಂಗೆ ಸಂಗ್ರಹ ಮಾಡ್ತಾರೆ ಇದು ಬಹಳ ಕಷ್ಟ ಮಾಡೋದು ಹೆಂಗೆ ತಗೊಳ್ರಿ ಸಾಣದನ್ನು ದೊಡ್ಡದು ಮಾಡ್ತಾರ ಸಾಣ ಮಾಡ್ತಕ್ಕಂಥದ್ದು ಅದಕ್ಕೆ ವ್ಯಾಸತ್ರಯೋಕ್ತಿಗಳಿಗೆ ಅವ್ರು ಬಿಡ್ತಕ್ಕಂಥ ಗ್ರಂಥ ಚಂದ್ರಿಕಾ ಪ್ರಕಾಶ ಅಂತ ಜಗನ್ನಾಥ ಹೊಳ್ತಕ್ಕಂಥ ಮಹಾನುಭಾವರು ಹೇಳ್ತಾ ಇದ್ದಾರೆ ಅಂತಾರ ಭಾಷತ್ರಯುತ ವ್ಯಾಸೋಕ್ತಿಗಳ ಪ್ರಕಾಶ ಗೈಷದ ಭೂಸುರ ವಿನಿತ ಅಂತ ಮುಂದೆ ಆಗಿನ ಕಾಲಕ್ಕೆ ಓದ್ತೀನಿ ಓಂ ಶ್ರೀರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತಾದ್ ಭಾವಿತಾ ನಿತ್ಯಂ ಈ ಮಂತ್ರಗಳು ಬೇಕಾದ ಶಕ್ತಿ ಅಂತಾರ
ಏನು ಮಂತ್ರದ ವೈಶಿಷ್ಟ್ಯ? ಓಂ ಶ್ರೀರಾಘವೇಂದ್ರಾಯ ನಮಃ ಅಷ್ಟಾಕ್ಷರ ಮಂತ್ರ. ಇದು ಕ್ರಮ ಅದು ಜಪ. ಮತ್ತು ಪ್ರಿಂಟ್ ಮಾಡ್ಯಾರ ನಿಮ್ಮ ಕೊಡ್ಬೇಕಂತ ತೋರಿಸ್ತಾ. ಆಮೇಲೆ ನಾನು ನ್ಯಾಸ ಹೆಂಗೆ, ಜಪ ಹೆಂಗೆ, ಎಷ್ಟು ಮಾಡಬೇಕು ಬರೆದುಬಿಟ್ರೆ. ಇದೇ ಒಂದು ಜಪ ಹೆಂಗೆ ಕೃಷ್ಣ ಮಂತ್ರ ಮಾಡ್ತೀರಿ, ರಾಮ ಮಂತ್ರ ಮಾಡ್ತೀರಿ, ಗಾಯತ್ರಿ ಮಾಡ್ತೀರಿ, ಓಂ ಶ್ರೀರಾಘವೇಂದ್ರಾಯ ನಮಃ ಮಂತ್ರ ಆಯ್ತು. ಹೆಣ್ಮಕ್ಳು ಮಾಡೋ ಬಂದ ಶ್ರೀರಾಘವೇಂದ್ರಾಯ ನಮಃ ಓಂ ಬಿಡ್ತಕ್ಕ ಕೊಟ್ಟು ಇಷ್ಟು ಅನುಭವಕ್ಕೆ. ಏನೀಗಂತರ ಮಂತ್ರ ವೈಶಿಷ್ಟ್ಯ ಅಂತರಪಣಾಚಾರ. ನಾನು ನೋಡಿದ್ದೀನಿ ಅಂತರಪಣಾಚಾರ. ರಾಯರು ಅನೇಕ ಯಾತ್ರಾ ಮಾಡೋ ಹೊತ್ತಿನಾಗ ಅನೇಕ ಸುದ್ದಿ ಹೇಳಿ ನಿಮ್ಮ ಪ್ರಸಂಗಗಳನ್ನು. ಒಂದು ಪ್ರಸಂಗದೊಳಗೆ ಹೊಂಟಾರ, ಮೇಣದಾಗ ಕುತ್ಕೊಂಡಾರ. ಸದಾ ರಾಮ ಮಾನಸಂ, ತಲೆಯೊಳಗೆ ಬೇರೆ ಇಲ್ಲೇ ಇಲ್ಲ. ಆ ಊರಾಗ ಏನತ್ತು, ಈ ಊರಾಗ ಏನತ್ತು, ಸಿದ್ದರಾಮಯ್ಯನೊಳಗೆ ಹಾಕಿದ್ರು ಇಲ್ಲೋ, ಇವೆಲ್ಲ ದಂಧೆ ಇಲ್ಲೇ ಇಲ್ಲ. ಅಖಂಡ ರಾಮಸ್ಮರಣೆ, ಅಖಂಡ ರಾಮನಾಮ. ಅದು ಆ ಯೋಗ್ಯತೆ ಬೇಕಿಷ್ಟೇ ಅದಕ್ಕೆ. ಹಿಂಗೆ ಸ್ವಲ್ಪ ಆ ಮೇಣಕ್ಕೆ ಆ ಪರದೆ ಹಾಕಿದ್ರು ಸೂತ್ರದ ಸ್ವಲ್ಪ ಸರಿಸಿದ್ರೆ ಹಿಂಗೆ ರಾಯ ಇಚ್ಛಾ ಬಂತು ಹೆಂಗೆ ಮಾಡ್ತಾರೆ ಹೇಳ್ತಾನೆ ನಿಮ್ಗೆ. ಅಲ್ಲಿ ದೂರ ನೋಡಿದ್ರು ದನಕಾಯಿ ಹುಡುಗ, ಹೇ ಬಾರು ಇಲ್ಲಿ ಅಂತ ಕರದ. ಆ ಹುಡುಗ ಬಂತು, ಹುಡುಗ ನಿಂತ್ಕೊಂಡ. ಏನಪ್ಪ ನಿನ್ನ ಹೆಸರು ಏನು ಕೇರ? ಅವನು ಅದು ಹೆಸರು ಹೇಳಿ ಬರಲ್ಲ ಹುಡುಗ, ಎಂಕ್ಯಾರಿ ಅಂತದ್ದು. ಮನೆ ಹಂಗಾಯ್ತಿರು. ಹಂಗಿರ್ಲಿಕ್ಕಿಲ್ಲ, ಅದು ವೆಂಕಟನಾಥ್ ಅದನ್ನ ಹೆಸರು. ವೆಂಕಪ್ಪನ ಹೆಸರು ಇಟ್ಟ ನಂಗೆ ಅದೇನಿಟ್ಟಾರೆ ಗೊತ್ತಿಲ್ಲಪ್ಪ. ಮನೆಗೆಲ್ಲ ಎಂಕ್ಯಾ ಅಂತ, ನಾವು ಎಂಕ್ಯಾನ ಅಂದೆ. ಅವ ಏನು ಬರ್ತದೆ ನನಗೆ? ಸ್ವಾಮಿ ದನ ಕಾಯೋದು, ಊಟ ಮಾಡೋದು ಎರಡು ಗೊತ್ತವ ನನಗೆ ಅಂದವ. ತಲೆ ಮೇಲೆ ಕೈ ಇಟ್ಟದ. ಏನು ಗೊತ್ತಿಲ್ಲದವ, ಪರಿಚಯ ಇಲ್ಲ, ಏನಿಲ್ಲ. ಇದು ಗುರು ಅನುಗ್ರಹ ಅಂತ ತಿಳ್ಕೊಟ್ರೆ ಹೆಂಗಾಗೋದು. ಅವ್ನು ಹೇಳಿದ್ರು, ನಿನಗೇನಾರ ತೊಂದರೆ, ಕಷ್ಟ, ದುಃಖ, ದುಮ್ಮಾನ ಬಂದ್ರೆ ಈ ಮಂತ್ರ ಅನ್ನು ಅಂತ ಹೇಳಿದವ. ಓಂ ಶ್ರೀರಾಘವೇಂದ್ರಾಯ ನಮಃ ಆಗೋದುಲ್ರಿ ಅಂದವ. ಎಷ್ಟು ಒತ್ತಕ್ಷರವ ಎಂತ, ನಾನು ಎಲ್ಲಿಗೆ ಹೋಗಿದ್ದೀನಿ, ನಾವು ರೊಟ್ಟಿ ತಿಂದು ಮಲ್ಕೊಳ್ಳೋ ಪೈಕಿ ಮಂದಿ ಜ್ಞಾನ ಎಲ್ಲ ಸುಡುಗಾಡಿಲ್ಲ, ಮಗ ನಾ ಎಲ್ಲಿಗೆ ಹೋಗ್ಬೇಕು ಅಂತ ಅಲ್ಲಿ ಕಲಿ ಸಾಕಂದ್ರು. ಇಷ್ಟೊಂದು ಹೋಗ್ಬಿಟ್ರು. ಒಂದು ದಿವಸ ಹೋದ ನೋಡ್ರಿ. ಆಗಿನ ಕಾಲಕ್ಕೆ ಅಲ್ಲಿ ರಾಜ, ಮುಸಲ್ಮಾನ್ ರಾಜ ಸಿದ್ದಿ ಮಸೂದಿ ಖಾನ್ ಅಂತ ಅವನ ಹೆಸರು. ಆ ಸಿದ್ದಿ ಮಸೂದಿ ಖಾನ ತನ್ನ ಚೀಫ್ ಲೀಡರ್ ಕರ್ಕೊಂಡವ ಕುದುರೆ ಮೇಲೆ ಹೊಂಟಿದ್ದವ. ಅವ ಹೊಂಡು ಇದೇ ಸ್ಥಳಕ್ಕೆ ಬಂದಿದ್ದ, ದನಕಾಯಿ ಹುಡುಗ ಸ್ಥಳಕ್ಕೆ ಬಂದ. ಅವನು ಕೂಡ ಇತ್ಲಾಗಿಂದ ಕುದುರೆ ಮೇಲೆ ಮತ್ತೊಬ್ಬ ಮೆಸೆಂಜರ್ ಬಂದ. ಅವನ್ ಪತ್ರ ಕೊಟ್ಟ ಇವಾಗ. ಅಲ್ಲಿಂದ ಲೆಟರ್ ಬಂದಿತ್ತು ರಾಜಾಗ. ಪತ್ರ ತೆಗೆದು ಓದ್ತಾನವ. ಓದ್ಲಿ ಬರಂಗಿಲ್ಲ ಅವಾಗ. ರಾಜಾಗ ಓದ್ಬಿಟ್ಟು ನೀವಿದ್ದಿಲ್ಲ ಆಗಿನ ಕಾಲಕ್ಕೆ, ಓದ್ಲಿ ಬರೋಕು ರಾಜಾಗ ನೀವಿಲ್ಲ. ಒಟ್ಟು ಸ್ಥಾನ ಇತ್ತು, ರಾಜ ಆಗಿಬಿಟ್ಟಿದ್ದ. ತನಗೆ ಬರೋದಿಲ್ಲ, ಮಂತ್ರಿಕಾಯಿ ಕೊಟ್ಟ, ನೀವು ಓದವ. ಅವಂದ ಮೈ ಪಡ್ನೋಕೋ ನೈ ಆತ, ನನಗೂ ಬರೋದಿಲ್ರಿ ಅಂದ. ಈ ಪತ್ರ ಏನು ಮಾಡೋಕದನ? ಅವ ಹೇಳ ಮಹತ್ವ ದರಿ ಲಘು ಓದ್ಬೇಕಂತ ಅವ ಹೇಳ್ದ. ಹಿಂಗೆ ನೋಡಿದ್ರು ಈ ಹುಡುಗಿದ್ ನೋಡ್ರಿ, ಬಾಯಕಾರ ದನ ಕಾಯ್ಕೊಂಡು ಹುಡ್ಕೊಂಡು ಬಂದಿ ಹುಡುಗ. ಇಂಪ ನಿನ್ನ ಹೆಸರೇನು? ಎಂಕ್ಯಾರಿ ಅಂತದ್ದು. ಓಹೋ ಬೊಮ್ಮನಕ ಬಚ್ಚಾಹೆ ಅಂದ್ರು. ಈ ಹುಡುಗಿನ ಬಹುತೇಕ ಬ್ರಾಹ್ಮಣರಿ ಓದ್ಲಿ ಬರ್ತದ ತರಾಗಿತ್ತ. ಅವ್ರು ಆ ಮುಸಲ್ಮಾನ್ರಿಗೆ ಬ್ರಾಹ್ಮಣರು ದಾಟಿರೋದು ಯಾವಾಗಂತೂ ಕಲ್ಪನಾ ಅವ್ರದ್ದು. ಅವಳು ಪಡೋ ಉಸ್ಕೊ ಪಡೋ ಅಂದ್ರು. ಅವ್ರು ನನಗೂ ಬರೋದಿಲ್ರಿ ಅಂದ. ಸುಳ್ಳು ಹೇಳ್ತೀಯ ಮಗನ? ಬ್ರಾಹ್ಮಣ ಹುಡುಗ ಸುಳ್ಳು ಹೇಳ್ತೀಯ? ಬಿಗಿನ ಹಾಕಿವನಂದ. ಕಟ್ಟಿ ಉಂಟ ಆ ಗಿಡಕ್ಕೆ ಕಟ್ಟಿ ಹೊಡಿ ಅಂದ್ರು. ಹೊಡಿ ಅಂದ್ಕೊಳ್ಳಿ ಎಚ್ಚರ ಆತ್ ನೋಡ್ರಿ ಅವಾಗ. ತಡ್ರಿ ಶುರು ಅಂತ ಆ ಮುಖ ನೆನೆಸಿಕೊಂಡು ರಾಯರು. ಕಾಷಾಯ ವಸನಂ ರಾಮ ಮಾನಸಂ ಅಲ್ಲಿಗೆ ಬರೋದಿಲ್ಲ ಆ ಮುಖ. ಅಂಗಾರ ಅಕ್ಷಂತಿ ಶಾಟಿ ಏನು ರಾಘಣ್ಣ ಅನ್ನೋ, ರಾಘಪ್ಪ ಅನ್ನೋ, ರಾಹ್ಯ ಅನ್ನೋ ಗೊತ್ತಿಲ್ಲ ಪಕ್ಕ ಅವಾಗ. ಅಂತೂ ನೆನೆಸ್ಕೊಂಡು ಕಣ್ ತುಂಬ ಇರ್ತಂತ ನೋಡ್ರಿ. ಸಾಯ್ತೀನಿ ಗೊತ್ತಾತಾರ ಅವಾಗ. ಸಾಯೋದಕ್ಕಿಂತ ಓದೋದು ಚಲೋ ಅಂದ. ಪುಸ್ತಕ ಆರಿಸಿಕೊಂಡ. ಯಾವ ಪಾಟಿ ಹಿಡ್ದಿಲ್ಲ, ಯಾವ ಸಾಲಿ ಹೋಗಿಲ್ಲ. ಆ ಪತ್ರ ಬಡ 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 ಓದ್ಯವ. ರಾಯನ ಪವಾಡ ಹೆಂಗ ನೋಡ್ರಿ. ರಾಯನ ಕೆಲಸ ಮಾಡ್ರೆ ಮನೆ ಎತ್ಕೊಂಡು ಓದ್. ಏನಿತ್ತು ಆ ಪತ್ರದ ವಿಷಯ, ಟೆಕ್ಸ್ಟ್ ಏನಿತ್ತು ಅದ್ರಾಗ, ಮ್ಯಾಟ್ರನ್ನಿತ್ತು. ಈ ರಾಜನ ಸೈನ್ಯ ಮತ್ತೊಂದು ರಾಜನ ದಾಳಿ ಮಾಡಿತ್ತಲ್ಲಿ. ಅದ್ರಾಗ ಗೆದ್ದಿದ್ರಿ ಇವರು. ಆ ಸುದ್ದಿ ಅಡ್ವಾನ್ಸ್ ಕಳಿಸಿದ್ರು ಅವ್ರ ಪತ್ರದಾಗ. ರಾಜ ಗೊತ್ತಾಯ್ತುಕೊಳ್ಳು ತಿಳಿ ಪಾಪ ಅಂತಕೊಂಡು ಭಾರಿ ಖುಷಿ ಆತವ ರಾಜಾಗ. ನಮ್ಮ ಸೈನ್ಯ ಗೆತ್ತೀವಿ ಮತ್ತು ಅದೋ ಪಾಲಾತಲ್ಲ. ಬರಲಿಲ್ಲ ನಾವು ಹುಡುಗವ. ಈ ಅದು ಶೆಡಿ ಒಕ್ಕಟ್ಟು ಕೆಳಗೆ ಅಂದ. ನಾಳಿಂದ ನಮ್ಮ ಆಫೀಸ್ನಾಗ SDC ಮಗನ ನೀನು ಹೋಗಂದ. ಇಲ್ಲಿ ಬಾ ಸುಂಬಾ ನೀನು. ಅವ್ನಿಗೆ ಇಷ್ಟು ಖುಷಿ ಆಗಿಬಿಡ್ತೇವೆ. ಅವ್ನು ಕರ್ಕೊಂಬಂದು SDC ಸೆಕೆಂಡ್ ಡಿವಿಷನ್ ಕ್ಲಾರ್ಕ್ ಆಗ ಮಗನ ಅಂದ. ಆ ಹುಡುಗ ಗೊತ್ತಾತ ನೋಡ್ರಿ. ಈ ರಾಘವೇಂದ್ರಾಯ ನಮಃ ಇದ್ರೊಳಗೆ ಏನೋ ಅರ್ಥ ಅದಲ್ಲ. ಇದು ಪವಾಡ ಆದಂಗೆ ಆತವಾಗ. ಆ ಮಂತ್ರ ಗಂಟು ನೋಡ. ರಾಯರನ್ನು ಬಿಡಲಿಲ್ಲ. SDC ಹೋದ, FDC ಹೋದ, ಅಕೌಂಟೆಂಟ್ ಆದ, ದಿವಾನ್ ವೆಂಕಟಪ್ಪ ಅಂತ ಆದ. ಅವನೇ ರಾಯರ ಸೇವಾ ಮಾಡಿದ. ರಾಯರ ಉನ್ನ ತಂದವನು ಅವನೇ ವೆಂಕಟಪ್ಪ ಅಂತ. ರಾಯರ ಅನುಗ್ರಹದ 4 ಸ್ತರ ಇವು. 4 ಮೆಟ್ಲು ಹೆಂಗೆ ಮಾಡ್ತಾರೆ ರಾಯರು ಬೇಕಾದವನ್ನ. ಯಾವ ನಿರಕ್ಷ ಕುಕ್ಷಿನೂ ಕೂಡ ಓದ್ಲಿಕ್ಕೆ ಮಹಾನುಭಾವರು. ಓಂ ಶ್ರೀರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷ ಮಂತ್ರ ಜಪಿತಾತ್ ಭಾವಿತಾ ನಿತ್ಯಂ ಅಂತಾರೆ ಮೆಪಣಾಚಾರ. ಅನ್ರು
ಹಂಗಾರ ಮಾಡಿ ಹಂಗೆ ಅಲ್ಲಿಕ್ಕಲ್ಲಿ ಎಷ್ಟು ಆತ ಅಷ್ಟನ್ರಿ ಮಗ ಹೇಳಿ ನಿಮ್ಮ ಹುಡುಗರಿಗೆ ಹೇಳ್ಕೊಡ್ರಿ ಮಗ ಅನ್ಕೋತ ಅಡ್ಡಾಡಿ ಎಷ್ಟು ಉದಾಹರಣೆ ಇರ್ತಕ್ಕಂಥದ್ದು ಆ ಹೆಸರು ವೈಭವ ಹೇಳ್ತಾ ಇದ್ದಾರೆ. ಆ ರೀತಿ ಹಾಕೊಂಡು ಮಹಾಂತರ ಓಂ ಶ್ರಾವೇಂದ್ರ ಬಂತ ನಾವು ಅಂಥ ಮಹಾನುಭಾವರು ನಂತರ ಅಲ್ಲಿ ರಾಯರ ಹತ್ರ ಒಬ್ಬ ಸೇವಾ ಮಾಡ್ತಿದ್ದ. ಏನು ಸೇವಾ ಒಂದು ರಾಯರೆಲ್ಲರ ಹೊರಗೆ ಹೋಗಿ ಬಂದ ಕೂಡ ಅವ್ರ ಕಾಲಿ ನೀರು ಹಾಕೋದು ಇಷ್ಟೇ ಕೆಲಸ. ಇಷ್ಟು ಕಪ್ಪಾಗಲ್ಲ ಊಟ ಮಗ ಗೊತ್ತಿದ್ರು ನಾವು ಹೋಗ್ಬೇಕೆ ನಾನು ಗೊತ್ತಿಲ್ಲ ಕೆಲಸ ಅವ್ರು ಬಂದ ಕೂಡ ರಾಯರ ಪಾದಕ್ಕೆ ಹಾಕೋ ಅವ್ರು ಕಾಲು ಬಿಡಿಸ್ಬೇಕು. ನೀರು ಹಾಕಿ ಜಗ ಹೋಗಿ ಒಂದ್ ಕಡೆ ಬಿದ್ದಿರ್ತದೆ ಇಷ್ಟು ಕೂಡ ಅದೇ ಕೆಸರಾಗಿರ್ತದೆ. ಅವನಿಗೆ ಕೆಲವನ್ನ ಇದ್ದು ಹಿಂಗೆ ಒಮ್ಮೆ ಅಂದವ ರಾಯರಿಗೆ, ಯಾಕಪ್ಪ ಹೇಗೆ ನೀರು ಬಂದವಲ್ಲ ಯಾಕೆ? ಸ್ವಾಮಿ ವಯಸ್ಸಾತು ಹಿಂಗೆ ಹೋಗ್ಬಿಡ್ತೀವಿ ಅಲ್ಲ ನಾ ಲಗ್ನ ಆಗ್ಬೇಕಾಗ್ಯದ ಅಂದವ. ರಾಯರ ಕನ್ಯಾ ಹುಡ್ಲಿಕ್ಕೆ ಹೋಗ್ಬೇಕೆ ನೀವಾಗ ನೀವು ಯಾರೋ ಅಕ್ಷತ ಕೊಟ್ಟರೆ ಲಗ್ನ ಆಗ್ತಾವ. ಆ ಶಕ್ತಿ ಅಂಥದ್ದಿರ್ತದಪ್ಪ ಅವ್ರ ನೋಡಿರಿ ನೀವೆಲ್ಲ. ಅವಾಗ ಆತಪ್ಪ ಏನಿಲ್ಲ ನಮ್ಮ ಕೈಗೆ ನಾವಿಲ್ಲಿ ಹೊರಗೆ ಬಂದೀವಿ, ನೀ ಕಾಲಿ ನೀರು ಹಾಕಿದಿ ಸ್ವಾಮಿ ನನಗೇನೂ ಬೇಡ ಅಂದವ. ನಿಮ್ಮ ಕಾಲು ತೊಳೆದ ನೀರು ಬಿದ್ದದಲ್ಲ ಅದ್ರ ಜೊತೆ ರಾಡಿ ತೊಗೊಂಡು ಹೋಗ್ತೇನೆ ನಾನು ಅಂದವ. ಅಲಂ ತೇ ಜಂಗಾಲಂ ರಾಡಿ ಅಂತ ಅರ್ಥ. ಆ ಮುದ್ದೆ ಕೊಟ್ಬಿಟ್ಟು ಸಾಕ್ದಂಗೆ ಅಂದ. ಹುಷ ಅದನ್ನು ತೊಗೊಂಡು ಏನು ಮಾಡ್ತೀವೋ ಅಂದ್ರೆ ಅವ್ರು ಸ್ವಾಮಿ ನನಗೇನು ಬೇಕಾಗಿಲ್ಲ ನಿಮ್ಮ ಮೂರ್ತಿಕ ಕೊಡ್ರಿ. ಅದು ಮಣ್ಣು ರಾಡಿ ಮೂರ್ತಿಕ ಅಲ್ಲಿಗೆ ಬಂದಿಲ್ಲ ಅವಾಗ. ಆ ರಾಡಿ ಕೊಡ್ರಿ ಅಂತ ಒಂದು ಹಿಡಿ ತೊಗೊಂಡ ಮೃತಿಕ ಮಾಡಿಕೊಂಡ ಅದನ್ನ 2 ಉಂಡಿ ಮಾಡಿಕೊಂಡ ತಲೆನ ಇಟ್ಕೊಂಡ ಅನುಗ್ರಹ ಮಾಡಿದ್ರು. ಆತ್ಮ ನಿನ್ನ ಕೆಲಸ ಆಗ್ತು ಹೋಗಿ ಬಾ ಅಂದ್ರೆ ಲಗ್ನ ಹೊಂಟ ನಾವು ಕನ್ಯಾ ಗೊತ್ತಿಲ್ಲ ರೊಕ್ಕಿಲ್ಲ ದುಡ್ಡಿಲ್ಲ ಅವನ ಹತ್ರ ಕನ್ಯಾ ಹುಡುಗ ಅವ ಹುಡ್ಕೋತ ನಡ್ಕೋತ ನಡ್ಕೋತ ಒಂದು ಊರಿಗೆ ಬಂದ. ಅದು ದೇಸಾರ ಊರು ಮನಿ ದೇಸಾರ ಮನಿ ಹೊರಗೆ ಕಟ್ಟಿ ಮತ್ತೆ ಏನಿಲ್ಲ ರಾತ್ರಿ 12 ಗಂಟೆ ಆಗಿದ್ದು ಯಾರು ನೆಪಿಸೋಕವ ಇದ್ದ. ಆ ಹೊರಗಿನ ಕಟ್ಟಿಗಳು ದೇಸಾರ ಮೇಲೆ ದೊಡ್ಡ ಇರ್ತಾವೆ. ಹೊರಗೆ ಕಟ್ಟಿ ಮಹಾದ್ವಾರಕ್ಕೆ ಕಂಡು ಇಟ್ಕೊಂಡು ಏನು ಕೊಟ್ಟಿದ್ರು ಯಾರು ಮೃತಿಕ ಇಟ್ಕೊಂಡು ಮಲ್ಕೊಂಡ. ನಮ್ಮ ಗುರುಗಳ ಮೃತಿಕ ಎತ್ತಿಕೊಂಡು ಹೇಳಿ ಮಲ್ಕೊಂಡನ. 12 ಗಂಟೆ ರಾತ್ರಿ ಅನಾಹುತ ಕರ್ಕ ಶಬ್ದ, ಹೇಳೋ ಬ್ರಾಹ್ಮಣ ಈಗ ಗಂಟು ತೆಗಿ ಅಂತಿರೋದು. ಗಂಟು ನೋಡ್ತಾನ ದೊಡ್ಡ ಪಿಶಾಚಿ, ಅಕರಾಳಿ ವಿಕರಾಳಿ ಡ್ರೆಸ್ ಏನು ಮೈ ಏನು ಆಕಾರ ಒದಗಿರ್ತದೆ. ಲಘು ತಕ್ಕೋ ಅದನ್ನ ಯಾಕಂತದು ಈ ದೇಸಾಯಿ ನನ್ನ ಜನ್ಮದಾಂತರದಾಗ ಅನ್ಯಾಯ ಮಾಡ್ಯಾನ. ನನಗೆ ಅನ್ಯಾಯ ಮಾಡಿ ನಾನು ದುಡ್ಡು ತಿಂದಾನ ಇದೇನೋ ಮಾಡ್ಯಾನ. ಅದಕ್ಕೆ ಅವನ ಮಕ್ಕಳು ಹುಟ್ಟಿಗಳೇ ತೊಗೊಂಡು ಹೋಗ್ತೇನೆ ನಾ ಬಂದೀಗ ಅಂತ. ನೋಡ್ರಿ ಎಷ್ಟು ಕೆಟ್ಟ ಸ್ಥಿತಿ ಇರ್ತದೆ. ಹಿಂಗಾಳಿ 6 ಕೂಸು ತೊಗೊಂಡು ಹೋಗಿರ್ತದೆ, 7ನೇ ಕೂಸಿದು ಆ ಹೆಣ್ಮಗಳು ಹಡ್ಲಿಕ್ಕೆ ಬೆಳೆ ಬಂದ ತೊಗೊಂಡು ಹೋಗ್ತೊಳಗ ಅಂದ. ಇವ ಅಂದ ಧೈರ್ಯ ಬಂತೀವಿ ಏನು ತೆಗಿಬೇಕು ಆ ಗಂಟು ತೆಗಿ ಅಂತದು. ಅಬ್ಬಾ ಅಂದ. ನಮ್ಮ ಗುರುಗಳಿದ್ದಾಳ ಧೈರ್ಯ ಮಾಡಿದ. ಇದ್ದಾಗ ಒಂದು ಹಿಡಿ ತೊಗೊಂಡಲ್ಲ ಇನ್ನು ಮೃತಿಕ ತೊಗೊಂಡು ಅದ್ರ ಮೇಲೆ ಉಗ್ತಾ ಉಗ್ಗಿದ್ ನೋಡ್ರಿ ಸುಟ್ಟು ಹೋತದ. ಪಿಶಾಚಿ ಜನ್ಮ ಹೋತದ್ರದು ಅದು ಅಂತಂತ ಏನು ಪುಣ್ಯ ಕಟ್ಟಿಕೊಂಡೇವು ಅಂತಂತ ಒದ್ದಾಡ್ತಿದ್ದೆ ಪಿಶಾಚಿಯಾಗಿ ನಾನು ಮೃತಿಕ ಹಾಕಿದೆ ನಾ ಉದ್ಧಾರ ಅದೇ ಅಂತ ತಿಳ್ಕೊಂಡಿರ್ತಕ್ಕಂಥ. ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶಃ. ಈ ಗದ್ಲ ಕೇಳಿ ದೇಸಾಯಿ ಹೊರ ಬಂದ. ಅದು ಒದರೋದು ಇವ ಒದರೋದು ಗದ್ಲ ಕೇಳಿ ಯಾರೋ ನೀನು ಅಂದವ. ಏನಾಗಿದ್ದಿಲ್ಲ ಅಂದ. ಇಲ್ಲಿ ಯಾರೋ ಪಿಶಾಚಿ ಬಂದಂಗೆ ಬಂದಿತ್ತು, ಹಿಂಗಲ್ಲಿ ಕತ್ತಿದ್ದು ಖುಷಿನ ತೊಗೊಂಡು ಹೋಗ್ತೀನಿ ಅಂತ, ನಿಮ್ಮನೆ ಹೆರಿಗೆ ಆಗ್ತದಂತ ನಾ ಉಗ್ಗಿದೆ ಅದು ಸುಟ್ಟತ್ತ ಹಾಳಾಗಿ ಹೋತು ಅಂದ. ಗಟ್ಟ ಕಾಲ ಹಿಡ್ದವ. ನೀ ಯಾರು ಅಂದವ. ಏನು ಹೇಳ್ಬೇಕವ? ರಾಘವೇಂದ್ರ ಸ್ವಾಮಿಗಳ ಶಿಷ್ಯ ನಾನು ಅಂತ ಸಾಷ್ಟಾಂಗ ಹಾಕಿ ನೋಡ್ರಿ ಅವಾಗ. ಯತ್ಪಾದ ಕಂಜ ರಜಸಾ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣ ವಾಚ ತದ್ದರ್ಶನಂ ದುರಿತ ಕಾನದಾವಭೂತಂ. ಆಮೇಲೆ ಹೇಳ್ತಾನೆ ನಿಮ್ಗೆ. ಇದಕ್ಕೆ ಮೊದಲಿಕ್ಕೆ ಕಥೆ ಮುಗಿಸ್ತಾನೆ ನಿಮಗೆ. ಈ ಶ್ಲೋಕದ ಅರ್ಥ ಇದ್ರಾಗದ, ಈ ಕಥೆಯ ಅರ್ಥ ಇದ್ರಾಗದ ತಿಳ್ಕೊಡಿ. ಅಪಣಾಚಾರ ಶ್ಲೋಕದಾಗ ಏನದ ಅದ್ರ ಅರ್ಥ ಈ ಶ್ಲೋಕದಾಗ ತಿಳ್ಕೊಡಿ. ಹೋಗದ ಹಬ್ಬ ಅಂದವ. ಅವನು ರಾಯರ ಹೆಸರು ಕೇಳಿದ್ದವ. ದೇಸಾಯಿ ನೀ ರಾಯರ ಹತ್ತಿಂದ ಬಂದೀಯ, ಏನು ಪುಣ್ಯವಂತು, ನಮ್ಮ ಉದ್ಧಾರ ನಮ್ಮ ಕುಲ. ರಾಯರಲ್ಲ, ರಾಯರ ಭಕ್ತನೂ ಅಲ್ಲ, ಆ ಮೃತ್ತಿಕ ಮಹಿಮಾ ಏನಾಗ್ಯದಂದ. ಏನಿಲ್ರಿ ರಾಯರ ಹತ್ರ ಹೇಳಿ ಹೊಂಟಿದ್ದು ನಾನು. ಹಿಂಗೆ ವಯಸ್ಸು ಹೋಗ್ತದ, ಲಗ್ನ ಆಗಿಲ್ಲ ನಂದು, ಲಗ್ನ ಆಗ್ಬೇಕಾಯ್ತು ನನಗೆ, ಕಾಜಿ ಮಾಡ್ಬೇಡ ಅಂತವ. ನಮ್ಮ ತಮ್ಮನ ಮಗಳಿದ್ದಾಳ, ಹುಡುಗತ್ತೀವಿ, ನಿನಗೆ ಕೊಟ್ಟು ನಿನಗೆ ಆಸ್ತಿ ಕೊಟ್ಟು ಲಗ್ನ ಮಾಡ್ತೀವಿ ಅಂದವ. ತಮ್ಮನ ಮಗಳನ್ನ ನಾ ಹೇಳೋ ಪುರಾಣ ಅಂತ ತಿಳ್ಕೊಬೇಡ್ರಿ. ಮತ್ತೆ ನೀವು ಕತಿ ಮುಖ ಸಾಕ್ಷಿಯೋ ಮತ್ತೊಂದು ಇದಕ್ಕೆ ಅವ್ನು ತಮ್ಮನ ಮಗಳನ್ನ ಕೊಟ್ಟು ವಿವಾಹ ಮಾಡಿ ಹೊಲ ಹಚ್ಚಿಕೊಟ್ಟ ಮಗ. ಹೆಂಡತಿ ಕರ್ಕೊಂಡು ಹೋದಿವ. ಸ್ವಾಮಿ ಹೆಂಡತಿ ಕರ್ಕೊಂಡು ಬಂದೆ ನೋಡಿ ಅಂತ. ಮಹಾರಾಯ ಅಪೇಕ್ಷಿತ ಪ್ರದಾತ ಅನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ಮಹಾನುಭಾವರು. ಯತ್ಪಾದ ಕಂಜ ರಜಸ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶ್ಲೋಕ ಇದು. ಯತ್ಪಾದ ಕಂಜ ರಜಸ ಪರಿಭೂಷಿತಾಂಗ
ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚ ತದ್ದರ್ಶನಂ ದುರಿತ ಕಾನನ ದಾವಭೂತಂ ಅಂತಿರಲಿಲ್ಲ. ಅರ್ಥ ಹೇಳ್ತೀನಿ ಕೇಳಿ, ಹೆಂಗಾದ್ರೆ ಮೊದಲು ಹೇಳ್ತಾ ಇದ್ದೇನೆ. ಆ ರೀತಿ ನಾನು ಮಾಡ್ಕೊಳ್ತಕ್ಕಂಥದ್ದು ಅಂತ ಈ ಅರ್ಥ ಹೆಂಗೆ ಭಾಳ ಚಂದ ಅರ್ಥ. ರಜಸ್ ಅಂದ್ರೆ ಕಾಲಾಗಿನ ಹುಡಿ ಮಣ್ಣು. ಯತ್ಪಾದ ಕಂಜ ರಜಸ, ಯಾವ ರಾಯರ ಪಾದದ ಧೂಳಿ ಅರ್ಥ ಇದಕ್ಕೆ. ಯತ್ಪಾದ ಕಂಜ ಪರಿಭೂಷಿತಾಂಗ, ಯಾರು ರಾಯರ ಪಾದ ಧೂಳಿ ಹಸಿಕೊಂಡಿರ್ತಾರಲ್ಲ ಮೈ ತುಂಬ, ಯಾರು ಮೃತ್ತಿಕಾಲೇಪನ ಮಾಡಿಕೊಂಡಿರ್ತಾರ ಅವ್ರ ಹೆಸರು ಹೇಳಿ, ಅವರು ಒಂದೇದಕ್ಕೆ ಅರ್ಥ. ಯತ್ಪಾದ ಕಂಜ ರಜಸ ಪರಿಭೂಷಿತಾಂಗ. ನಾ ಇಲ್ಲಿ ರಾಯರ ಉಪನ್ಯಾಸಗಳು ಅದಕ್ಕೆ ಕಾಣಬರ್ಲಿಕ್ಕೆ ಆಯ್ಕೆ. ಯಾಕೆ ಇದೇಂತ ರಾಯರ ಭಕ್ತರು ಸೇರಿ ನೀವೆಲ್ಲ ಅಂತ ತಿಳ್ಕೊಂಡು ನಿಮ್ಮನ್ನು ನೋಡಿದ ಒಂದು ಖುಷಿ ನಮಗೆ. ಈ ಶ್ಲೋಕದ ಅರ್ಥ ಇರಾಗ, ಯಾವ ಮಂತ್ರಾಲಯ ಸ್ವಾಮಿಗಳ ಕಾಲಿನ ಧೂಳಿಯನ್ನು ಯಾರು ಲೇಪಿಸ್ಕೊಂಡಿರ್ತಾರ ಅವರು. ಯತ್ಪಾದ ಕಂಜ ರಜಸ ಪರಿಭೂಷಿತಾಂಗ ಒಂದೇ ಸಾಲು. ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೆ, ಯಾರ ಮನಸ್ಸು ಯಾವಾಗಲೂ ರಾಯರನ್ನೇ ಚಿಂತನೆ ಮಾಡ್ತಾ ಇರ್ತದೆ. ಯತ್ಪಾದ ಕಂಜ ರಜಸ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೆ, ಯಾರ ಪಾದಗಳನ್ನು ನಿರಂತರ ಧ್ಯಾನ ಮಾಡ್ತಕ್ಕಂಥವ್ರು ಯಾರಿದ್ದಾರ ಅವರು ಎರಡನೇ ಕ್ವಾಲಿಟಿ ಆಯ್ತು, ಎರಡನೇ ಕೆಟಗರಿ ಆಯ್ತು. ಮೂರನೇ ಕೆಟಗರಿ ಹೆಂಗದ ನೋಡ್ರಿ. ಯತ್ಪಾದ ಕಂಜ ರಜಸ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣ ವಾಚ. ತಿಳ್ಕೊಡ್ರಿ, ಯಾರು ರಾಯರ ಕೀರ್ತನ ಅಂದಂದು, ರಾಯರ ಸ್ತೋತ್ರ ಅಂದಂದು, ರಾಯರ ಮಹಿಮಾ ಹೇಳಿ ರಾಯರ ಗ್ರಂಥ ಓದಿದಿ, ಯಾರ ಮಾತು ಜೀರ್ಣ ಆಗ್ಯದಲ್ಲ ಅಂದ್ರೆ ಅಷ್ಟು ರಾಯರ ಸ್ತೋತ್ರ ಮಾಡಿರ್ಬೇಕು, ಅವ್ರ ಅಷ್ಟೋತ್ರ ಮಾಡಿರ್ಬೇಕು. ನೀವೆಲ್ಲ ಬಂದಿರಲ್ಲ, ಅಷ್ಟೋತ್ರ ಮಾಡಿರ್ಬೇಕು, ಅವ್ರ ಗ್ರಂಥ ಓದಿರ್ಬೇಕು, ಅವ್ರ ಹೆಸರು. ಇಂಥವ್ರ ದರ್ಶನ ಆದ್ರೆ ಇಂಥವ್ರ ದರ್ಶನ ಗೊತ್ತ. ಯತ್ಪಾದ ಕಂಜ ರಜಸ ಪರಿಭೂಷಿತಾಂಗ ಅರ್ಥಾತ್ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣ ವಾಚ ತದ್ದರ್ಶನಂ. ಇವ್ರ ದರ್ಶನ ಸಾಕಂತ. ರಾಯರ ಸುದ್ದಿ, ರಾಯರ ಭಕ್ತರು ಸುದ್ದಿದು. ರಾಯರ ಭಕ್ತರ ಹಿಂಗಿದ್ದಾರಂತ. ಇಂಥ ರಾಯರ ಭಕ್ತರ 3 ಪೈಕಿ ಹೇಳ್ಬಿಟ್ರು. ಮಣ್ಣು ಹಸಿಕೊಂಡ್ರು, ಮೃತಿಕ ಹಸಿಕೊಂಡವ್ರು, ಯಾರು ಮನುಷ್ಯ ತುಂಬ ರಾಯರಿರ್ತಾರ, ಯಾರು ರಾಯರನ್ನು ಹೊಗಳಿ ಉಪನ್ಯಾಸ ಮಾಡಿರ್ತಾರ, ಯಾರು ರಾಯರ ಸ್ತೋತ್ರ ಅಂದಿರ್ತಾರ, ಯಾರು ಉಪನ್ಯಾಸ ಮಾಡಿರ್ತಾರ, ಯಾರು ಸ್ತೋತ್ರ ಅಂದಿರ್ತಾರ, ಯಾರು ಗ್ರಂಥ ಪ್ರಾಣ ಮಾಡಿರ್ತಾರ, ಅವ್ರ ದರ್ಶನ ಆದ್ರನ ದುರಿತ ಕಾನನ ದಾಹ. ಈ ಸಂಸಾರ ಹೆಂಗದ ಗೊತ್ತೇ, ದೊಡ್ಡ ಅಡವಿ ಇದ್ದಂಗೆ ಅದ ಇದು ಸಂಸಾರ. ಅಡವಿಯಾಗ ಯಾರು ಇರ್ತಾರ? ಕಳ್ಳರಿರ್ತಾರ, ಗಿಡ ಇರ್ತಾವ, ಹಾವು ಇರ್ತಾವ, ಚೋಳು ಇರ್ತಾವ, ಭಯಂಕರ ಸಿಡಿಲು ಇರ್ತಾವ. ಆ ಸಂಸಾರ ಹಂಗದ. ಆ ಹಂಗಂಟ ಸಂಸಾರಕ್ಕೆ ಇದು ಬೆಂಕಿ ಇದ್ದಂಗೆ ಅಂತಿದ ಇಂಥವ್ರು. ಅಂದ್ರೆ ಸಂಸಾರ ದುಃಖಿರ್ತಕ್ಕಂಥ ಮಹಾನುಭಾವರು ರಾಯರ ಭಕ್ತರು. ಇಷ್ಟ ಆಗ್ಬೇಕಾಯ್ತದೆ. ರಾಯರ ಭಕ್ತ ದೃಷ್ಟಾಗೋದು ಒಂದು ಭಾಗ್ಯ ಅದಕ್ಕೆ. ಅದಕ್ಕೆ ಅರ್ಧ ನಾ ಬರೋದು ಇಲ್ಲಿ. ನಿಮ್ಮಂಥ ರಾಯರ ಭಕ್ತರು ನೋಡಿ ಅಷ್ಟೋತ್ರ ಮಾಡಿದವರು, ಇವು ರಾಯರ ಹತ್ರ ಹೇಳಿದವರು, ನಿಮ್ಮ ದರ್ಶನ ಆಗುತ್ತಲ್ಲ ನಮಗರ ಆ ದೃಷ್ಟಿ ಅಂತ ಹೇಳ್ತಾರೆ. ಆ ರೀತಿ ಹೇಳ್ಕೋದು ಅಂತ ಮುಂದುವರಿದು ಮೂರ್ತಿಕಾಮಯ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಒಂದು ಸಂದರ್ಭ, ವಿಜಯದಾಸರು ಗೋಪಾಲದಾಸರು ಮಂತ್ರಾಲಯಕ್ಕೆ ಹೋಗ್ಯಾರ, ಮಂದಿ ಕರ್ಕೊಂಡು. ಆಗಿನ ಕಾಲ ಊಟಗಿಟ್ಟಿರ್ತಿದ್ದಿಲ್ಲ. ವಿಜಯದಾಸರ ವೈಭವ, ನಮ್ಮ ದಾಸರ ವೈಭವ ಹೆಂಗೆ ಗೊತ್ತ ನಿಮಗೆ? ಹಂಗೆ ಅದನ್ನು ತಪ್ಪು ತಿಳ್ಕೊಬಾರ್ದು. ಹಿಂಗೆ ತಿಳ್ಕೊಂಡು ಅವರು ಪಂಡಿತರಂಗೆ ಒಬ್ಬರು ಹೋಗರಲ್ಲ, ಅವರು ಮಂದಿ ಕಟ್ಕೊಂಡು ಹೋದ್ರು. ಕರುಣಿಪುದು ಯಮಗೆ ಮಂಗಲವ ಹರಿಕಥಾಮೃತ ಸಾರ. ದಾಸ ಜಗನ್ನಾಥ ಸ್ವಾಮಿ ನನಗೊಬ್ಬ ಮಂಗಲ್ಪ, ಹರಿಕಥಾಮೃತ ಯಾರು ಅಂತಾರಲ್ಲ, ಎಲ್ಲರೂ ಉದ್ಧಾರ ಮಾಡ್ತಾ ಮಹಾನ್ ಬಿಟ್ಕೊಂಡಾರ ಜಗನ್ನಾಥ. ಹಂಗೆ ಯತಿಗಳು ಎಲ್ಲರೂ ಕರ್ಕೊಂಡು ಹೋದ್ರು. ಗೋಪಾಲದಾಸರು ಮಂದಿನ ಕರ್ಕೊಂಡು ಹೋದ್ರು, ಮಂತ್ರಾಲಯಕ್ಕೆ ಹೋದ್ರು. ಅಡಿಗೆ ಊಟ ಎಲ್ಲ ತಯಾರಾಯ್ತು. ಅಲ್ಲಿ ಅಡುಗೆ ಮಾಡಿದ್ರು. ನೈವೇದ್ಯ ಅದನ್ನು ತಟ್ಟಿ ಮುಂದೆ ರಾಯ ಮುಂದೆ ಇಡಬೇಕು, ಅದನ್ನ ತೊಗೊಂಡೋಗಿ ಕೊಡ್ಬೇಕು. ಬಾಗಲ ಬಾಲ ತೆಗಿತಿರ್ಲಿಲ್ಲ ಆಗಿನ ಕಾಲಕ್ಕೆ, ಹಂಗಿತ್ತು ಹಳೆ ಕಾಲ. ಬಂದು ಕೂತು ತಟ್ಟಿ ಇಟ್ಟವ ಅಡಿಗೆ, ಅವ ಬಾಳೆಯಲ್ಲಿ ತೆಗದ ನೈವೇದ್ಯ ಇಡಬೇಕು. ಜಗನ್ನಾಥ ಗೋಪಾಲದಾಸ ವಿಜಯದಾಸರೇ ಸ್ವಾಮಿ ಏನು ಗೋಪಾಲ ಹಾಡು ಹೇಳಪ್ಪ ಬರೋಣ. ರಾಯರ ಹಾಡು ಹೇಳಿ ಹೇಳ್ತಿದ್ದ. ಸ್ವಾಮಿ ನೀವೊಂದು ಹಾಡು ಹೇಳ್ರಿ ಅಂದ. ನಾವು ಒಂದು ಹೇಳ್ತೇವೆ ಅಂದ್ರೆ ಇವ್ರ ಹಾಡು ಅವ್ರ ಹಾಡು ಅವ್ರ ಹಾಡು. ಅವ ಅಡಿಗೆ ಒಂದು ತಲೆ ಕೆತ್ತ ಹಾಡಕ್ಕೆ ಇವಕ್ಕೆ ಅಂದವ. ಅಲ್ಲಿ ಮುಂದೆ ಊಟಕ್ಕೆ ಕೂತಾರ, ಇವಾಗ ಬುದ್ಧ ಮಣ್ಣ ಇವಕ್ಕೆ ಹಾಡ್ಕೋದು ಕೂತು ಬಿಡ್ತಾ ಇಲ್ಲ. ಮುಂದಿನ ಬಂಡಿ ತೊಗೊಂಡು ಮುಂದಿನ ಹೋಗ್ಬೇಕು ನಾವು. ಇವ್ರು ಊಟಕ್ಕೆ ಬಿಟ್ಟು ಬಸ್ ಓಡವ್ರು ಇವರು ಅಂತ ಮನಸ್ಸು ಅನ್ನ ಹಿಂಗಿಲ್ಲ. ದೊಡ್ಡವರು ಸುಮ್ಮನೆ ಕೂತ ಒಂದು ತಾಸು ಆತು ನೋಡ್ರಿ. ನೈವೇದ್ಯ ತೋರಿಸ್ ಪರಾಯಿಗೆ ವಿಜಯದಾಸರು ರಾಯರಿ ಹಸ್ತೋಕ ತೋರಿಸಿದ ಮಹಾನುಭಾವ. ತಟ್ಟಿ ತಗೋದ್ರ ಹೊಂಟಿದ್ದವ. ಅವ ಮೈ ತುಂಬ ಸಿಟ್ಟು ಮಾಡ್ಬಿಟ್ಟಿದ್ದ. ಅವಾಗ ಒಂದು ಕ್ಷಣ ತಡ್ಕೊಂಡವ, ಹೇಳ್ದ ಸ್ವಾಮಿ ಪ್ರಶ್ನೆ ಕೇಳ ನಿಮ್ಮನ್ನ ಅಂದವ. ಕೇಳಪ್ಪ ನಕ್ಕೋತ. ಸಿಟ್ಟಿಲ್ಲೇ ದಾಸರಿಗೆ ತಿಳ್ಕೊಂಡ್ರಿ. ಏನು ಅಲ್ರಿ ದಂಧ್ಯದಲ್ಲಿ ನಿಮ್ಗೆ ಅಂದವ.
ಅಲ್ಲೊಂದು ತಾಸು ಖಾಲಿ ಕೂತ್ರಿ ಅಲ್ಲಿ ಮುಂದಿಗೆ ಎಷ್ಟು ಕಷ್ಟ ಹುಡುಗರು ಪಾಪಗಳಿಗೆ ಹತ್ತ ಓಹೋ ಭಾಗಣ್ಣ ಉತ್ತರ ಹೇಳ್ಪ ಅವಾಗ ಅಂತ ಗೋಪಾಲದಾಸರು ಸ್ವಾಮಿ ನೀವಿದ್ದ ನಾ ಹೇಳೋದುಂಟ ಏನು ವಿನಯ ಏನು ಸಂಬಂಧ ಎಂಥ ಮಾತು. ವಿಜಯದಾಸರು ಹೇಳಿದರು ನೋಡು ಸಿಟಿ ಹೇಳ್ಬೇಡ, ನೀ ತಂದು ಹಸರು ತಟ್ಟಿ ಇಟ್ಟಲ್ಲ. ರಾಯರು ಪಂಚಮುಖಿಗೆ ಹೋದದ್ದು ನಾವು ನೋಡಿದ್ವಿ ಅಂದ್ರೆ ಅವ್ರು ಒಂದಾಗಿಲ್ಲ ನಾವು ಕಲಿ ನೈವೇದ್ಯ ಅಂದ್ರ ಹಬ್ಬ ಅಂದ ಪಳ್ಳಿ ಅಂದ ರಾಯರು ಬಂದರು ಅಂದ. ಆಮೇಲೆ ಇದ್ದ ತೋರಿಸಿ ಬಾ ಅಂದವ ಈ ಭಾರಿ ಇದ್ದಿರ್ ಬಿಡ್ರಿಪ್ಪ ನಿಮ್ಮಂದ ರಾಯರು ಹೋಗಿದ್ದು ಕಾಣ್ತಾ ಬಂದು ಕಾಣ್ತಾ ನಿಮಗೆ ಹಂಗ ನಂದೊಂದು ವಿನಂತಿ ಅದನ್ನ ಹುಡುಗಿ ಅವ ಶಾಣೆ ಇದ್ದ ನೋಡ್ರಿ. ಅವ ಹೇಳಿದ ಮುಂದೆ ಹುಬ್ಬಳ್ಳಿವು ಧಾರವಾಡವು ಗದಿಗೆನು ಎಲ್ಲ ಕಡೆ ಮತ್ತೆ ಬರ್ತಾರ ರಾಯತ್ತ ಬರ್ತಾರಿಲ್ಲ. ರಾಯರು ವೃಂದಾವನಿಗೆ ಅವ್ರಿಗೆ ಹೋಗಿಬಿಟ್ಟಿದ್ರು ಅವರು ಕಲಿ ನಮಸ್ಕಾರ ಮಾಡಿ ಹೋಗ ಅವರು ಈಗಂಕಿ ಟಿಕೆಟ್ ಹೊಳ್ಳಿ ಟಿಕೆಟ್ ರಿಟರ್ನ್ ಮಾಡಿ ಟಿಕೆಟ್ ಭಾಷಣ ಮಂತ್ರ ಹೋಗ್ಬಿಟ್ಟಿರ್ತಾರ ರಾಯರಿರ್ತಾರೋ ಗೊತ್ತಿಲ್ಲ. ಅದಕ್ಕೆ ಹೇಳಿದವ ನೀವು ಯೋಗ್ಯರು, ನೀವು ಪ್ರಾರ್ಥನೆ ಮಾಡ್ಕೊಟ್ರಿ ಸ್ವಾಮಿ ರಾಯರಿಗೆ ಒಂದು ಅಂಶದಿಂದ ಕಾಯಂ ವೃಂದಾವನಿಗೆ ಹೋಗಿ ನೀವು ಕೇಳ್ಕೊಳ್ರಿ. ಯಾಕೆ ಅವ್ರು ಸಾಂಶ ದೇವತೆಗಳು ರಾಯರು. ಸಾಂಶ ಶಂಕು ಕರ್ಣಾಕ್ಯ ದೇವಸ್ತು ಬ್ರಹ್ಮಶಾಪಶ್ಚ ಭೂತಲೆ ಪ್ರಹ್ಲಾದ ಇತಿ ವಿಖ್ಯಾತೋ ಭೂಭಾರ ಕ್ರಮಣೇರ್ತ ಸಯೇವ ರಾಘವೇಂದ್ರಾಖ್ಯೆ ಯತಿರೂಪೇಣ ಸರ್ವದಾ ಕಲವ್ಯುಗೆ ರಾಮಸೇವಾಂ ಕುರುವನ್ ಮಂತ್ರಾಲಯೇ ಭವತ. ಹೌದಲ್ಲ, ಅದಕ್ಕೆ ಸ್ವಾಮಿ ಕೇಳ್ಕೊಡ್ರಿ ಒಂದು ವರ್ಷದಿಂದ ನಾವು ನಿರಂಶರ. ನಾವು ಈಗ ನಿಮ್ಮ ಮನೆಯಾಗಿಲ್ಲ, ನೀವು ಇಲ್ಲಿದ್ದೀರಿ, ಇಲ್ಲಿದ್ದ ಹೋದ್ಮೇಲೆ ಇಲ್ಲಿ ಇರೋದಿಲ್ಲ. ನಾವು ದೈತ್ಯರ ಸಾಂಶ ಮತ್ತವರು ದುರ್ಯೋಧನ ಕಲಿಯಾಗಿ ಅವತಾರ ಮೂಲ ಕಲಿ ಇರ್ತಾನೆ, ದುರ್ಯೋಧನ ಅವತಾರ ಮಾಡ್ತಾರೆ. ವಾಯುದೇವರು ಹನುಮಾಭಿಮದ್ದು ಅವರು ಅವತಾರ ಮಾಡ್ತಾರೆ. ದೇವತೆಗಳಿಗೂ ದೈತ್ಯರು ಸಾಂಶರವರು, ನಾವು ನಿರಂಶರು ತಿಳ್ಕೊಡ್ತಾ ಇದ್ದಾರೆ. ಅದಕ್ಕೆ ನೀವು ಪ್ರಾರ್ಥನೆ ಮಾಡ್ಕೊಂಡ ನೀನು ಶಾಣೆ ಇದ್ದೀವೋ ಅಂದ್ರೆ ಹೌದಪ್ಪ ನೀವು ಹೇಗೆ ಕರೆ ನೋಡಿ ಹೇಳೋದಾಗ ಮುಂದೆ ಯಾರ್ಯಾರೋ ಬರ್ತಾರೆ, ಯಾವಾಗ ರಾತ್ರಿ ಬರ್ತಾವೆ ಹಗಲು ಬರ್ತಾವೆ, ಟೈಮ್ ಇರೋದಿಲ್ಲ, ನೌಕರಿ ರಜಾ ಸಿಗಿರೋದಿಲ್ಲ. ಆತ ವಿಜಯದ ಒಂದು ಕೀರ್ತನ ಮಾಡ್ತಾರೆ ಆಯ್ತು ಸ್ವಾಮಿ ಆ ಹುಡುಗಿ ಹಿಂಗೆ ಕೇಳ್ತದೆ ಸಂಶಯ ದೇವತೆಗಳು ಶಾಶ್ವತವಾದ ಔಷಧ ಅಂತ ಗೊತ್ತೀರಾ ಅಂದ್ರೆ ರಾಯರ ಮೇಲೆ ಭೂತ್ ಕೆಳಗೆ ಗಪ್ಪನ ಬಿತ್ತಂತೆ ಅಂತ ಮಹಾನುಭಾವರು ಅಂತಲಾಡ್ರು ಅದನ್ನ ಹೇಳ್ತಾ ಇದ್ರಿ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಮಹಾತ್ಮೆ ಇನ್ನೊಂದು ಹೇಳಿ ಮುಗಿಸ್ತಾ ಇದ್ದೇನೆ ರಾಯರ ಮಹಿಮೆ ಅಂತ ಕೊಡ್ರಿ ಅಂತ ಇದ್ದ ಈ ಸ್ತೋತ್ರೊಳಗೆ. ಹಂಗೆ ಒಬ್ಬ ಆಚಾರ ವೃಂದಾವನಸ್ಥರಾಗಿದ್ರು. ಈಗ ಒಂದು ನಾ ಹೇಳೋ ಸುದ್ದಿ ಒಂದು 150 ವರ್ಷ ಕೆಳಗಿರ್ಬೇಕು. ಅವ್ರ ಮೊಮ್ಮಗ ಇದ್ದ ಅಂತ ಹೊಡೆದಾಗ ಇದ್ದಾನೆ ಇಲ್ಲಿ ಹೆಸರು ಹೇಳಂಗಿಲ್ಲ. ಹಂಗೆ ನಿಮ್ಮ ಮುಂದೆ ಮತ್ತೆ ಅವ್ನು ಹೋಗಿ ಕೇಳೋಬೇಕು ನೀವೆಲ್ಲ. ಆಮೇಲೆ ಹೋಗಿ ಹೌದಪ್ಪ ಕಡೆ ಮತ್ತು ಅವ್ನ ಕಾಲು ಬಿದ್ದರೆ ಹೋಗಿ ಹೌದಿಲ್ಲ ಅದಕ್ಕೆ ಬೇಡ ಅಂತ ತಿಳ್ಕೊಂಡು ಅವ ಇಂಗ್ಲೀಷ್ ಲೆಕ್ಚರ್ ಇದ್ದಾನೆ ಅವ ಇರುತ್ತೆ. ಅವ್ರ ಅಜ್ಜ 150 ವರ್ಷದ ಹಿಂದೆ ಸುಮಾರು 120 ವರ್ಷದ ಹಿಂದೆ ಹೋದ್ರು. ದೊಡ್ಡ ಪಂಡಿತರು, ಅಸಾಧ್ಯ ಪಂಡಿತರು. ಏನು ಮಾಡೋಕೆ ಹಂಗಾರ ರಾಯರ ಗ್ರಂಥ ಎಲ್ಲ ಪಾಲನೆ ಮಾಡೋಕೆ ಕೂತ್ಕೊಂಡು ರಾಯರಿಂದ ಹೋಗಿ ಆಗಿನ ಕೆಲಕ್ಕೆಲ್ಲ ಈಗ ಒಳಗೆ ಬಿಡ್ಲಿಕ್ಕೆ ಹೆಂಗೆ ಭಾಳ ತ್ರಾಸದ. ಈಗ ಒಳಗೆ ಬಿಡೋದಿಲ್ಲ ಏನೋ ಯಾಕೆ ಯಾರು ಹೆಂಗೆ ಹೇಳಿ ಬಿಡೋದಿಲ್ಲ ಅಂತ ರಾಯರ ಹಿಂದೆ ಕುಡಿದಕ್ಕೆ ಹೋಗಿ ನಾವು ಸಣ್ಣವರಿದ್ದಾಗ ಅಕ್ಷತೃತೀಯ ಹೋಗಿ ಗಂಧ ತೇತಿದ್ವಿ ರಾಯರಿಗೆ. ನಾವು ಈಗ ಕೊಡ್ತಾರೆ, ನಿಮಗೂ ಕೊಡ್ತಾರೆ ಅಕ್ಷತೆ ಮೊದಲು ಕೂತ್ಕೊಂಡು ನಾವು ನಮ್ಗೆ ಗಂಧ ತೆಗೆದುಕೊಳ್ಳಿಕ್ಕಂದ್ರೆ ಹಿಂಗೆ ಹೇಳ್ತಾರೆ ಶೀಘ್ರ ಹೋಗು ಸ್ನಾನ ಮಾಡಿ ಒದ್ದೇ ಬಾ ಇಲ್ಲಿ ಕೂತ್ಕೋ ಗಂಧ ಹೋಗ್ತು. ಮೊನ್ನೆ ನಾವು ಅಕ್ಷತೆ ನಾವು ಅಲ್ಲೇ ಇದ್ವಿ, ಮಂತ್ರದಾಗ ಇದ್ವಿ. ಮೊನ್ನೆ ಹೋದ ಪರಿಮಳ ಬಂದಾಗ ಮಂಗಳಕ್ಕೆ ಹೋಯ್ತು. ನಾವು ಒಂದು ದೊಡ್ಡದಿಂದ ಕಟ್ಟಿಬಿಟ್ಟಿದ್ರು, ಎಲ್ಲರೂ ಗಂಧ ತೆಗೋದು ಹೋಯ್ತಾರೆ ರಾಯಸ್ತೋರಕ್ಕೆ ಹೋದ. ನಾವು ಭಕ್ತರಿರ್ತಾರೆ, ನಾವು ಹಂಗೆ ತೇದಿದ್ದು ನಮ್ಮ ರೂಢ ಅದ ನಮಗೆ. ಹೋಗಿ ಯಾವಾಗ ತೇತಿದ್ವಿ ನಾವು ಅಕ್ಷತೆ ಮುಂದೆ 8 ಮೊದಲು ಹೋಗ್ತಿದ್ವಿ. ಗಂಧ ರಾಯ್ದು ಗಂಬೇಕಲ್ಲ ಅದನ್ನ ಹೇಳ್ತೇನೆ ನಿಮಗೆ. ಅಣ್ಣ ಹೋದಾಗ ಸ್ವಾಮಿಗಳು ತಾವಾಗಂದ್ರೆ ಪ್ರಪಂಚದ ಇಷ್ಟು ತಾಸಾದರೂ ಕೂಡ ನಿಂತುಕೊಂಡು ತಾವೇ ಸ್ವತಃ ಮ್ಯಾಲಿಂದ ಇದನ್ನಕ್ಕೆ ಕಂತಾರ. ಉಳಿದ್ರು ಶಿಷ್ಯನ ಅಷ್ಟೆಂಟ್ ಇದ್ರೆ ಕೈಯಾಗೆ ಅವ್ರು ನೋಡು ಸೇವಾ ಹೇಳ್ತಾನೆ ಮಹಾನುಭಾವ. ಆ ರೀತಿ ಒಳಗೆ ಕೂತ್ಕೊಂಡ್ರು ಹೋಗಿ ಪರಿಮಳ ಮುಗಿತು, ತತ್ವಪ್ರಕಾಶಕ ಭಾವದೀಪ್ ಮುಗಿತು, ರಾಮಚಾರಿತ್ರ್ಯ ಮಂಜರಿ ಮುಗಿತು. ಸ್ವಪ್ನ ಇಲ್ಲಿ ಅವ್ರಿಗೆ ಆ ರಾಯರ ಅಕ್ಷರ ಕೂಡ ಒಳ್ಳೆ ಅವ್ರಿಗೆ 6 ತಿಂಗಳು ಕಳೆದು ಹೆಂಗ ಅವ್ರ ಅಲ್ಲಿ. ಆಗಿನ ಕಾಲ ಮನ್ಯಾಗ ಎತ್ತು ಕಮ್ಮಿ ಕಟ್ಟಿದ್ರು, ಆಕಳಗಳು ಕಟ್ಟಿದ್ರು. ಅವಾಗ ಮನೆಯಿಂದ ಪತ್ರ ಬೆಳೀತು, ಎದ್ದು ಬರೀ ಲಗುನ ಅಲ್ಲಿ ಯಾಕೆ ಕೂತಿ ಮಾಡ್ತೀವಿ, ಮನೆ ಹೆಣ್ಣು ಮಕ್ಕಳು ಒತ್ತಾಳಿ ಹತ್ತಿರ ಇಲ್ಲಿ ತಿಳ್ಕೊಂಡು ದನ ಕರ ಹೊಲ ನೋಡ್ಬೇಕೆಲ್ಲ ಇಲ್ಲಿ ತಿಳ್ಕೊಂಡು. ಇಲ್ಲ ರಾಯರ ಪರ್ಮಿಷನ್ ಕೊಟ್ಟಿಲ್ಲ ನನಗೆ ಹೋಗ್ಲಿಕ್ಕೆ, ಅಪ್ಪಣೆ ಕೊಟ್ಟಿಲ್ಲ. ನಿನ್ನೆ ಮೊನ್ನೆ ಬಂದ್ರು ಈ ಸ್ವಪ್ನ ಇವ್ರು ಹೋಗ್ಬಿಟ್ರು ಅವರು. ಇವ್ರು ಇಲ್ಲಿ ಅವ್ರು ಹೇಳ್ಬೇಕು ನಮ್ಮ ಸ್ವಪ್ನ ನಾವು ಹೋಗ್ತೇವೆ, ನಮ್ಮ ಅಕ್ಷರ ಕೊಟ್ಟರು ನಾವು ಹೋಗ್ತೇವೆ, ನಮ್ಮ ಶಿವ ಮುಗಿತು ನಾವು ಹೋಗ್ತೀವಿ. ಇವ್ರಿಗೆ ಇಲ್ಲಿ ಹಾರ ಇಲ್ಲ ಶಿವ ಇಲ್ಲ. ಇವ್ರಿಗೆ ಬಹಳ ತ್ರಾಸ ಮಾಡ್ಕೊಂಡು ಅರ್ಚಕರಿಗೆ ಹೇಳಿದ್ರು ಅವರು, ಸ್ವಾಮಿ ರಾಯರಿ ನೀವು ಹೇಳ್ರಿಪ್ಪ ನಮ್ಮ ಮಾತು ಕೇಳಿದ್ರು ರಾಯರವರು. ಬಂದು 6 ತಿಂಗಳಾತ 5 ತಿಂಗಳಾತ ಇಲ್ಲಿ ಒದ್ದಾಳಿ ಹತ್ತೆ ನನಗೆಲ್ಲ ಮುಗಿತು ನಮ್ಮ ಪಾರಾಯಣ, ನಮ್ಗೆ ಅಕ್ಷರ ಕೊಡ್ರಿ ಅನುಗ್ರಹ ಮಾಡ್ರೆ ಹೋಗ್ತೀವಿ ತಿಳ್ಕೊಂಡು. ಅವ್ರಂದ್ರು ನೀವು ದೊಡ್ಡ ಪಂಡಿತರು ನೀವು ಕೇಳ್ರಿ. ಇಲ್ಲ ನಮ್ಗೆ ಉತ್ತರ ಸಿಗೋಲ್ದು ನೀವು ಹೇಳ್ರಿ. ನಾವು ಸಾಷ್ಟಾಂಗ ಹಾಕಿ ರಾಯರ ಪೂಜೆ ಮಾಡುವಂತ ಸ್ವಾಮಿ ಆ ಬ್ರಾಹ್ಮಣನ ಕಳಿಸ್ರಿಪ್ಪ ಹೆಂಗಾರ ಮಾಡಿ ಒದ್ದಾಡ್ಲಿಕ್ಕೆ ಹತ್ತಿರ ಮನೆಯಾಗ ಎಲ್ಲ ಕೊಡಿ. ರಾಯರ್ ಅರ್ಚಕರಿಗೆ ಹೇಳಿದ್ರಂತ, ಆ ಬ್ರಾಹ್ಮಣಿಗೆ ಹೇಳು ಆತು ನಾವೇ ಅಪ್ಪಣೆ ಕೊಡ್ತೇವೆ,
ಅವ ಹೋದ್ಮೇಲೆ ಇಲ್ಲಿ ಭಾಷೆ ಪ್ರಾಣ ಮಾಡೋರು ಯಾರು ಕೇಳಿದ್ರಂತ ಅದಕ್ಕೆ ಅವಕಾಶ ಇಲ್ಲ ಅವ ಅನ್ನೋದ್ರಂತ. ಆ ಥರ ಕತ್ತಿಲ್ಲ ಮಾಡೋಣ, ಅಕ್ಷರ ಕೊಡ್ತೀವಿ ನಾಳೆ ಅವಾಗ ಹೇಳೋವಾಗ ಅವಾಗ ಹೇಳು ಆ ಬ್ರಾಹ್ಮಣಗೆ, ಇನ್ನು ಮುಂದೆ ಅವ್ರ ಮನೆ ಮಂತ್ರಕ್ಕೆ ಯಾರು ಬರೋದು ಬೇಡ, ನಾವ ಅವ್ರನ್ನೇ ಹೋಗ್ತೀವಿ ಅಂತ ನಮ್ಮ ಅತ್ಯಂತ ದಯಾಲವೇ ತಿಳ್ಕೊಡ್ರಿ. ಆ ಮೊಮ್ಮಗ ಪಾದಯಾತ್ರ ನಮ್ಮ ಹತ್ರ ಬಂದ, ಮಂತ್ರಕ್ಕೆ ಹೋಗ್ಬೇಡ ಅಂತ ಆದೇಶಿಸಿದ್ರೆ ನಮಗೆ ಬರಲೇಬೇಡ ಅಂತ ಚೆನ್ನೈಗೆ ಸ್ವಾಮಿಗಳಿಗೆ ಬಹು ಅಂತಾರೆ, ಅವಶ್ಯ ಹೋಗುವಂತ ಪಾದಯಾತ್ರೆ ಮಾಡಿದ ಹುಡುಗ. ಆಮೇಲೆ ಇಷ್ಟು ಗಮೆ ಹೇಳ್ತಾನೆ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು ಹೇಳ್ತಾ ಇದ್ದೇನೆ. ರಾಯರು ಅನೇಕ ಗ್ರಂಥ ಬರೋ ಒಂದು ಗ್ರಂಥ ಮಹಿಮೆ ಹೇಳ್ಬಿಡ್ತೇನೆ ನಿಮಗೆ. ಪರಿಮಳ ಅಂತ ಬರೆದ್ರು. ರಾಯರು ಗದ್ದಾಗ ಮಾತು ಹೇಳ್ತಾ ಇದ್ದ, ನಾನು ಹೇಳ್ತೀನಿ ನಾನು ಈ ಎಲ್ಲ ಕರ್ಮಗಳನ್ನ ಕರಿಷ್ಯೆ ಕಾರಯಿಷ್ಯೆ, ಎಲ್ಲರ ಕಡೆಯಿಂದ ನಾ ಕರ್ಮ ಮಾಡಿಸ್ತೀನಿ, ನಾನು ಮಾಡ್ತೀನಿ. ಇಷ್ಟಂದು ರಥವನೇರಿದ ರಾಘವೇಂದ್ರ ಮನೋ ರಥವೈಡಿಸು ರಥವನೇರಿದ ರಾಘವೇಂದ್ರ. ಹಂಗೆ ಕೂತಿಲ್ಲ, ಯಾರ್ಯಾರು ಬಿಡ್ತೀರಿ ಬರ್ರಿ ಇದು ಸಾಧನ ಮಾಡಿಸ್ತೀನಿ ರಥ ಇರತಕ್ಕಂಥ ಮಹಾನುಭಾವರು ಮಂತ್ರಾಲಯ ಪ್ರಭು ರಾಯರ ಪರಿಮಳ ಬರೆದ್ರು. ದೊಡ್ಡ ಗ್ರಂಥ ಇಲ್ಲಿ ಇಟ್ಕೊಂಡೇನೆ ಮನೆ ಒಳಗೆ. ಅದಿದ್ದ ಸಾಕ್ಷಾತ್ ರಾಯರೇ ಮನೆ ಒಳಗೆ ಇದ್ದಂಗೆ. ಅದು ಎಷ್ಟು ವಿಚಾರ ಬಗ್ಗೆ ಬರಿಬೇಕಾದ್ರೆ ತಿಳ್ಕೊಳ್ರಿ ನೀವು ಅದನ್ನ, ಅಸಾಧ್ಯ ಅಂತ. ಹೆಂಗೆ ಪರಿಮಳ ಹೆಂಗೆ ಹುಡ್ತೀವಿ ಹೇಳಿ ಉಪನ್ಯಾಸ ಮುಗಿಸ್ತೇನೆ ಅಂತಾರ ವಾದಿಂದ್ರ ಅಂತಾರ. ಧೀರಶ್ರೀ ರಾಘವೇಂದ್ರ ತ್ವದತುಲ ರಸನಾರಂಗ ನೃತ್ಯತ್ ಸ್ವಯಂಭು ಯೋಷಾ ದಮ್ಮಿಲ್ಲ ಭಾರ ಸ್ಲಥ ಕುಸುಮತತಿ ತ್ವದ್ಗಿರ ಸಂಗಿರಾಮ ಯಾಭಿಃ ಸಮ್ಮಿಶ್ರಿತಾಭಿಃ ನಿರವಧಿ ವಸುಧಾ ವಿಶ್ರುತಾ ಸಾ ಸುಧಾಪಿ ಕ್ಷೋಣಿ ಗಿರ್ವಾಣಗಮ್ಯಂ ಪರಿಮಳ ಮತುಲಂ ಸಾಂಪ್ರತಂ ಸಂಪ್ರಪೇದೆ. ವಾದಿಂದ್ರ ಅಂತಾರ ಮುಂದೆ ಮಗಳಿವ್ರನ್ನ ಅನ್ನೋದಲ್ಲ. ಸ್ವಾಮಿ ಪರಿಮಳ ಹೆಂಗ್ರಿ ಗೊತ್ತ ನೀವು? ಧೀರಶ್ರೀ ರಾಘವೇಂದ್ರ ಮಂತ್ರಾಲಯ ಪ್ರಭುಗಳೇ, ತ್ವದತುಲ ರಸನ, ರಸನ ಅಂದ್ರೆ ಪೇಟೆಗಿನ ರಸನ ಅಲ್ಲ, ಮತ್ತೆ ರಸನ ಅಂದ್ರೆ ನಾಲಿಗೆ ಅಂತ ಅರ್ಥ. ತ್ವದತುಲ ರಸನ ನಿಮ್ಮ ನಾಲಿಗೆ ಮೇಲೆ. ಸ್ವಯಂಭೂ ಯೋಷ, ಸ್ವಯಂಭೂ ಅಂದ್ರೆ ಬ್ರಹ್ಮದೇವರು, ಯೋಷ ಅಂದ್ರೆ ಹೆಂಡತಿ. ಯಾರವರು? ಸರಸ್ವತಿ. ನೃತ್ಯತ್, ಆಕಿ ಡಾನ್ಸ್ ಮಾಡ್ಕೊಂತ ಇಚ್ಛೆ ಆತ ಸರಸ್ವತಿಗೇನೋ. ಅವರು ಇವರು ಶಿಕ್ಷಕ ಕುಣಿತಾರೆ, ಟಿ ವಿ ಆಗನ ಹಂಗೆ ಕುಣಿಯೋದು ಬೇಡ ಅನ್ಲಕ್ಕೆ. ಅಖಂಡ ಮುತ್ತೈ ಸಾವಿತ್ರಾಗಿ ಎಲ್ಲ ಹಾಕೊಂಡು ಯಾರು ಕುಣಿಬೇಕು ಅಂತ ಅಲಂಕಾರ ಮಾಡ್ಕೊಂಡ್ಲಕ್ಕಿ ಬ್ರಹ್ಮದೇವ್ರ ಹೆಂಡತಿ. ಯಾಕೆ ಕುಣಿಬೇಕು? ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ರತ್ನ ಸೇವಾ ಮೋದ ಅಂತ ಹೇಳ್ತಿದ್ರಲ್ಲಿ ಹಂಗೆ ನಿಪ್ಕೊಂಡು ಹೊಂಟ್ಲಕ್ಕಿ. ಕುಣಿಬೇಕಾದ್ರೆ ಅಲ್ಲಿ ಈ ಹುಬ್ಬಳ್ಳಿ ಹೊಡೆ ಸೀರೆ ಹುಟ್ಟಿಲ್ಲ ನನಗೇನಾರೆ ಸತ್ಯಲೋಕ ಸೀರೆ ಉಟ್ಕೊಂಡಾಳ. ಇಲ್ಲಿ ಆಭರಣ ಅಲ್ಲ, ಆ ಲೋಕದ ಆಭರಣ ಹಾಕ್ಕೊಂಡಾಳ. ಇಲ್ಲಿ ಹೂ ಅಲ್ಲ, ಅಲ್ಲಿ ಹೂ ಹಾಕೊಂಡಾಳ ಆಕಿ, ಸತ್ಯಲೋಕದ ಹೂ ಹಾಕೊಂಡಾಳ. ಧೀರಶ್ರೀ ರಾಘವೇಂದ್ರ ತ್ವದತುಲ ರಸನಾ ರಂಗ ನೃತ್ಯತ್ ಸ್ವಯಂಭೂಯೋಷ. ಬ್ರಹ್ಮದೇವ ಹೆಂಡತಿ ಅಲ್ಲಿ ಅಲಂಕಾರ ಮಾಡ್ಕೊಂಡು ಅನಂಕ ಹೂ ಹಾಕೊಂಡು ತಲೆ ತುಂಬ ಮಂದಾರ ಕುಸುಮಗಳನ್ನ ಬಿಡಿಮಲ್ಲಿಗೆ ಹೂಗಳು ತಲೆ ತುಂಬ ಹಾಕೊಂಡು ಕುಣಿಲಿಕ್ಕೆ ಭೂಲೋಕಕ್ಕೆ ಬಂದಾಳ ಆಕಿ. ಯಾರು ನಾಲಿಗೆ ಮೇಲೆ ಕುಡಿಬೇಕು ಅಂತ ರಸನ ಅಂತ ಹೇಳಿದ್ದೆ ಅವನ. ನೋಡಿಲ್ದಕ್ಕೆ ನಾಲಿಗೆನ, ನಿಮ್ಮ ನಾಲಿಗೆಯಲ್ಲಿರವು ತಿನ್ನಬಾರ್ದು ತಿಂದಿರ್ತಾವ, ಮಾತಾಡಿರ್ತಾವು, ಅಸಡ್ಡ ಹಾಳು ನಾಲಿ ನಮ್ಮೆಲ್ಲ. ಆ ಸರಸ್ವತಿಗೆ ರಾಯರ ನಾಲಿ ಶಕ್ತಿ ಅಂತ ಆಕಿಗೇನ ಅಂತಾರ. ರಸನ ರಂಗ ನರ್ತಕಿ, ರಾಯರ ನಾಲಿ ತಕ ತಕದ ಕೊಂಡಾಳಂತ. ಸರ್ವ ವಿದ್ಯಾ ಪ್ರದಾತ ಅನ್ಯೋ ರಾಘವೇಂದ್ರ ಅಂದ್ರೆ ವಿದ್ಯತೆ. ಅವ್ರ ತುಟಿ ಅಂದ್ರೆ, ಅವ್ರ ಬಾಯಿ ಅಂದ್ರೆ ಎಲ್ಲ ವಿದ್ಯೆಗಳು ತವ್ರ ಮನೆ ಅದು ತಿಳ್ಕೊಂಬಿಟ್ರೆ. ಅದಕ್ಕೆ ಮನೆ ಹೇಳಿದೆ ಮಂಡ್ರ ಸಂಗತಿ ಇಂಗ್ಲೀಷ್ನಾಗ ಮಾತಾಡ್ತಾರೋ. ಸರ್ವ ವಿದ್ಯಾ ಪ್ರದಾತ ಅನ್ಯೋ ರಾಘವೇಂದ್ರ ಅನ್ನೋ ವಿದ್ಯತೆ ಅಂತ ಮಹಾನುಭಾವ ಆತು. ಆ ಕುಣಿಯೋ ಹೊತ್ನ್ಯಾಗ ಆ ತಾಕಿ ಕಲ್ಪ ಇಲ್ಲ, ಅಖಂಡ ಕುಂಡಾಳಕ್ಕೆ ರಾಯರ ನಾಲಿಗೆ ಮೇಲೆ ಅಷ್ಟು ಪ್ರೀತಿಯಿಂದ. ಯಾಕೆ ವಿದ್ಯಾದೇವತೆ ಆಕಿ. ಆ ಕುಣಿಯೋ ವಜ್ಜ, ಕುಣಿಯೋ ಹೊಡೆತ, ಕುಣಿಯೋಕೆ ಸಪ್ಲಾಗ್ತದೆ. ಮತ್ತು ಆ ಕುಣಿಯೋ ಹೊಡೆತಕ್ಕೆ ಅಕ್ಕಿಯನ್ನು ಮಂದಾರ ಕುಸುಮ ಹಾಕೊಂಡಿದ್ದರು, ತಲೆ ತುಂಬ ಹೂ ಹಾಕೊಂಡಿದ್ರು. ಆ ಮಂದಾರ ಕುಸುಮಗಳು ಅರಳು ಮಲ್ಲಿಗೆ ಹೂಗಳು ಅವೇ ಅರಳಿ ಉರಳಿ ಹೊರಳಿ ನಾಯಿನ ಬಿದ್ದಂತ ಅದೇ ಪರಿಮಳ. ಧೀರಶ್ರೀ ರಾಘವೇಂದ್ರ ತ್ವದತುಲ ರಸನಾರಂಗ ನೃತ್ಯತ್ ಸ್ವಯಂಭು ಯೋಷಾ. ಧಮ್ಮಿಲ್ಲ ಅಂದ್ರೆ ಕೂದಲ, ಧಮ್ಮಿಲ್ಲ ಭಾರ. ಸ್ಲಥ ಅಂದ್ರೆ ಬಿದ್ದದ್ದು ಅಂತ ಅರ್ಥ. ಕುಸುಮ ಅಂದ್ರೆ ಹೂ, ಸ್ಲಥ ಕುಸುಮ ತತಿ ತ್ವದ್ಗಿರ ಸಂಗಿರಾಮ ಯಾಭಿಃ ಸಮ್ಮಿಶ್ರಿತಾಭಿಃ ನಿರವಧಿ ವಸುಧಾ ವಿಶ್ರುತಾ ಸಾ ಸುಧಾಪಿ ಕ್ಷೋಣಿ ಭೂಮಿ ಒಳಗೆ ಗಿರ್ವಾಣ ಗಮ್ಯಂ ಪರಿಮಳ ಮತುಲಂ ಸಾಂಪ್ರತಂ ಸಂಪ್ರಭೇದೆ. ಅಲ್ಲಿ ತನಕ ಸುಧಾ ಯಾರಿಗೂ ಅರ್ಥ ಆಗಿದ್ದಿಲ್ಲ. ನೀವೇನು ಪರಿಮಳ ಬರ್ರಿ, ಸುಧಾ ಎಲ್ಲರಿಗೂ ಅರ್ಥ ಇಲ್ಲ. ಇಂಥ ಮಹಾನುಭಾವರು ಗ್ರಂಥ ಸಂಪತ್ತು ವಿಭವ ಸರ್ವಯಾತ್ರಾ ಕಲಾಗಳು ಒಂದೊಂದಲ್ಲ ಅವ್ರ ಮಹಿಮಾ. ಇಂಥ ಅದ್ಭುತವಾಗಿರ್ತ ಮಹಿಮಾ ಮಂತ್ರಾಲಯ ಸ್ವಾಮಿಗಳ ಮಹಿಮೆಯನ್ನು ಯಥಾಶಕ್ತಿ ನಮ್ಮ ಮೂರಪ್ಪನವರು ನೀವೆಲ್ಲ ಕೂಡಿ ಬಂದ್ರಿ. ಆಸಕ್ತಿ ರಾಯ ನಿಮಗೆಲ್ಲ ಅಖಂಡ ಸೌಭಾಗ್ಯ ಕೊಡಲಿ, ನಿಮ್ಮ ಕಷ್ಟ ಪರಿಹಾರ ಮಾಡಲಿ.
ನಿಮಗೆಲ್ಲ ಒಳ್ಳೆಯ ಮಾರ್ಗ ತೋರಿಸ್ತೆ. ಇದೇ ಹಾದಿ ಒಳಗೆ ನಿಮ್ಮನ್ನ ಇಟ್ಕೊಂಡು ಹೋಗಲಿ. ಅವ್ರನ್ನ ನಂಬಕ್ಕಿಷ್ಟೇ ಮಹಾನುಭಾವನ ಯಥಾಶಕ್ತಿ ಸೇವಾ ಮಾಡು. ಅವರಿದ್ದಲ್ಲಿ ಏನು ಅವ್ರ ಹತ್ರ ಹೋದವರಿಗೆ ನಾಸ್ತಿ ಅಂತ ಇಲ್ಲೇ ಇಲ್ಲ ತಿಳ್ಕೊಂಬಿಟ್ರಿ ನೀವು ಅಂತ ಮಹಾನುಭಾವರು ಸೇವಾಗ ಏನೋ ಸಿಕ್ಕಾರ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಏನೋ ಅವ್ರು ಸಿಕ್ಕಾರ ನಮಗೆ. ಯಾಕೆ ಈ ಮಾತು ಒತ್ತಿ ಹೇಳ್ತೇನೆ ನಿಮಗಂದ್ರೆ, ಇನ್ನೊಂದು ಜನ್ಮ ಅಂತ ಮುಂದೆ ಬರ್ತದಿಲ್ಲ ನಮಗೆ. ನಾವೇನು ಕಪ್ಪಿಯಾಗಿ ಹುಡ್ತೇವೋ ಏನಾಗಿ ಹುಡ್ತೇವೋ ಗೊತ್ತಿಲ್ಲ ನಮಗೆ. ಈಗ ಸದ್ಯ ಹುಟ್ಟೇವಿ, ಇದ್ದ ಸಾಯ ಮನ್ಯಾಗ ಇದ್ದಾಗ ಅಖಂಡ ಅವ್ರ ಸ್ಮರಣೆ ಮಾಡಿಬಿಡೋಣ. ಯಥಾಶಕ್ತಿ ಅವ್ರ ಸೇವಾ ನಮ್ಮ ಯುಗದತ್ತಾಗ ಸೇವಾ ಮಾಡಿಬಿಡೋಣ. ಅದೇ ನಮ್ಮಿಂದ ಬರ್ತಕ್ಕಂಥ ಪುಣ್ಯ ತಿಳ್ಕೊಂಬಿಟ್ಟು ಇದು ಬಿಟ್ಟು ಇನ್ನು ಯಾವುದೂ ಇಲ್ಲ ಅಂತ ಮಹಾನುಭಾವ್ರನ್ನ ಯಥಾಶಕ್ತಿಯಲ್ಲಿ ಹೇಳಿದ್ದೇನೆ. ರಾಯರ ಪ್ರೀತಿಯಾಗಿ ನಮಗೆ ನಿಮಗೆ ಕೂಡ ಆಯುರ ಆರೋಗ್ಯ ಭಾಗ್ಯ ಕೊಟ್ಟು ಉದ್ಧಾರ ಮಾಡಲಿ ಈ ರೀತಿ ಅಂತೇಳಿ ಹೇಳ್ತಾ ನಮ್ಮ ಗುರುಗುಣಸ್ಥಾನ ಹೇಳೋದದ, ರಾಯರ ಅಕ್ಷರಮಾಲಿಕ ಹೇಳೋದದ, ಆ ನಂತರ ರಾಯರ ಸ್ತೋತ್ರದ ಮಂಗಳಾಷ್ಟಕ ರಂಗೋತ್ತುಂಗ ತರಂಗ ಮಂಗಲದ್ರಿ ಶ್ರೀತುಂಗ ಭದ್ರಾತಟೆ ಪ್ರತ್ಯಸ್ತ ದ್ವಿಜ ಪುಂಗವಾಲಯ ಸನ್ ಮಂತ್ರಾಲಯಾಖ್ಯೆ ಪುರಿ ನವೇಂದ್ರೋ ಫಲ ನೀಲ ಭವ್ಯ ಕರಸದ್ ಬೃಂದಾವನಾಂತರ್ಗತ ಶ್ರೀಮತ್ಸದ್ ಗುರುರಾಘವೇಂದ್ರ ಯತಿರಾಟ್ ಕುರ್ಯಾತ್ ಸದಾ ಮಂಗಲಂ. ಆ ಮಾನವರಿಗೆ ಯಥಾಶಕ್ತಿ ಮೂರಪ್ಪನವರಿಗೆ ಒಂದು ಶೇಷದೇವರ ವಸ್ತ್ರ ಪ್ರಹ್ಲಾದರಾಜರದು ನಾವು ಅನಾಯಾಸ ಅಂತ ತಿಳ್ಕೊಂಡು ಹೇಳಿ ರಾಯರು ಹಿಂಗೆ ಅವರಿಗೆ ಅವ್ರ ನಮ್ದಲ್ಲ ರಾಯರದು ಖಂಡ ಭಕ್ತಿ ಜ್ಞಾನ ವೈರಾಗ್ ಕೊಡ್ಲಿ ಅಂತ ಹೇಳ್ತಾ ಅವ್ರ ಕೆಲಸ ಕಾರ್ಯ ಪೂಲಿ ಅದರಂತೆ ನಿಮಗೂ ಅನುಗ್ರಹ ಅಂತ ತಿಳ್ಕೊಂಡು ಏನೋ ಒಂದು ಇದು ಅನಾಯಾಸ ಸಿಕ್ಕಿತ್ತು ನನಗೆ ಪ್ರಹ್ಲಾದರಾಜ ಹೊಚ್ಚಿರ್ತಕ್ಕಂಥದ್ದು. ಇದ್ರ ಮೇಲೆ ಓಂ ಶ್ರೀರಾಘವೇಂದ್ರಾಯನಮ ಅಂತ ಬರೋದು ಇದ್ರ ಮೇಲೆ. ಇದು ರಾಯರ ಪ್ರೇರಣ, ನಂದೇನಿದ್ರಾಗಿಲ್ಲ ತೊಟ್ಟಿಸ್ತು ಅಂತ ತಿಳ್ಕೊಂಡು ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರಿಯ